think first time I'll be opening about this was once Puneet sir passed away. After he passed away, there was a lot of time I had anxiety issues. So I knew there were panic attacks. All this will happen on a regular basis. It's swag of a hero, sir. He doesn't need to hit ಗನ್ನಲ್ಲಿ ಹೊಡೆದಿದ್ದೆ ನಾನು ಹೊಡೆಯಲ್ವ ಮೈಮ್ ಮಾಡ್ತಾರೆ ಬಂದು ಸಿಂಪಲ್ ಇರಲ್ಲ ನಿನ್ನ ನಾನು ಹೊಡೆಯೋಕೆ ಅವಶ್ಯಕ ನಾವು ಹುಡುಗರು ನೋಡ್ಕೋತಾರೆ ಅನ್ನೋದನ್ನ ಇಟ್ ಇಸ್ ಅಗೇನ್ another style statement and attitude of a hero. Kantara narration was 1 minute, 1.5 minutes, the line. Rishabh Reddy, the second lockdown. Love at first sight. Yeah, for the script. Garuda Gamana, Badwarask, Love Mocktail 2, KGF 2, and Charlie. Now I'm doing Salaar, or we are doing Salaar, which is again a pan-Indian film, which will come in Kannada for sure. ಈ ಟ್ವಿಟ್ಟರ್ ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ನಂಬರ್ಸ್ ಅಲ್ಲಿ ಸತ್ಯ ಎಷ್ಟಿದೆ ಯಶ್ ಅವರು ವಾಟ್ ಈಸ್ ಇಟ್ ಥಿಂಕಿಂಗ್ ನೌ? ಕಾರ್ತಿಕ್ ಅವರೇ ನಮಸ್ತೆ. ನಮಸ್ತೆ. ನೀವು ನೆಕ್ಸ್ಟ್ ನನಗೆ ಯಾವಾಗ ಸಿಗ್ತಿರೋ ಗೊತ್ತಿಲ್ಲ. ಪ್ಲಸ್ ಯುವರತ್ನ ಬಿಡುಗಡೆಯ ಸಂದರ್ಭದಲ್ಲಿ ನಾನು ನಿಮ್ಮ ಹತ್ರ ಒಂದು ಕೇಳಿದ್ದೆ, ನನಗೆ ಈ ಫಿಲ್ಮ್ ಪ್ರೊಡಕ್ಷನ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಒಂದು ಮಾಸ್ಟರ್ ಕ್ಲಾಸ್ ಬೇಕು ನಿಮ್ಮಿಂದ ಅಂತ. ಹಾಗಾಗಿ ಒಂದಿಷ್ಟು ಪ್ರಶ್ನೆಗಳನ್ನು ತಂದಿದ್ದೀನಿ, ಎಲ್ಲವನ್ನು ಕೇಳ್ಬಿಡ್ತೀನಿ. ಐ ಕ್ಯಾನ್ ಏನಂತಾರೆ ನೀವು ಏನು ಅನ್ಕೊಂಡಿದ್ದೀರ ನನ್ನಿಂದ ತಗೊಳ್ಳೋಕ್ಕೆ ಕೊಡ್ಬೋದು. ಬಿಕಾಸ್ ಐ ಆಮ್ ನಾಟ್ ಅ ಮಾಸ್ಟರ್ ಇನ್ ದಿಸ್ ಕ್ರಾಫ್ಟ್. ನೀವೇ ಒಂದು ಸೆಲೆಬ್ರಿಟಿ ಟ್ವಿಟರ್ನಲ್ಲಿ, ನಿಮಗೆ ಫ್ಯಾನ್ ಗ್ರೂಪ್ಸ್ ಎಲ್ಲ ಇದೆ ಅಂತ ಗೊತ್ತಾ ನಿಮಗೆ? ಗೊತ್ತು ಅಂತಂದ್ರೆ ಸ್ವಲ್ಪ ಫ್ರೆಂಡ್ಸ್ ಕಳಿಸಿದ್ರು ಅಂಡ್ ನಮ್ಮ ಟೀಮ್ ಅಲ್ಲೂ ಕಳಿಸಿದ್ರು. ಸೊ ಇಟ್ಸ್ ಮೋರ್ there are troll groups also. There's a lot of it is both. ನಿಮಗೆ ಖುಷಿ ಪಡೋರು ಅಂದ್ರೆ ಏನೇ ಟ್ವೀಟ್ ಹಾಕಿದ್ರು ನಾವು ಅದನ್ನ ಸೆಲೆಬ್ರೇಟ್ ಮಾಡೋರು ಇದ್ದಾರೆ, ಅದಕ್ಕೆ ಬೈಯೋರು ಇದ್ದಾರೆ. ಐ ಹ್ಯಾವ್ ಬೋತ್ ಕೈಂಡ್ಸ್ ಆಫ್ ಪೀಪಲ್. ಇಟ್ಸ್ ಓಕೆ, ಇಟ್ ಹ್ಯಾಸ್ ಟು ಬಿ ದರ್. ಓಕೆ, ಆ ಗ್ರೂಪ್ ಗಳಲ್ಲಿ ಅಥವಾ ನಿಮ್ಮ ಟ್ವೀಟ್ ಗಳಲ್ಲಿ, ನಿಮ್ಮ ವಿಡಿಯೋಗಳಲ್ಲಿ ಕೆಳಗೆ ಒಂದು ಕಮೆಂಟ್ ಬರ್ತಾ ಇತ್ತು, ಏನು ಅಂದ್ರೆ ಅಣ್ಣ ನಿಮ್ಮ ಹೆಲ್ತ್ ನ ನೋಡ್ಕೊಳ್ಳಿ ಅಂತ. ಆಯ್ತಾ? ಅಂಡ್ ಐ ಥಿಂಕ್ ಯು ಹ್ಯಾವ್ ಟೇಕನ್ ಸ್ಟೆಪ್ಸ್ ಇನ್ ದಟ್ ಡೈರೆಕ್ಷನ್ ಅಂಡ್ ಇಟ್ ಇಸ್ ಕ್ಲಿಯರ್ಲಿ ವಿಸಿಬಲ್. ಥ್ಯಾಂಕ್ ಯು. ಸೊ ಹೌ ಡಿಡ್ ಯು, ಇಷ್ಟು ವರ್ಷ ನಿಮ್ಗೆ ಟೈಮ್ ಇರ್ಲಿಲ್ವಾ ಅಥವಾ ಯು ಡಿಂಟ್ ಫೋಕಸ್ ಆನ್ ಕೀಪಿಂಗ್ ಯುವರ್ ಸೆಲ್ಫ್ ಫಿಟ್ ಆರ್ ವಾಟ್? ಅಂಡ್ ಬಿಕಾಸ್ ಐ ಆಮ್ ವೆರಿ ಹ್ಯಾಪಿ ಟು ಸಿ ಯು ಲೈಕ್ ದಿಸ್. ಏನ್ ಬದಲಾಯ್ತು? See, there's a point of realization when you know it's going overboard ಅಂತಂದ್ರೆ ಆಮೇಲೆ there are few people who will actually guide you. ಅಂದ್ರೆ ಇದೆಲ್ಲ ಈ ತರ ಇರಬೇಕು ಅಂದ್ರೆ ಲಾಟ್ ಮುಂಚೆಯಿಂದ ಏನಾಗಿದೆ, I was always obese. Okay. At least from the last probably 10-15 years I was on the obese level. ನಾನು ದಪ್ಪನೇ ಇದ್ದಿದ್ದು. ಬಟ್ ಇತ್ತೀಚೆಗೆ ಇದು ಜೆನೆಟಿಕಲಿನಾ ಅಥವಾ ಬಿಕಾಸ್ ಆಫ್ ಫುಡ್ ಅಂಡ್ ಹ್ಯಾಬಿಟ್ಸ್? Habits and genetically, yes. My dad is on ಸ್ವಲ್ಪ ಅವರುನು ದಪ್ಪ ಇದ್ರು, but it's more of a food and habits and the wrong timing of food. So sometimes late night foods and all this, the entire lifestyle wasn't proper. So ಇದಕ್ಕೆ ತುಂಬಾ ಕ್ರೆಡಿಟ್ಸ್ ಗಳು I'll have to give it to one Ramya ಅವ್ರಿಗೆ, because she was the one who introduced me to a nutritionist. So I'll have to give the credits to her. Then Vijay, my brother, ಅದನ್ನೆಲ್ಲ ಹೇಳಿ, but lot of credits goes to her. ನಿಮಗೆ ಇದನ್ನ ಐ ಆಮ್ ಶೂರ್ ಕೆಲವು ವರ್ಷಗಳಿಂದಾನೇ ಹೇಳ್ತಾ ಬಂದಿರಬಹುದು, ಬಟ್ ವಾಟ್ ವಾಸ್ ದಟ್ ಒನ್, ವಾಸ್ ದೇರ್ ಒನ್ ಪರ್ಟಿಕ್ಯುಲರ್ ಮೊಮೆಂಟ್ ವೇರ್ ಯು ಸೆಡ್ ಇಲ್ಲ ಈಗಲಿಂದ ನಾನು ಜರ್ನಿ ಸ್ಟಾರ್ಟ್ ಮಾಡ್ತೀನಿ ಅಂತ? ರಿಯಲೈಸೇಷನ್ ಈಗ see, I think first time I'll be opening about this was once Puneet sir passed away. After he passed away, there was a lot of time I had anxiety issues. So I knew there were panic attacks. All this will happen on a regular basis. I used to ನನಗೆ relate to that. ಏನಂತಾರೆ ನಮ್ಮ ಪುನೀತ್ ಸರ್ ಇದಕ್ಕೆ, ಬಿಕಾಸ್ ನಾನು ಐ ಥಿಂಕ್ ದ ಲಾಸ್ಟ್ 3 years ನಾನು ಅವರು ವಿ ವರ್ ಮೀಟಿಂಗ್ ಆನ್ ಅ ಡೈಲಿ ಬೇಸಿಸ್. ಎವ್ರಿ ಡೇ ಅಟ್ಲೀಸ್ಟ್ 1 hour ಏನಾದ್ರು ಒಂದು ವಿ ಯೂಸ್ ಟು ಚಾಟ್ either on phone if I was not in town or he was not in town. ಇಲ್ಲ ರೆಗ್ಯುಲರ್ ಬೇಸಿಸಲ್ಲಿ ನಾನು ಅವರು ತುಂಬ ಸಿಗ್ತಿದ್ದಿದ್ದು. ಇವನ್ ಅವ್ರು ಹೋಗೋ ಹಿಂದಿನ ದಿನಾನು ವಿ ವರ್ ಟುಗೆದರ್. ಸೊ ಅದು ಆಂಗ್ಸೈಟಿ ಆ್ಯಂಡ್ ಪ್ಯಾನಿಕ್ ಅಟ್ಯಾಕ್ಸ್, ಸೊ ಐ ರಿಲೇಟೆಡ್ ಟು ದ್ಯಾಟ್. ಪ್ರಾಬಬ್ಲಿ ಅದರಿಂದ ಏನಾದರೂ ಆಗ್ತಿದೆ. ಬಿಕಾಸ್ ಇಫ್ ಯು ಸಿ ಅ ಲಾಟ್ ಆಫ್ ಯೂಟ್ಯೂಬ್ ವಿಡಿಯೋಸ್ ಅವರ ಜನರು ಮಾತಾಡ್ತಿದ್ದಾರೆ, 1 month post that ಲಾಟ್ ಆಫ್ ಪೀಪಲ್ ಹ್ಯಾಡ್ ದಿಸ್, ದೇ ವೆಂಟ್ ಟು ಚೆಕ್ ದಿಯರ್ ಹೆಲ್ತ್ ಏನು ಅಂದರೆ, ಬಿಕಾಸ್ ಎವ್ರಿ ಒನ್ ವಾಸ್ ಹೌ ಅ ಫಿಟ್ ಮ್ಯಾನ್ ಕ್ಯಾನ್ ಹ್ಯಾವ್ ಸಚ್ ಅ. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ನಾನು ಮಾಡಿದೆ. ಬಿಕಾಸ್ ಐ ವಾಸ್ ಡೀಪ್ಲಿ ಡಿಸ್ಟರ್ಬ್ಡ್ ಬೈ ಇಟ್. ನಾನು ಇವ್ರಿಗೆ ಎಷ್ಟು ಈಗ ತಾನೇ ಹೇಳ್ತಾ ಇದ್ದೆ, ನನ್ನ ಜರ್ನಿ ಟುವರ್ಡ್ಸ್ ಬೀಯಿಂಗ್ ಕಾನ್ಶಿಯಸ್ began in November. ನಂಗೆ ಒಂಚೂರು ಇದನ್ನಾಯಿತು. ದೆನ್ ಇಟ್ಸ್ ಅಬೌಟ್
ಹಿಂಗೆ ಆಗ್ತಿದೆ ಅಂತ ಅಂದಾಗ ಸರಿದಾರಿಗೆ ಹಿಂಗೆ ಮಾಡು ಇದು ಸರಿ ಹೋಗುತ್ತೆ ಅನ್ನೋಕ್ಕೂ ಏನು ಮಾಡಬೇಕು ಯಾರ ಹತ್ರ ಇಟ್ಸ್ ಆಲ್ವೇಸ್ ಯು ನೀಡ್ ಸಮ್ವನ್ ಹೂ ವಿಲ್ ಗೈಡ್ ಯು ಆ್ಯಂಡ್ ಐ ವಾಸ್ ಗೈಡೆಡ್ ಇನ್ ಟು ದ ರೈಟ್ ಡೈರೆಕ್ಷನ್ ಐ ಹೋಪ್ ಶೋರ್ ಶೋರ್. ಸೊ ಇವತ್ತು ಏನು ನೀವು ಚೇಂಜಸ್ ನೋಡ್ತಾ ಇದ್ದೀರಾ, ಇವನ್ ನನಗೂ ನನ್ನ ಚೇಂಜಸ್ ನಾನು ನೋಡ್ತಾ ಇರೋದ್ರಲ್ಲಿ ಸೊ ಆಲ್ ಡ್ಯೂ ಟು ದಿ ಚೇಂಜ್ಡ್ ಲೈಫ್ ಸ್ಟೈಲ್. ಈ ಲೈಫ್ ಸ್ಟೈಲ್ನ, ಈ ಹೆಲ್ದಿ ಪಾಸಿಟಿವ್ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡಿಕೊಂಡು ಕೂಡ ನೀವು ನಿಮ್ಮ ಎಲ್ಲ ಕೆಲಸಗಳನ್ನು ಮಾಡ್ಕೋಬಲ್ರಿ ಅನ್ನೋದು ರಿಯಲೈಸೇಷನ್ ಆಗಿದೆ. ಲೈಕ್ ವರ್ಕ್ ಇಸ್ ನೋ ಮೋರ್ ಎನ್ ಎಕ್ಸ್ಕ್ಯೂಸ್. ಯು ನೀಡ್ ಟು ಫೈಂಡ್ ಟೈಮ್ ಅಷ್ಟೇ. ಕರೆಕ್ಟ್. ದೇರ್ ಇಸ್ ಬಿಕಾಸ್ ವರ್ಕ್ ಇಂದ ಸ್ಟಾರ್ಟ್ ಆದ್ಮೇಲೆ ಪ್ರೆಷರ್ಗಳು ಹೆಂಗಾಗುತ್ತೆ, ಇಟ್ಸ್ ನಿಮ್ಗೆ 1 hour ಇರಲ್ಲ ಅಥವಾ half an hour ಇರಲ್ಲ ಅಂತಾರಲ್ಲ, ಇರುತ್ತೆ. ಇಟ್ ಇಸ್ ಜಸ್ಟ್ ದಟ್ ಆ ಪ್ರೆಷರ್ ಇಂದ ಯು ವಿಲ್ ಫರ್ಗೆಟ್ ಅಬೌಟ್ ದಿಸ್ ಪ್ರಯಾರಿಟಿ, ವಾಟ್ ಯು ಕೀಪ್ ಗಿವ್ ಪ್ರಯಾರಿಟಿ. ವರ್ಕ್ ಪ್ರಯಾರಿಟಿ ಇದ್ದಾಗ ಬೇರೆ ಆಲ್ ಥಿಂಗ್ಸ್ ಕಮ್ ಸೆಕೆಂಡರಿ. ಬಟ್ ಯು ನೀಡ್ ಟು ಅದೇ ಬಿಕಾಸ್ you live longer, you can work longer. That's it. KRG ಸ್ಟುಡಿಯೋಸ್ಗೆ 5 ವರ್ಷಗಳು ತುಂಬಿವೆ. ಅದಕ್ಕೂ ಹಾಗೇನೆ KGF 2ನ ಹ್ಯುಮಂಗಸ್ ಸಕ್ಸಸ್ಗೂ ಅಭಿನಂದನೆಗಳು. ಥ್ಯಾಂಕ್ ಯು. ಸೊ KGF ಬಗ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ಬಿಡ್ತೀನಿ, ಅದರಿಂದ ಶುರು ಮಾಡ್ತೀನಿ. KGF ಗಾಗಿ ನಿಮ್ಮ ಫಸ್ಟ್ ಮೀಟಿಂಗ್ ಮೇ ಬಿ 2016-17 ಅಲ್ಲಿ ಆಗಿರಬಹುದು. ಅಲ್ಲಿಂದ ಈಗ ರಿಲೀಸ್ ಆಗಿ ಒಂದು ಚರಿತ್ರೆಯನ್ನು ಸೃಷ್ಟಿಸಿರೋ ಸಕ್ಸಸ್ಸು ಅದೆಲ್ಲವನ್ನು ಮುಗಿಸಿದ ನಂತರ ಹಿಂದೆ ನೀವು ತಿರುಗಿ ನೋಡಿದಾಗ ನಿಮ್ಮ KGF ಪಯಣವನ್ನ ವಾಟ್ ಯು ಸಿ? ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ಜರ್ನೀಸ್ ಅನ್ಸುತ್ತೆ. ಅಂದ್ರೆ 2016-17 ಅಲ್ಲ, 2014 ಇಫ್ ಐ ರಿಮೆಂಬರ್, Feb 21st ಉಗ್ರಂ ರಿಲೀಸ್. ಸಮ್ ಟೈಮ್ ಇನ್ March 2014 ಪ್ರಶಾಂತ್ ಬಂದು ಐ ಅಪ್ರೋಚ್ ಟು ಡೂ ಅ ಫಿಲ್ಮ್. ನೀವು ಅಪ್ರೋಚ್? ನಾನು ಅಪ್ರೋಚ್ ನಾನು ಸಿನಿಮಾ ನೋಡಿದ ತಕ್ಷಣ ನಾನು ಅವ್ರಿಗೆ ನಂಬರ್ ಇಸ್ಕೊಂಡು ಐ ಕಾಲ್ಡ್ ಹಿಮ್ ಅಂಡ್ ಸೆಡ್ ದಿಸ್ ಇಸ್. ನಿನ್ನಿಂದಲೇ ಬಂದಿತ್ತು ಅಷ್ಟರಲ್ಲಿ? ನಿನ್ನಿಂದಲೇ ನೆಕ್ಸ್ಟ್ ಮಂತ್ ಇವ್ರು ಬಂದಿದ್ದು, ಉಗ್ರಂ ಬಂದಿದ್ದು. ಸೊ ಉಗ್ರಂ ನೋಡಿ 2-3 days ಆದ ತಕ್ಷಣ ಐ ಥಿಂಕ್ ಐ ಸಾ ಇಟ್ ಆನ್ ಸಂಡೇ, ಫ್ರೈಡೇ ರಿಲೀಸ್, ಸಂಡೇ ನೋಡಿದ್ದು ನಾನು. ಫೋನ್ ಮಾಡಿ ಹೇಳಿದೆ ನಾನು. ದೆನ್ ಇಟ್ ಟುಕ್ ಟೈಮ್ ಫಾರ್ ಅನದರ್ 1 week ಆದ್ಮೇಲೆ ವಿ ಮೆಟ್. ಆ್ಯಂಡ್ ದೆನ್ ನಾವು ಅವಾಗ ಪುನೀತ್ ಸರ್ಗೆ ಇನ್ನೊಂದು ಪ್ರಾಜೆಕ್ಟ್ ಮಾಡಬೇಕು, ವಿಚ್ ಇಸ್ ನೌ ರಾಜ್ಕುಮಾರ್. ಅವತ್ತು ರಾಜ್ಕುಮಾರ್ ಇನ್ನೂ ಫೈನಲೈಸ್ ಆಗಿರಲಿಲ್ಲ ಬಿಕಾಸ್ ಸಂತೋಷ್ ಅವ್ರು ವಾಸ್ ಡೂಯಿಂಗ್ ರಾಮಾಚಾರಿ, ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ. ಪುನೀತ್ ಸರ್ಗೆ ಅಂತ ಬಂದು ಒಂದು ಕತೆ ಹೇಳಕ್ ಬಂದಿತ್ತು. ಆ ಟೈಮಲ್ಲಿ ಇದೊಂದು ಕತೆ ಇದೆ ಅಂತ ಹೇಳೋದು. ಅಂದ್ರೆ ಈ ಜಸ್ಟ್ ಟೋಲ್ಡ್ ಅ ಲೈನ್ ಅಂಡ್ ದಟ್ ಲೈನ್ ಅಲ್ಲಿ ಇಟ್ಸ್ ಫಸ್ಟ್ ಪಾರ್ಟ್ ಅಲ್ಲಿ ನಾನೇನ್ ಹೊಡಿಬೇಕು ಅಂತ ಆಂಡ್ರೂಸ್ ಅವ್ರು ಏನ್ ಬಂದು ಹೇಳ್ತಾರೆ, ದಟ್ ವಾಸ್ ಓನ್ಲಿ ಲೈನ್ ಇಸ್ ದಟ್ ದ ಎಂಟೈರ್ ಸೀನ್. ಅಂಡ್ ಎಲ್ಲೋ ವಿಜಯ್, ನಮ್ಮ ಬ್ರದರ್ಗೆ ವಿಜಯ್ ಕರಿವಂದವ್ರಿಗಾಗ್ಲಿ ನನ್ಗಾಗ್ಲಿ, ವಿ ಫೆಲ್ಟ್ ದಿಸ್ ಇಸ್ ಸಮಥಿಂಗ್ ಬಿಗ್. ಅಂಡ್ ಇಟ್ ಸೋ ಹ್ಯಾಪನ್ ದಟ್ ಎಸ್ came also into the project. But ಅವಾಗ ರಾಮಾಚಾರಿನ್ ಇತ್ತು, ಮಾಸ್ಟರ್ ಪೀಸ್ ಕಮಿಟ್ಮೆಂಟ್ ಆಯ್ತು. ಬಿಕಾಸ್ ಬೈ ಟೈಮ್ ಪ್ರಶಾಂತ್ ಫಿನಿಶ್ ದ ಸ್ಕ್ರಿಪ್ಟ್, ಮಾಸ್ಟರ್ ಪೀಸ್ ವಾಸ್ ಆನ್ ದಿ ಫ್ಲೋರ್ ಅಂಡ್ ದೇರ್ ವಾಸ್ ಒನ್ ಪ್ರಯರ್ ಕಮಿಟ್ಮೆಂಟ್ ಆನ್ ದ ಸ್ಟ್ರೇಟ್ ಫಾರ್ವರ್ಡ್. ಸೊ ಇಟ್ ಟುಕ್ ಟೈಮ್ ಟು ಸ್ಟಾರ್ಟ್. ಆಮೇಲೆ ಐ ಥಿಂಕ್ ಎವ್ರಿ ಒನ್ ನೋಸ್ ವಾಟ್ ಹ್ಯಾಪನ್ ಲೇಟರ್. ಸೊ ದಿಸ್ ವಾಸ್ ದಿ ಬ್ಯಾಕ್ ಸ್ಟೋರಿ, ಹೌ ದ ಫಿಲ್ಮ್ ಸ್ಟಾರ್ಟೆಡ್. ನೀವು ಶುರು ಮಾಡಿದಾಗ ಇದು ಹೀಗೆ ಮುಗಿಯತ್ತೆ ಅಂತ ಪ್ರಾಯಶಃ ಊಹಿಸೇ ಇರಲಿಲ್ಲ. ಸೊ ವೆನ್ ಯು ಲುಕ್ ಬ್ಯಾಕ್, ಇದು ನಿಜವಾಗ್ಲೂ ನಡೀತಾ ಅನ್ನೋ ಒಂದು ಆಶ್ಚರ್ಯ ನಿಮ್ಮಲ್ಲೂ ಹುಟ್ಟತ್ತ ಆಗಾಗ? ಯಾ, ಯು ಹ್ಯಾವ್ ಟು ಪಿಂಚ್ ಯೋರ್ ಸೆಲ್ಫ್. ಆಗಾಗ ಗಿಣ್ಕೋತೀವಿ ಸ್ವಲ್ಪ ಇದಂಗೆ, ಯಾಕಂದ್ರೆ ದಿಸ್ ಇಸ್ ಅ ಸ್ಕ್ರಿಪ್ಟ್ ಇನ್ ಇಟ್ಸೆಲ್ಫ್. ವಿ ಕ್ಯಾನ್ ಡೂ ಅ ಸ್ಕ್ರಿಪ್ಟ್ ಇನ್ ಇಟ್ಸೆಲ್ಫ್ ಫ್ರಮ್ ದ ಟೈಮ್ ಇಟ್ ಸ್ಟಾರ್ಟೆಡ್ ಅಂಡ್ ಏನೇನಾಯ್ತು. ಅಂಡ್ ಇಟ್ಸ್ ಅ ಜರ್ನಿ ಫ್ರಮ್ 2014 to 22 KGF ಅನ್ನೋದನ್ನ. ಅಂಡ್ ಎಲ್ಲಾರು ಇಟ್ ವಾಸ್ ಲೈಕ್ ಎಸ್ ಸರ್ ಆಗಲಿ, ವಿಜಯ್, ಭುವನ್, ಪ್ರಶಾಂತ್, ಆಲ್ ದ ಪೀಪಲ್, ರವಿ ಬಸೂರ್ ಅವರು, ಶಿವಕುಮಾರ್ ಆರ್ಟ್ ಡೈರೆಕ್ಟರ್, ಎವ್ರಿ ಒನ್ ಆನ್ ದಿ ಸೆಟ್ಸ್. ನಾವು ಫಸ್ಟ್ ಟೈಮ್ ಶೂಟ್ ಮಾಡಿದಾಗ ಚಾಪ್ಟರ್ 1 ವೆನ್ ವಿ ಶಾಟ್, ಇಟ್ ವಾಸ್ ಲೈಕ್ ಎವ್ರಿ ಡೇ 1,500 ಪೀಪಲ್ ಆನ್ ಸೆಟ್ಸ್. ಎಷ್ಟೊಂದು ಜನಕ್ಕೆ ಅಲ್ಲಿ ಸೈನೈಡ್ ಮಣ್ಣು, ದೇರ್ ವಾಸ್ ಅ ಲಾಟ್ ಆಫ್ ಇಶ್ಯೂಸ್ ಆನ್ ದಿ ಸೆಟ್ಸ್. ಗಾಳಿ ಬಂದ್ರೆ ನಿಂತ್ಕೋತಿಲ್ಲ 10-15 minutes. Everything used to come off, all the sets and all. Quite a challenge in itself. I think we still have that. Now Golden Stories of KGF and we had published a podcast, video cast. Adali we have that, how the film happened. So but all those were on sets. Behind sets mujai andre discussion level alli, how we took the business forward. All the now ivat nenskondu ivat, I think when you go outside and off late, at least after chapter 2, I've been accessible to a lot of non-cinema people. ಅಂದ್ರೆ ಇಲ್ಲಿ ನಮ್ಮಲ್ಲಿ ಏನಾಗಿದೆ, ತುಂಬಾ ಜನ ಸಿನಿಮಾ ನೋಡಲ್ಲ. ಬಟ್ ಅವರೆಲ್ಲರೂ KGF ಅಂತ ಅಂದಾಗ, when someone in the middleman introduces us to KGF, so they are like KGF ಅಂದ್ರೆ ಸಿನಿಮಾ ನೋಡಿಲ್ಲ ಬಟ್ ಐ ಹ್ಯಾವ್ ಹರ್ಡ್ ಆಲ್ ಓವರ್.
So that's what has given us. And I'm not saying, I'm talking about a small amount of crowd who, I cannot say a small amount of crowd, a crowd which have not seen KGF still, but have heard about it, and it's a phenomenon. ಅಂತ ಅವ್ರಿಗೆ ಅದು ಒಂದು ಟುಡೇ ನಿಮ್ಗೆ ಎಲ್ಲೋದ್ರೂ ಒಂದು ಆಕ್ಸೆಸ್ ಆಗಲಿ ಒಂದು ಮರ್ಯಾದೆ ಆಗಿ ಸಿಗುತ್ತಲ್ವ, ಅಬೌಟ್ ನಾಟ್ ಓನ್ಲಿ ಆಕ್ಸೆಸ್ ಅಂದ್ರೆ ಟು ಡೂ ಥಿಂಗ್ಸ್ ಈಸಿ, ಅಬೌಟ್ ವಾಟ್ ಅ ಫಿಲ್ಮ್ ಯು ಹ್ಯಾವ್ ಡನ್ ಆರ್ ಅದಕ್ಕೆ ನಮಗೆ KGF ಮಾಡಿಸ್ಕೊಡ್ತೀವಿ ಟು ಗೆಟ್ ಎನಿ ಒನ್ಸ್ ಡೇಟ್ ಫಾರ್ ದ ನೆಕ್ಸ್ಟ್. ನಾಳೆ ಇನ್ನೊಂದು ಸಿನಿಮಾ ಯಾರಿಗೆ ಮಾಡಬೇಕು ಅಂತ ಅಂದಾಗ ನಾವು ಒಂದು ಹೊಂಬಾಳೆ ಫಿಲ್ಮ್ಸ್ ಅಂತ ಅಂದ್ರೆ ದೇ ನೋ ದಟ್ ದೀಸ್ ಆರ್ ದಿ ಸ್ಟುಡಿಯೋಸ್ ವಿಚ್ ಡಿಡ್ KGF. So they'll give you, they'll sit up and take notice of you. Sure. And it is how the world is. Right. So you need to have something before you can go. Outside India, maybe you can give me one example or anecdote. What is the sort of impact that KGF has made? Indian ಸಿನಿಮಾದಲ್ಲಿ ಅಂದ್ರೆ outside, I think I'm not talking about film people. Probably I'm talking about film watchers. I'm not talking about the one who make films. Understood. Because ಅವ್ರ ಹತ್ರ ನಮ್ಗೆ ಅಷ್ಟೊಂದು ಆಕ್ಸೆಸ್ ಇನ್ನು ಮಾತುಕತೆ ಆಗೋಕ್ಕೆ ಸಂದರ್ಭಗಳು ಬಂದಿಲ್ಲ. ಬಟ್ ಕೆಲವು ದಿ ಹೆಡ್ಸ್ ಆಫ್ ಸಮ್ ಮಲ್ಟಿಪ್ಲೆಕ್ಸ್ ಪೀಪಲ್ ಔಟ್ಸೈಡ್ ಇಂಡಿಯಾ ಇನ್ ದ US ಅಂಡ್ ಆಲ್, ಯಾವುದೋ ಒಂದು ಕಾನ್ವರ್ಸೇಷನ್ ಅಲ್ಲಿ ವೆನ್ ವಿ ವರ್ ಹ್ಯಾವಿಂಗ್ ಆನ್ ಸಮಥಿಂಗ್ ದೇ ಸೆಡ್ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಆಕ್ಷನ್ ಫಿಲ್ಮ್ಸ್ ಐ ಹ್ಯಾವ್ ಸೀನ್. ಅಂದ್ರೆ ಅವ್ರಿಗೆ ಭಾಷೆ ಅರ್ಥ ಆಗಲ್ಲ, KGFಗೆ ಹೈಪ್ ಗೊತ್ತಾಗುತ್ತಲ್ಲ, ಬಿಕಾಸ್ ದೇ ಆರ್ ದಿ ಒನ್ ಹೂ ಅಲಾಟ್ ಶೋಸ್. ಅವ್ರಿಗೆ ಹೈಪ್ ಗೊತ್ತಾಗುತ್ತಲ್ಲ ಹೆಂಗ್ ಶೋ ಫಿಲ್ ಆಗ್ತಿದೆ ಅದನ್ನೆಲ್ಲ. ಆ್ಯಂಡ್ ಈ ಐವ್ ಸೀನ್ ಇಟ್ ಥ್ರೈಸ್ ಆ್ಯಂಡ್ ಸ್ಪೀಕ್ಸ್ ಅಬೌಟ್ ಅ ಲಾಟ್ ಆಫ್ ಸ್ಮಾಲ್ ಇಂಟ್ರಿಕೇಟ್ ಡೀಟೇಲ್ಸ್. ಆ ಒಂದು ಕಾರ್ ಚೇಸ್ ಬಗ್ಗೆ ಆಗಲಿ, ಅಥವಾ ಎಂಡದ ಒಂದು MIG ಶಿಪ್ಸ್ ಸೀನ್ಸ್ ಆಗಲಿ, ಅಥವಾ ತಾಯಿದ ಒಂದು ಆ ಎಮೋಷನಲ್ ಸೀಕ್ವೆನ್ಸ್. ಆ್ಯಂಡ್ ಹಿ ಯೂಸ್ ಟು ಗೋ ಆನ್ ಆ್ಯಂಡ್ ಆನ್. ಅಷ್ಟೊಂದು ಮಾತಾಡೋರು ಎಲ್ಲ ಕಡೆ. ಈವನ್ ವೆನ್ ಯು ಸಿ ದಿ ಕಲೆಕ್ಷನ್ಸ್ ಔಟ್ಸೈಡ್ ಇಂಡಿಯಾ and this which we released on our own through sub-distributors. ಒಂದು ಇದಾಯ್ತಲ್ವ, ಒಂದು ಹಕ್ಕೆ ಆಯ್ತಲ್ವ ಜನಕ್ಕೆ, ಒಂದು ತೊಗೊಂಡ್ರಲ್ವ, ಒಂದು ಮಿಡ್ ನೈಟ್ ಶೋಸ್ ಇತ್ತು, ಎಕ್ಸ್ಟ್ರಾ ಶೋಸ್ ಇತ್ತು, ನಮ್ಮ ಟಿಕೆಟ್ ರೇಟ್ಸ್ ಜಾಸ್ತಿ ಆದರೂ ಬಂದು ಕೂತ್ಕೊಂಡು ನೋಡಿದ್ರು. ಇನ್ಸ್ಟೆನ್ಸಸ್ ವೆನ್ ಪೀಪಲ್ ಟ್ರಾವೆಲ್ಡ್ 150 miles 100 miles to go and watch. I am not saying only Indians. And ಅದು ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆದಾಗ there are a lot of foreigners who will want to watch Indian content. ಮೊನ್ನೆ ಯಾವ್ದೋ ಗಣೇಶ ಹಬ್ಬಕ್ಕೆ ತಮಿಳ್ನಾಡಲ್ಲಿ ನರಾಚಿನ ಸೆಟಪ್ ಮಾಡಿದ್ರು. ಎಷ್ಟೋ ಗಣೇಶ ಐಡಲ್ಸ್ ಕೂಡ ರಾಕಿ ಭಾಯ್ ಆ ಒಂದು ಗನ್ ನಮ್ಮ ದೊಡ್ಡಮ್ಮ ಅನ್ನೋದು. ಸೊ ಇಟ್ಸ್ ಗಿವನ್ ಎವ್ರಿಥಿಂಗ್ ಟು ಇಟ್ಸ್ ಒನ್ ಐಡೆಂಟಿಟಿ ಅಂತ ಅಂತೀವಿ. ನಿಮಗೆ KGF 1 KGF 2 ಎರಡನ್ನೂ ಸೇರಿಸಿ ಟೆಲ್ ಮಿ ಒನ್ ಫೇವರೆಟ್ ಸೀನ್. ಇಟ್ಸ್ ಟೂ ಹಾರ್ಡ್. ಒಂದೇ ಅನ್ನೋದನ್ನ ನನಗೆ ಸಿಕ್ಕಾಪಟ್ಟೆ. ಸರಿ, ಅದ್ರಲ್ಲಿ ಒಂದು ಇದ್ರಲ್ಲಿ ಒಂದು ಹೇಳಿ. KGF 1 ಅಲ್ಲಿ will, I think my best scene in the entire KGF 1 ಸಿನಿಮಾದಲ್ಲಿ ಅಂತ ಅನ್ನೋದನ್ನ he says I'll go to Narachi at the interval scene. He knows it is ಅಂದ್ರೆ he is failed ಅಲ್ಲಿ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ he's failed. Even though at the end of KGF 1 we reveal that he knew that he could have easily taken off Garuda there, but ಆ ಪಾಯಿಂಟ್ ಅಲ್ಲಿ ಅವನ ಧೈರ್ಯ ಇದೆಯಲ್ಲ, ಅವನ್ ಆ ಕೈ ಎತ್ತಕ್ಕೂ ರಾಜಭೈರ್ಯ ಆ ಎರಡು ರಿಲೇಟ್ ಮಾಡುತ್ತಲ್ಲ. ಸೊ ಈ ಸ್ಟಿಲ್ ಅ 10-year-old boy who gave a promise to his mother that I'll become rich. So that was my favorite scene, interval scene. And also the way Prashanth has thought about it. ಅಲ್ಲಿ ಮಾಳವಿಕಾ ಅವರು ಕ್ರಿಟಿಸೈಸ್ ಮಾಡ್ತಿದ್ದಾರೆ, ಇವನು ರಿಡಿಕ್ಯೂಲ್ ಮಾಡ್ತಾ ಇದ್ದಾರೆ ರಾಕಿನ, ಅನಂತನಾಗ್ ಅವರು ಪದ್ಯ ಹೇಳ್ತಾ ಇದ್ದಾರೆ. ಸೊ ಇಟ್ಸ್ ಆಲ್ವೇಸ್ ಇಟ್ಸ್ ಏನಂತಾರೆ, ರಾಕ್ಸ್ ಟು ರಿಚಸ್ ಅಥವಾ ರೈಸ್ ಫ್ರಮ್ ದ ಆಶಸ್ ಅನ್ನೋದಲ್ವಾ, ನಿಮ್ಗೆ ಯಾವಾಗ್ಲೂ ಗೂಸ್ ಬಂಪ್ಸ್ ಕೊಡೋ ಸೀನ್ ಅದು. ಸೊ ಇಟ್ ಗಿವ್ ಸಮಥಿಂಗ್, ನಿಮ್ಗೆ ಒಂದು ಇನ್ಸ್ಪಿರೇಷನ್ ಕೊಡೋದು, ಒಂದು ಮೋಟಿವೇಶನ್ ಕೊಡೋದು ಟು ಡೂ ಸಮಥಿಂಗ್ ಬಿಗರ್. ಅಂತ ಊರು ಹಂಗಿದೆ ಅಂತ ಅಂದಾಗ ಇವನು ಹೋಗ್ತಾವನೆ ಅಂತ ಅಂದಾಗ, ವೆನ್ ಯು ರಿಲೇಟ್ ಟು ಸಮಥಿಂಗ್ ಇನ್ ಯೋರ್ ಲೈಫ್, I think that gives somewhere, okay, even anything is achievable ಅನ್ನೋದು ಕೊಡುತ್ತಲ್ಲ. ಅದು ನನಗೆ ಮೈ ಫೇವ್ರೆಟ್ ಸೀನ್ ಇನ್ ಒನ್. ಐ ಹ್ಯಾವ್ ಟು ಸಿಂಗಲ್ ಔಟ್ ಒನ್ ಸೀನ್. ಸರಿ, ಪಾರ್ಟ್ 2 ಅಂತಂದ್ರೆ ಇಟ್ಸ್ ಮೋರ್ ಅದು ಸೀನ್ ಎಪಿಸೋಡ್ ಆದ್ಮೇಲೆ ಎಪಿಸೋಡ್ ಬರ್ತಾರೆ ಹೋಗುತ್ತೆ. ಪಾರ್ಟ್ 2 ನಲ್ಲಿ ಪಾರ್ಟ್ 2 ದೇರ್ ವಾಸ್ ಲೈಕ್ ಇಂಟರ್ವಲ್ ಪಾಯಿಂಟ್ಗೆ ನಾವು ಐ ವೋಂಟ್ ಸೇ, ಬಿಕಾಸ್ ಈಗಿರೋ ಇಂಟರ್ವಲ್ ಪಾಯಿಂಟ್ ವಾಸ್ ನಾಟ್ ದಿ ಫಸ್ಟ್ ಇಂಟರ್ವಲ್. ಸರಿ, ಫಸ್ಟ್ ಇಂಟರ್ವಲ್ ಪಾಯಿಂಟ್ ವಾಸ್ ಸಮಥಿಂಗ್ ಎಲ್ಸ್. ಅದು ನನಗೆ ತುಂಬಾ ಇಷ್ಟ ಆಯ್ತು, ಎಸ್ಪೆಷಲಿ ಫಾರ್ ದ ಇಂಟರ್ವಲ್ ಪಾಯಿಂಟ್. ಆದ್ರೆ ಅಲ್ಲಿ ಆಮೇಲೆ ಲಾಟ್ ಆಫ್ ಕಾನ್ವರ್ಸೇಷನ್ಸ್ ಆಯ್ತು, ಲಾಟ್ ಆಫ್ ಮೀಟಿಂಗ್ಸ್ ಆಯ್ತು, ಅಂಡ್ ವಿ ಎಂಡೆಡ್ ಆನ್ ವಾಟ್ ಇಸ್ ಇಟ್ ಎಂಡ್ಸ್ ಟುಡೇ. ಅಂದ್ರೆ ಆ ಒಂದು ಇವ್ರಿಗೆ ಮತ್ತೆ ಮೀಟಿಂಗ್ ಬಿಟ್ವೀನ್ ದಿ ಅವರು ನಮ್ಮ ಬಾಲಕೃಷ್ಣ ವರ್ಡನ್ ದಟ್, ಅಂದ್ರೆ ದಿ ದುಬೈ ಡಾನ್ ಮತ್ತು
ರಾಕಿ ಬೈಕ್ ಮೀಟಿಂಗ್ ಆಗೋದ್ರಲ್ಲಿ ವಿ ಎಂಡೆಡ್. ಬಟ್ ಅದಕ್ಕೆ ಮುಂಚೆ ಜಸ್ಟ್ ಬಿಫೋರ್ ಹಿ ಗೋಸ್ ಟು ದುಬೈ ವಾಸ್ ದ ಇಂಟರ್ವಲ್ ಪಾಯಿಂಟ್. ಅಂದ್ರೆ ಅಲ್ಲಿ ಮತ್ತೆ ಒಂದು ಪದ್ಯ ಇತ್ತು, ಅಲ್ಲಿ ಇನ್ನೊಂದು ಶಾಯರಿ ಇತ್ತು. ಅದಕ್ಕೆ ಅದನ್ನ ಚೇಂಜ್ ಮಾಡಿದಾಗ ಅಗೇನ್ ನೀವು ಸಿ ಬ್ರಿಲಿಯನ್ಸ್ ಆಫ್ ಪ್ರಶಾಂತ್ ಅಂತ ನಾನೇನು ಈ ಕತೆ ಶಾಯರಿಯಲ್ಲಿ ಮುಂದುವರ್ಸೋಕ್ಕಾಗಲ್ಲ ಅಂತ ಅನ್ನೋದು. ಸೊ ಹಿ ಚೇಂಜ್ ಇಟ್ ಬಿಕಾಸ್ ದಟ್ ವಾಸ್ ಅ ವಾಯ್ಸ್ ಓವರ್. ಬಟ್ ಐ ಥಿಂಕ್ ಮೈ ಬೆಸ್ಟ್ ಸೀನ್ ಇನ್ KGF 2 ವಾಸ್ ಐ ವಾಂಟ್ ಟು ಟೆಲ್ 2 scenes. ಒನ್ ಥಿಂಗ್ ಎಂಡಲ್ಲಿ ಅವನು ರಾಕಿ ವೆನ್ ಹಿ ಸೇಸ್ ಹಿ ಗೋಸ್ ಅಂಡ್ ಅವನು ಬಿದ್ದಾಗ when he shot down and he goes inside the water and they say he wanted to take all the gold to himself. ಏನು ಆ ಒಂದು ಗ್ರಾಮ್ ಅಂದ್ರೆ 140 grams 1 gram ಗೋಲ್ಡ್ ಅನ್ನು ಪೊಲೀಸ್ ಸ್ಟೇಷನ್ ಏನಕ್ಕೆ ಎತ್ಕೊಂಡು ಫಸ್ಟ್ ಅದು ಹುಚ್ಚತನ ಅಂತ ಅನ್ಸ್ಬೋದು ಆ ಸೀನ್ ನೋಡ್ದ. ಬಟ್ ಏನಕ್ಕೆ ಅಂತ ಅನ್ನೋದು ಕೊನೆಯಲ್ಲಿ ಗೊತ್ತಾಗುತ್ತೆ, ಒಂದೂ ಬಿಡಲ್ಲ ಬೇರೆ ಯಾರಿಗೂ ಅದನ್ನ. ಬಟ್ ದ ಫೇವ್ರೆಟ್ ಸೀನ್ ವುಡ್ ಬಿ ವೆನ್ ಹಿ ಗೆಟ್ಸ್ ಹಿಸ್ ಫಾದರ್ ಅಂಡ್ ಸೇಸ್ ಟೇಕ್ ಕೇರ್ ಆಫ್ ಮೈ ವೈಫ್. ಅದು ನಮ್ಮ ಅಮ್ಮನ ಗ್ರೇವ್ ಅಟ್ಲೀಸ್ಟ್ ಈಗ ನೋಡ್ಕೊಂಡದಲ್ವಾ, ದಟ್ಸ್ ದ ಬೆಸ್ಟ್. ಇಫ್ ಯು ವಾಂಟ್ ಟು ಸಿಂಗಲ್ ಔಟ್ ಅದು ಒಂದೇ ನಮ್ಮ ಬೆಸ್ಟ್ ಸೀನ್. ನಿಮ್ಮ ಈ KGF ಪಯಣದ ಮೇಲೆ ಒಂದು ಪ್ರಶ್ನೆ, ಕೊನೆ ಪ್ರಶ್ನೆ. ನಿನ್ನಿಂದಲೆಯಿಂದ ಈಗ ಸಲಾರ್ ವರೆಗೂ ಈ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅನ್ನೋ ಒಂದು ಜವಾಬ್ದಾರಿ ಹೇಗೆ ಬದಲಾಗಿದೆ? ಸಿಕ್ಕಾಬಳೆ ಬದಲಾಗಿದೆ. ನಿನ್ನಿಂದಲೇ ಐ ವಾಸ್ ಆಕ್ಚುಲಿ ನಾಟ್ ಫುಲ್ ಟೈಮ್ ಯಾವ್ದ್ರೂ. ಅಂದ್ರೆ ನಿನ್ನಿಂದಲೇ ನಾನು ಐ ವಾಸ್ ಸ್ಟಿಲ್ ವರ್ಕಿಂಗ್. ನಾನು ಐ ವಾಸ್ ಇನ್ an IT ಇಂಡಸ್ಟ್ರಿ. ನಿನ್ನಿಂದಲೇ ಐ ವಾಸ್ ಜಸ್ಟ್ ಪಾರ್ಟ್, ಐ ವಾಸ್ ಜಸ್ಟ್ ಹೆಲ್ಪಿಂಗ್. ಅವಾಗ ನಾಟ್ ಇವನ್ ಅನ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಇವಾಗ ನೋಡಿದ್ರಲ್ಲಿ ಯಾವ ಕ್ರೆಡಿಟ್ಸು ಇಲ್ಲ. ಪ್ರೊಡಕ್ಷನ್ ಹೆಲ್ಪ್ ಅನ್ನೋದ್ರಲ್ಲಿ ಕೊನೆಯಲ್ಲಿ ಎಂಡ್ ಕ್ರೆಡಿಟ್ಸ್ ಅಲ್ಲಿ ಒಂದ್ ಕಡೆ ಹೆಸರು ಬರುತ್ತೆ. ಮಾಸ್ಟರ್ ಪೀಸ್ಗೆ ಐ ಸ್ಟಾರ್ಟೆಡ್ ಎಕ್ಸಿಕ್ಯೂಟಿಂಗ್ ದ ಪ್ರಾಜೆಕ್ಟ್. ಅಂದ್ರೆ ಒಂದು ಸಿನಿಮಾ ಎಕ್ಸಿಕ್ಯೂಟ್ ಮಾಡೋ ಕತೆ ಗೊತ್ತಾದ್ಮೇಲೆ ಅದಕ್ಕೆ ಏನೇನು ಬೇಕಾಗುತ್ತೆ, ಎಲ್ಲೆಲ್ಲಿ ಶೂಟ್ ಮಾಡ್ಬೋದು, ಗೆಟಿಂಗ್ ಎವ್ರಿಥಿಂಗ್ ಸೆಟ್ ಅಂಡ್ ಎಕ್ಸಿಕ್ಯೂಟಿಂಗ್ ದ ಅಂಡ್ ಇಟ್ಸ್ ಜಸ್ಟ್ ಎಕ್ಸಿಕ್ಯೂಟಿಂಗ್ ದ ಪ್ರಾಜೆಕ್ಟ್. ಮಾಸ್ಟರ್ ಪೀಸ್ ಎಂಡ್ ಟು ಎಂಡ್ ಎಕ್ಸಿಕ್ಯೂಷನ್ ಮಾಸ್ಟರ್ ಪೀಸ್ ಆಗಿದೆ. ರಾಜ್ಕುಮಾರ 3ನೇ ಸಿನಿಮಾ ಬಂದಾಗ ಐ ಆಲ್ಮೋಸ್ಟ್ ಡಿಡ್ ಇಟ್ ಅಲೋನ್. ಮಾಸ್ಟರ್ ಪೀಸ್ ನಾನು ಮತ್ತೆ ರಾಮರಾವ್ ಅಂತ ನಮ್ಮ ಇನ್ನೊಬ್ರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಹೂ ಇಸ್ ದೇರ್ ಫ್ರಮ್ ಅವರ್ ಡೇ ಒನ್, ಅವ್ರ ಜೊತೆಗೆ ಹೆಲ್ಪ್ ತಗೊಂಡು ಮಾಡಿದ್ರು. ರಾಜ್ಕುಮಾರನು ಆಬ್ವಿಯಸ್ಲಿ ಜೊತೆಗೆ ಮಾಡಿದ್ದು KGF 1 ಅದನ್ನ. ಇವರದ್ನ ಐ ಎಕ್ಸಿಕ್ಯೂಟೆಡ್ ಇಟ್ ಆಲ್ ಬೈ ಮೈಸೆಲ್ಫ್. ವೇರ್ KGF 2 ಅವರು ಹಿ ಎಕ್ಸಿಕ್ಯೂಟೆಡ್. ಅಂದ್ರೆ ಐ ವಾಸ್ ದೇರ್ ಆನ್ ಸೆಟ್ಸ್ ಬಟ್ ನಾಟ್ ಎವ್ರಿ ಡೇ. ಇವತ್ತಿಗೆ ಐ ಆಮ್ ಮೋರ್ ಆಫ್ ಅ ಕ್ರಿಯೇಟಿವ್ ಪ್ರೊಡ್ಯೂಸರ್. ಸೊ I've stopped executing ಅಂತಂದ್ರೆ on sets there are other people who are taking care in the team. There are 4-5 people who are taking care. Sure. Because parallel ಆಗಿ 4-5 ಪಿಕ್ಚರ್ ನಡೀತಿದೆ. ತೋತಾರೆ ಕ್ರಿಯೇಟ್ ಮೈ ನೌ ಟುಡೇ. ಹೊಂಬಾಳೆಯಲ್ಲಿ ಕಾರ್ತಿಕ್ ಏನು ಅಂತ ಹೇಳಿದ್ರೆ ಸಿನಿಮಾ ಕಮಿಷನ್ ಮಾಡೋದು, ಅಸೆಂಬಲ್ ಮಾಡೋದು and get it into the execution. And post execution when it comes to marketing and business I get involved. Lovely. In execution, day-to-day activities, shooting activities, on the field activities. I really don't know what is happening there. So ನೀವು ಹೇಳಿದ್ರಿಂದ ನಂಗೆ ಒಂದು ಇಂಪಾರ್ಟೆಂಟ್ ಟೇಕ್ ಅವೇ ಸಿಕ್ತು. ಒಂದು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಬರೋದು ಫಿಲ್ಮ್ ಡಿಸೈಡ್ ಆದ್ಮೇಲೆ, ಕಥೆ ಡಿಸೈಡ್ ಆದ್ಮೇಲೆ. ಬಟ್ ಈಗ ಕ್ರಿಯೇಟಿವ್ ಪ್ರೊಡ್ಯೂಸರ್ ಬರೋದು ಅದಕ್ಕೂ ಒಂದ್ ಸ್ಟೆಪ್ ಮುಂಚೆನೆ, ಕಮಿಷನಿಂಗ್ ದಿ ಪ್ರಾಜೆಕ್ಟ್ ಬರ್ತಾರೆ. ಅವಾಗ ಎರಡೂ ಮಾಡ್ತಿದ್ದೆ. ನಾವು ಎಕ್ಸಿಕ್ಯೂಷನ್ ಐ ಜಸ್ಟ್ ಲೆಟ್ ಗೋ ಅಂತಂದ್ರೆ ಇಟ್ಸ್ ಟೂ ಮಚ್ ಆನ್ ದಿ ಪ್ಲೇಟ್. ಬಿಕಾಸ್ ಪ್ಯಾರಲಲಿ ಇಷ್ಟೊಂದು ನಡೀತಿರುವಾಗ I've just the other people who are exactly ಅವ್ರಿಗೆ ಎಕ್ಸಿಕ್ಯೂಷನ್ ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ. ಅಂದ್ರೆ ದೇ ಕಂಪ್ಲೀಟ್ಲಿ ಡಿವೋಟೆಡ್ ಟು ಎಕ್ಸಿಕ್ಯೂಷನ್. ನಾನು ಎಕ್ಸಿಕ್ಯೂಷನ್ ಇಂದ ಆಚೆ ಬಂದಿದ್ದೆ. ಕಮಿಷನಿಂಗ್ ಅಂತ ಮಾತಾಡಿದ್ವಿ, ಸೊ ಅದ್ರ ಪ್ರಶ್ನೆ ಈಗಲೇ ಕೇಳ್ಬಿಡ್ತೀನಿ. ಈಗ ಹೊಂಬಾಳೆ ಬೇರೆ ಬೇರೆ ಭಾಷೆಗಳಲ್ಲೂ ಬೇರೆ ಬೇರೆ ರಾಜ್ಯಗಳಿಗೂ ಇಟ್ಸ್ ಸ್ಪ್ರೆಡಿಂಗ್ ಔಟ್ ಅಲ್ವಾ? ಈ ರೀತಿಯ ಪ್ರಾಜೆಕ್ಟ್ಸ್ ನ ಆರ್ ಯು ರೀಚಿಂಗ್ ಔಟ್ ಆರ್ ಆರ್ ದಿ ಫಿಲ್ಮ್ ಮೇಕರ್ಸ್? ಬೋತ್ ವೈಸ್. ಕೆಲವರು ಅವರು ಬರ್ತಾರೆ, ಕೆಲವರು ನಾವು ಇಫ್ ವಿ ಲೈಕ್ ಸರ್ಟನ್ ಸಿನಿಮಾ ಆರ್ ಸರ್ಟನ್ ಫಿಲ್ಮ್ ಮೇಕರ್ಸ್ ಕೆಲಸ ಇಷ್ಟ ಆದಾಗ there are times when we also go and approach them. So it's both ways. What is the secret? Again, ಇದು ಕಮಿಷನಿಂಗ್ ಪ್ರಾಜೆಕ್ಟ್ ಬಗ್ಗೆ ನಿಮ್ಮ ಅನುಭವದಲ್ಲಿ ವಾಟ್ ಇಸ್ ದಿ ಸೀಕ್ರೆಟ್ ಆಫ್ ಸೆಲೆಕ್ಟಿಂಗ್ ಅ ಗುಡ್ ಸ್ಟೋರಿ? There is no ಈಗ ಒಂದು ಸೀಕ್ರೆಟ್ ಅನ್ನೋದೇನಿಲ್ಲ. ಅಥವಾ ಈಗ ಕಾರ್ತಿಕ್ ಅವರು ಯಾವ ಚೆಕ್ ಬಾಕ್ಸಸ್ ಟಿಕ್ ಆಗ್ಲೇಬೇಕು ಅಂತ ನೋಡ್ತಾರೆ? ಇಟ್ ಶುಡ್ ಮೂವ್ ಯು ಸರ್. ನೀವು ಫಸ್ಟ್ ಟೈಮ್ ನೀವು ಯಾವುದೇ ಮೂವ್ ಯು ಅಂದ ತಕ್ಷಣ ನಾಟ್ ಓನ್ಲಿ ಎಮೋಷನಲಿ, ಇಟ್ ಮೈ ಎಂತ್ರಲ್ಲಿ ಅದೊಂದು ಏನೋ ಒಂದು ಕಿಕ್ ಕೊಡ್ಬೋದು ಆ ಸಿನಿಮಾ ನೀವು ಮಾಡ್ತಿರ್ಬೋದು ಆನ್ ಡಿಫ್ರೆಂಟ್ ಟೈಮ್ಸ್. ಇಫ್ ಇಟ್ಸ್ ಅನ್ ಎಮೋಷನಲ್ ಫಿಲ್ಮ್ ಯು ಶುಡ್ ಬಿ ಡ್ರಾನ್ ಟುವರ್ಡ್ಸ್ ಇಟ್. ಎಷ್ಟೊಂದು ಸತಿ ವಿತ್ ಆಲ್ ರೆಸ್ಪೆಕ್ಟ್ ಟು ದೋಸ್ ಹು ಕಮ್ ಅಂಡ್ ಟೋಲ್ಡ್ ಸ್ಟೋರೀಸ್ ಟು ಕೆಲವುದು ಕಮಿಷನ್ ಆಗಿರುತ್ತೆ, ಕೆಲವುದು ಆಗಿರಲ್ಲ.
ಕೆಲವುದು ಕತೆ ಹೋಗ್ತಾ ಇರುವಾಗ ನನಗೆ ನನ್ನ ಅಟೆನ್ಷನ್ ಅದನ್ನ ನಂದೊಬ್ಬಂದೆ ವೆನ್ ಐ ಎಮ್ ಟೇಕಿಂಗ್ ದ ಡಿಸಿಷನ್ ಇಟ್ ಹ್ಯಾಸ್ ಟು ನನ್ನ ಅವರು 1 hour ನರೇಷನ್ ಕೊಡ್ತಾರೋ ಅಥವಾ ಹಾಫ್ ಆನ್ ಅವರ್ ನರೇಷನ್ ಕೊಡ್ತಾರೋ ಇಟ್ ಇಸ್ ಐ ಹ್ಯಾವ್ ಟು ನಾಟ್ ಥಿಂಕ್ ಅಬೌಟ್ ಎನಿಥಿಂಗ್ ಎಲ್ಸ್ ಇವನ್ ಇಫ್ ಇಟ್ಸ್ ಅ ಕಾಲ್ ಆರ್ ಸಮಥಿಂಗ್ ಇಫ್ ಐ ಆಮ್ ಡಿಸ್ಟ್ರಾಕ್ಟೆಡ್ ಎನಿ ಮೂಮೆಂಟ್ there's something in the film ಗೊತ್ತಾಗುತ್ತೆ ಅದನ್ನ there's so many times when they go on and ನಾನು I keep means I'm diverted distracted by something else ಆ ಡಿಸ್ಟ್ರಾಕ್ಷನ್ ಅಂತ ಬಂದೇ ಬರುತ್ತೆ ಬೇರೆ ಟೈಮಲ್ಲಿ ಬರಲ್ಲ ಅಂತ ಅಲ್ಲ ದಟ್ಸ್ ವಾಟ್ ಯು ಗಿವ್ ಪ್ರಯಾರಿಟಿ ಟು ಇಟ್ಸ್ ಯು ಶುಡ್ it should move you second thing it should keep you act ಅಂದ್ರೆ 1 hourಗೆ ಎಂಗೇಜ್ಡ್ ಆಗಿ ಇಟ್ಕೊಂಡು ಏನ್ ನಡೀತಿದೆ ನಿಮ್ ತಲೆಯಲ್ಲಿ ಅವ್ರ ಕತೆ ಹೇಳ್ತಾ ಇರುವಾಗ ನಿಮ್ದಲ್ಲಿ ವಿಜುವಲೈಸೇಷನ್ ನಡೆಯೋಕೆ ಸ್ಟಾರ್ಟ್ ಆಗುತ್ತೆ ಎನಿವನ್ ಫಾರ್ ದಟ್ ಮ್ಯಾಟರ್ ಹಿಂಗಿತ್ತ ಹಂಗೆ ನಿಮ್ ತಲೆಯಲ್ಲಿ ಒಂದು ವಿಜುವಲೈಸೇಷನ್ ಸ್ಟಾರ್ಟ್ ಆಗುತ್ತೆ ಆ 1 hour ನಿಮ್ನ ಎಂಗೇಜ್ ಆಗಿ ಎಲ್ಲೂ ಆ ಕಡೆ ಈ ಕಡೆ ತಿರುಗಿ ಮಾಡಿದ್ರೆ ಲಾಟ್ ಆಫ್ ಟೇಕ್ ಅವೇಸ್ ಇನ್ ಸರ್ಟನ್ ಫಿಲ್ಮ್ಸ್ ಮೇ ನಾಟ್ ಬಿ 100% engaging but ಎಲ್ಲೋ ಒಂದು ಪಾಯಿಂಟ್ ಇರುತ್ತೆ ಆಮೇಲೆ ವಿಲ್ ಟ್ರೈ ಟು ವರ್ಕ್ ಆನ್ ಇಟ್ ಐ ಹ್ಯಾವ್ ಟು ಗೋ ಬ್ಯಾಕ್ ಟು KGF ಫಾರ್ ಅ ಬಿಟ್ ನೀವು ಹೇಳಿದ್ರಿ ಒಬ್ರು ನರೇಟ್ ಮಾಡುವಾಗ ಇದು ಎಲ್ಲರಲ್ಲೂ ಆಗುತ್ತೆ ಕರೆಕ್ಟ್ ನಿಮ್ಗೆ ಸೀನ್ಸ್ ಓಡ್ತಾ ಇರುತ್ತೆ ನೀವು ನೋಡೇ ಇಲ್ಲ ಫಿಲಮ್ನ ಬಟ್ ಅವ್ರ ಕತೆ ಹೇಳುವಾಗ ನಿಮ್ಗೆ ಸೀನ್ಸ್ ಬಿಲ್ಡ್ ಆಗ್ತಾರೆ ಹೀಗೆ ಇರುವಾಗ ಪ್ರಶಾಂತ್ ಅವರು ಆ ದೊಡ್ಡ ದೊಡ್ಡ ಐಡಿಯಾಸ್ ಹೇಳುವಾಗ ನೀವು ಇಮ್ಯಾಜಿನ್ ಮಾಡಿದ್ದು ಕೊನೆಗದು ಬಂದದ್ದು ತುಂಬಾ ಡಿಫ್ರೆಂಟ್ ಇತ್ತ ಲೈಕ್ ಬರೀ ಈಗ ನಾನೇನ್ ಕೇಳ್ತಾ ಇದ್ದೀನಿ ಅಂದ್ರೆ 2014ರಲ್ಲಿ ಅದು ಬಿಡಿ ಆಮೇಲೆ ಲೆಟ್ಸ್ ಸೇ ಇವನ್ ಶೂಟ್ ಮುಂಚೆ 2017 ಆ ಟೈಮ್ ಫ್ರೇಮ್ ಅಲ್ಲಿ ಅಲ್ಲಿವರೆಗೂ ಕನ್ನಡ ಸಿನಿಮಾ ಅಲ್ಲಿ ಆ ಥರ ದೃಶ್ಯಗಳೇ ನೋಡ್ದಿರೋ ದೃಶ್ಯಗಳನ್ನ ಒಬ್ರು ಬಂದು ನರೇಟ್ ಮಾಡ್ತಾ ಇದ್ದಾರೆ ಅನ್ನುವಾಗ ಪ್ರಾಯಶಃ ನೀವು ಕೂಡ ಒಂದು ಸ್ಮಾಲ್ ಸ್ಕೇಲ್ ಅಲ್ಲಿ ವಿಜುವಲೈಸ್ ಮಾಡಿದ್ರ ಸೀನ್ಸ್ ನ ಅಂತ ಅಲ್ಲ ಉಗ್ರಂ ನೋಡಿರ್ಲಿಲ್ಲ ಅಂದ್ರೆ ಐ ಡೋಂಟ್ ಥಿಂಕ್ ನಾನು ರಿಲೇಟಿವ್ ಆಗ್ತಿರ್ಲಿಲ್ಲ ಉಗ್ರಂ ನೋಡಿರೋದ್ರಿಂದ ಅವ್ರು ಏನ್ ಹೇಳ್ತಿದ್ರು ಪ್ರಶಾಂತ್ ಅವ್ರು ಏನ್ ಹೇಳ್ತಿದ್ರು ಐ ಕುಡ್ ಈಸಿಲಿ ರಿಲೇಟ್ ಅಂದ್ರೆ ಇವತ್ತಿಗೆ ಔಟ್ಪುಟ್ ಹಂಗೆ ಇದೆ ಅಂತ ಅಂತಲ್ಲ ದಟ್ ಇಸ್ ಅವ್ರು ಹೇಳಿದ್ರು 10 ಪಟ್ಟು ಮಾಡೋರು ಬಟ್ ಅವ್ರು ಏನ್ ಹೇಳಿದ್ರು ಎಲ್ಲೂ ಕಮ್ಮಿ ಮಾಡಿ ವೆನ್ ಈ ಸೆಟ್ ಹಿಂಗಿರುತ್ತೆ ಈ ತರ ಒಂದು ನಾವು ಇವನ್ ಸೆಕೆಂಡ್ ಪಾರ್ಟ್ ಅಲ್ಲಿ ಆಫ್ಟರ್ ದಟ್ ಸೀನ್ ವೆನ್ ಇಟ್ ಟೇಕ್ಸ್ ಆಲ್ ದಿ ಕಲಾಶ್ನಿಕೋವ್ಸ್ ಅಂಡ್ ಕಮ್ ಬ್ಯಾಕ್ ಅಂಡ್ ಇದನ್ನ ಅವ್ರು ನೀಟಾಗಿ ಹೇಳಿದ್ರು ಒಂದು 500 ಜನ ನಿಂತು ಕಲಾಶ್ನಿಕೋವ್ಸ್ ಅಲ್ಲಿ ಹೊಡಿತಾ ಇರ್ತಾರೆ ಆ ಕಡೆ ಇರ್ತಾರೆ ಹಂಗೆ ಗೊತ್ತು ಎಲ್ಲೂ ಅದನ್ನ ಒಂಚೂರು ನೀನ್ ಹೇಳ್ದಾಗ ಹಂಗಿತ್ತಲ್ಲ ಇದು ಒಂಚೂರು ಇದು ಬಂದಿದೆಯಲ್ಲ ಅಂತ ಜಾಸ್ತಿ ಆಗಿದೆ ಕಮ್ಮಿ ಆಗಿಲ್ಲ ಯಾವತ್ತೂ ಅದು ಜಾಸ್ತಿ ಆಗಿದ್ ನನ್ನ ಪ್ರಕಾರ ಬಿಕಾಸ್ ಆಫ್ ದಟ್ ಮ್ಯಾನ್ಸ್ ಬ್ರಿಲಿಯನ್ಸ್ ಅಗೇನ್ ಅಂಡ್ ಆಫ್ ಕೋರ್ಸ್ ಯಶ್ ಯಾಕೆ ಅಂದ್ರೆ ಯಶ್ ಕೈಲಿ ಗನ್ನೇ ಇಲ್ಲ ದಟ್ ಇಸ್ ವೇರ್ ಹಿ ಪ್ರಶಾಂತ್ ನೀಲ್ ಸ್ವಾಗ್ ಆಫ್ ಅ ಹೀರೋ ಅಲ್ಲ ಸರ್ ಅವನು ಹಿ ಡಸಂಟ್ ನೀಡ್ ಟು ಹಿಟ್ ಗನ್ ಅಲ್ಲಿ ಹೊಡೆದಿದ್ದೆ ನಾನು ಹೊಡೆಯೋದು ನನ್ನ ಮೈಮ್ ಮಾಡ್ತಾರೆ ಬಂದು ನಿನ್ನ ನಾನು ಹೊಡೆಯೋಕೆ ಅವಶ್ಯಕ ನಾವು ಹುಡುಗರು ನೋಡ್ಕೋತಾರೆ ಅನ್ನೋದನ್ನ ಇಟ್ ಇಸ್ ಅಗೇನ್ another style statement and attitude of a hero. ಒಂದು ನಿಮ್ಮನ್ನ ಎಂಥ್ರಾಲ್ ಮಾಡಬೇಕು ಎಂಗೇಜ್ ಮಾಡಬೇಕು ಮೂವ್ ಮಾಡಬೇಕು ಇದೆಲ್ಲ ಹೇಳಿದ್ರಿ ಕಾಂತಾರ ವಿಚಾರಕ್ಕೆ ಬರೋಣ ಕಾಂತಾರ ನರೇಷನ್ ನೀವು ಅಥವಾ ನಿಮ್ಮ ಫಸ್ಟ್ ಆಫ್ ಆಲ್ ಇದು ಹೇಗೆ ಶುರು ಆಯ್ತು ಆಮೇಲೆ ಕಾಂತಾರ ನರೇಷನ್ ಕೇಳಿದಾಗ ಇದೆಲ್ಲ ಚೆಕ್ ಬಾಕ್ಸಸ್ ಟಿಕ್ ಆದ್ವಾ ಸರ್ ಕಾಂತಾರ ನರೇಷನ್ ವಾಸ್ 1 minute 1.5 minutes the line ರಿಷಬ್ ಹೇಳಿದ್ದು ಸೆಕೆಂಡ್ ಲಾಕ್ಡೌನ್ ಐ ಥಿಂಕ್ ಸಮ್ ಟೈಮ್ ಇನ್ ಏಪ್ರಿಲ್ ನನಗೆ ಇನ್ನೂ ಡೇಟ್ ಸರಿಯಾಗಿ ಗೊತ್ತಿಲ್ಲ ಅಂದ್ರೆ ಇದನ್ನ ಮಾಡೋಣ ಅಂತ ಡಿಸೈಡ್ ಆಗಿದೆ ಇಷ್ಟು ದೊಡ್ಡದಾಗತ್ತೆ ಅನ್ನೋದು ಅವತ್ತಿನ ದಿನ ಇರಲಿಲ್ಲ ಈವನ್ ಐ ಡೋಂಟ್ ಥಿಂಕ್ ರಿಷಬ್ ವೆನ್ ಹಿ ನರೇಟೆಡ್ ಅವ್ರು ನನಗೆ ಕತೆ ಹೇಳಿದಾಗ್ಲೂ ಅವರು ಇಷ್ಟು ದೊಡ್ಡದು ನಾವು ಮಾಡ್ತೀವಿ ಅನ್ನೋದು ಅವರು ಊಹಿಸ್ಕೊಂಡಿರ್ಲಿಲ್ಲ ನಮಗೂ ಇಷ್ಟು ದೊಡ್ಡದಾಗತ್ತೆ ಸಿನಿಮಾ ಅಂತ ಅನ್ಕೊಂಡ್ರು he just told it's a fight between man and nature ಒಂದು ನೇಚರ್ ಅಲ್ಲಿ a man for nature ಅದು ಕಿಶೋರ್ ಸರ್ ಸಿನಿಮಾದಲ್ಲಿ ಒಂದು ಫಾರೆಸ್ಟ್ ಆಫೀಸರ್ who believes that protecting forest is the main thing ಅದ್ರ ಜೊತೆಗೆ ಇನ್ನೊಬ್ಬ ರಿಷಬ್ ಶೆಟ್ಟಿ ಶಿವ ಅಂತ ಕ್ಯಾರೆಕ್ಟರ್ ಆ ಊರವರು ಅಲ್ಲೇ ಇರೋದು ಸೊ ಅವ್ರಿಗೆ ಆ ಊರ್ಗೆ ನಾವಿಲ್ಲಿರೋದು ಆಮೇಲೆ ನೀವು ಈಗ ಬಂದ್ಬಿಟ್ಟು ಫಾರೆಸ್ಟ್ ಅಂತ ಮಾರ್ಕ್ ಮಾಡಿದ್ರೆ ಅದು ಮಾಡಿದ್ರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂದ್ರೆ ವಿಲ್ ಹ್ಯಾವ್ ಟು ಲಿವ್ ಹಿಯರ್ ಇದು ನಮ್ಮ ಭೂಮಿ ನಾವ್ ಇಲ್ಲೇ ಇರಬೇಕು ಅನ್ನೋ ಹೇಳೋ ಒಂದು ಕಮ್ಯುನಿಟಿಗೆ ರೆಪ್ರೆಸೆಂಟ್ ಮಾಡೋ ಒಬ್ಬ ಹೀರೋ ಅವರಿಬ್ರು ಮಧ್ಯೆ ಈಗೋ ಕ್ಲಾಶ್ಗಳು ಇಸ್ ದ ಒನ್ ಲೈನರ್ ಹಿಟ್ ಓನ್ ಅಂಡ್ ದಟ್ ಈಸ್ ದ ಮೇನ್ ಪಾರ್ಟ್ ಅದ್ರ ಜೊತೆ ಒಂದು ಫ್ಯಾಂಟಸಿ ಎಲಿಮೆಂಟ್ ಇದೆ ಆ ಕಲ್ಚರ್ ಆ ರೂಟ್ ಆಫ್ ಭೂತಕೋಲ ಆಗಿರ್ಲಿ ಕಂಬಳ ಆಗಿರ್ಲಿ ಐ ವಿಲ್ ಟೆಲ್ ಯು ಇಟ್ ಇಸ್ ಒನ್ ಆಫ್ ದಿ ಮೋಸ್ಟ್ ಪ್ರೌಡೆಸ್ಟ್ ಸಿನಿಮಾ ನಾವು ಹೊಂಬಾಳೆ ಮಾಡಿದ್ವಿ ಬಟ್ ಈಗ ನನಗೆ ಗೋ ಬ್ಯಾಕ್ ಟು ಯುವರ್ ವೇ ಆಫ್ ಅಂದ್ರೆ ಅದಕ್ಕೆ ಮೆಥಡ್ ಇಲ್ಲ ನರೇಟ್ ಮಾಡ್ಬೇಕಾದ್ರೆ ನಿಮ್ಗೆ ಇಷ್ಟ ಆಗ್ಬೇಕು ಅಂಡ್ ದಿಸ್ ವಾಸ್ ಜಸ್ಟ್ 1 line ಬಟ್ ಕೇಳಿದ ಕೂಡಲೇ ವಾಟ್ ಡಿಡ್ ಯು ವಿಜುವಲೈಸ್ ಅಂದ್ರೆ ಓಕೆ ಲೆಟ್ ಅಸ್ ಗೋ ಹೆಡ್ ಅಂತ ಹೇಳೋದಕ್ಕೆ ಅದೊಂದು ವೈಬ್ರೆಂಟ್ ಅದೊಂದು ನಿಮ್ಗೆ ಸ್ಪಾರ್ಕ್ ಆಗುತ್ತೆ ಸರ್ ನಿಮ್ಮ ಇಂಟ್ಯೂಷನ್ ಐ ಗೋ ಮೈ ಫಸ್ಟ್ ಇಂಟ್ಯೂಷನ್
ನಮ್ಮ 3ನೇ ಸತಿ ಕತೆ ಕೇಳಿದಾಗ ಇಷ್ಟ ಕೆಲವೊಂದು ಏನೋ ಅಂದರೆ ಹ್ಯಾಬಿಟ್ ಅಂತ ಅಂದಾಗ ಫಸ್ಟ್ ಟೈಮ್ ನಿಮ್ಗೆ ಇಷ್ಟ ಆಗದೆ ಇರ್ಬೋದು, 2ನೇ ಸತಿ ಇದನ್ನ 3ನೇ ಸತಿ ಓಕೆ ಚೆನ್ನಾಗಿದೆ ಅಂತ ಅನ್ಸ್ಬೋದು ಒಂದು ಸೆಕೆಂಡ್ಗೆ. ದಟ್ಸ್ ನಾಟ್ ಹೌ ಐ ಗೋ. ಯಾ ಫಾರ್ ದ ಸ್ಕ್ರಿಪ್ಟ್. ಸೊ ಅದೊಂದು ಏನೋ ಒಂದು ಇದಾಗಬೇಕು, ನಿಮ್ಗೆ ಸ್ಪಾರ್ಕ್ ಆಗಬೇಕು, ಇದೊಂದು ಏನೋ ಇದೆ ಅಂತ ಅನ್ಸೋದು. ಐ ಡೋಂಟ್ ನೋ ಹೌ ಅದರ್ಸ್ ಡೂ ಇಟ್, ಬಟ್ ಐ ಕ್ಯಾನ್ ಓನ್ಲಿ ಟೆಲ್ ಯು ವಾಟ್ ಐ ಡೂ. ಅದನ್ನು ಒಂದು ಚೂರು ಸ್ಪಾರ್ಕ್ ಆಯ್ತದೆ ಸಬ್ಜೆಕ್ಟ್, ಏನೋ ದಿಸ್ ಇಸ್ ಅ ಸಬ್ಜೆಕ್ಟ್ ಟು ಬಿ ಟೋಲ್ಡ್. ಆ್ಯಂಡ್ ಆಲ್ವೇಸ್ ದ ಲಾಟ್ ಆಫ್ ಸ್ಟೋರೀಸ್ ಇನ್ ಈಚ್ ರೀಜನ್. ಅಂದರೆ ನಿಮ್ಗೆ ಇವತ್ತು ತುಂಬ ಜನ ಅವ್ರೂರೇ ಕತೆಗಳು ಮಾಡ್ತಾರೆ ಅಂತ ಹೇಳ್ಬೋದು. ಅದು ಎಲ್ಲ ಕಡೆ ಇದೆ, ಕತೆಗಳು ಉಟ್ಕೊಂಡು ನೀವು ಮಾಡ್ಬೇಕಷ್ಟೇ. ಅವರು ಆ ಊರ್ ಕತೆಗಳು ಕೇಳಿರ್ತಾರೆ, ಅವ್ರು ಅಲ್ಲಿ ಬೆಳೆದು ಬಂದಿರೋದ್ರಿಂದ ಆ ಊರ್ ಕತೆಗಳು ಕೇಳಿದ್ರೆ ದೇ ವಿಲ್ ವಾಂಟ್ ಟು ಟೆಲ್ ಟು ದಿ ವರ್ಲ್ಡ್. ಒಬ್ರು ದುನಿಯಾ ಸೂರ್ಯ ಅವ್ರ ಕತೆ ಕೇಳಿದ್ರೆ ನೋಡಿದ್ರೆ ಇಟ್ಸ್ ಅರೌಂಡ್ ಒಂದು ಚೌಕಟ್ಟಲ್ಲಿ ಕತೆಗೆ ಅವರು ಸುತ್ತ ಬೆಳೆದು ಬಂದಿದಾಗ ಅವ್ರ ಕತೆ ಕೇಳಿರೋದು ಮಾತ್ರ he'll be doing that. Prashanth might be doing something else, Santosh might be doing something else. Everyone has a format to tell a story. ಅವ್ರು ಆ ಕತೆ ಕೇಳಿರೋ ನಾನು ಅದನ್ನೇ ಹೇಳ್ತಿರೋದು. ನಮ್ಮ ಬೆಂಗಳೂರಲ್ಲಿ ಎಷ್ಟೊಂದು ಕತೆ ಇದೆ ಅಂತಂದ್ರೆ ಬೆಂಗಳೂರಲ್ಲೂ ಅಷ್ಟೇ ಕತೆ ಇದೆ, ಮೈಸೂರು ಕಡೆನೂ ಅಷ್ಟೇ ಕತೆ ಇದೆ, ನಾರ್ತ್ ಕರ್ನಾಟಕ ಕಡೆನೂ ಅಷ್ಟೇ ಕತೆ ಇದೆ. ಯು ನೀಡ್ ಟು ಟೆಲ್, ಯು ನೀಡ್ ಟು ಫೈಂಡ್ ರಿಸರ್ಚ್. ಅದು ಮಾಡ್ತಿಲ್ಲ ಜನ. ಒಂದು ಕತೆಗೆ ಇವತ್ತಿಗೆ ತುಂಬ ಇಂಪಾರ್ಟೆಂಟ್ ಇಸ್ ರಿಸರ್ಚ್ ಆ್ಯಂಡ್ ದ ನೇಟಿವಿಟಿ, ಹೌ ವಾಟ್ ಯು ಮೇಂಟೈನ್. ನಾನು ನಿಮಗೆ I'll just tell you one simple example, sir. ಒಂದು ಸ್ಕ್ವಿಡ್ ಗೇಮ್ ಅಂತ ಅನ್ನೋ ಒಂದು ಸಿನಿಮಾ ಆಗಲಿ ಅಥವಾ ನಾರ್ಕೋಸ್ ಅಂತ ಸಿನಿಮಾ ಆಗಲಿ, ದೇ ಡಿಡ್ಂಟ್ ಡೂ ಟು ಪ್ಲೀಸ್ ದಿ ವರ್ಲ್ಡ್ ಆಡಿಯನ್ಸ್. ಕರೆಕ್ಟ್. ಅವರು ಅಲ್ಲಿರೋ ಒಂದು ಕತೆ, ಒಬ್ಬ ಪಾಬ್ಲೋ ಎಸ್ಕೋಬಾರ್ ಕತೆ ಹೇಳಿದ್ರು. ಸ್ಕ್ವಿಡ್ ಗೇಮ್ಸ್ ಅಲ್ಲಿ ಅವ್ರು ನಡೆಯೋ ಒಂದು ಕೊರಿಯಲ್ಲಿ ನಡೆಯೋ ಒಂದು ಗೇಮ್ಸ್ ಬಗ್ಗೆ. ಅದ್ರಲ್ಲಿ ನೀವು ನೋಡಿದ್ರೆ ಲಾಟ್ ಆಫ್ ಗೇಮ್ಸ್ ವಿಚ್ ನಾವು ಇಲ್ಲಿ ಲೋಕಲ್ ಅಲ್ಲಿ ಆಡ್ತೀವಲ್ವ, ಅವ್ರು ಅಷ್ಟೇ ಕತೆ ಹೇಳಿದ್ದು. ಜನ ಅದು ಖುಷಿ ಪಟ್ರು. ಜನ ವಿಲ್ ಟೇಕ್ ಎವ್ರಿಥಿಂಗ್ ವಾಟ್ ದೇ ಲೈಕ್. ಇಟ್ ಡಸಂಟ್ ಮೀನ್ ಟು ಬಿ ಯು ನೀಡ್ ಟು ವರ್ಲ್ಡ್ ಆಡಿಯನ್ಸ್ ಕೇಳಬೇಕು ಅಂದ ತಕ್ಷಣ ಸೀನ್ಸ್ ತೆಗಿಯೋದು ವರ್ಲ್ಡ್ ಕ್ಲಾಸ್ ಮಾಡಿ, ಬಟ್ ದ ಎಸೆನ್ಸ್ ಆಫ್ ದ ಸೀನ್ ಹ್ಯಾಸ್ ಟು ಬಿ ಟ್ರೂ ಟು ವಾಟ್ ಯು ಆರ್ ವೇರ್ ಯು ಆರ್ ಸೆಟ್ಟಿಂಗ್ ಅಪ್ ದ ಫಿಲ್ಮ್. ನೀವು ಫಿಲ್ಮ್ ಸೆಟಪ್ ಮಾಡ್ತಿರೋದು ಕರ್ನಾಟಕದಲ್ಲಿ ಆಗ್ಬಿಟ್ಟು ನೀವು ಮಾತಾಡೋದು ದ ಎಂಟೈರ್ ಅಟ್ಮಾಸ್ಫಿಯರ್ ಯು ಕ್ರಿಯೇಟೆಡ್ ಸಮಥಿಂಗ್ ವರ್ಲ್ಡ್, ಪೀಪಲ್ ವಿಲ್ ನಾಟ್ ರಿಲೇಟ್ ಟು ಇಟ್. ಐ ಕ್ಯಾನ್ ಗಿವ್ ಯು 100 ಎಕ್ಸಾಂಪಲ್ಸ್ ಆಫ್ ಸಚ್ ಫಿಲ್ಮ್ಸ್ ವಿಚ್ ಆರ್ ನಾಟ್ ವರ್ಕ್, ಬಟ್ ಐ ಡೋಂಟ್ ವಾಂಟ್ ಟು. ಈಗ ಅದೇ ಇಟ್ ಗೋಸ್ ಬ್ಯಾಕ್ ಟು ಎಷ್ಟು ಲೋಕಲ್ ಇದೆಯೋ ಅಷ್ಟು ಗ್ಲೋಬಲ್ ಆಗು ಇರುತ್ತೆ ಅನ್ನೋ ಥರದ್ದು. ಅಂಡ್ KGF ಮಾಡಿದ ಎಷ್ಟೋ ಒಳ್ಳೇದ್ರಲ್ಲಿ ಒಂದು ಅಪಾರ್ಥ ಮಾಡ್ಕೊಂಡಿದ್ದು ಜನ ಈ ಪ್ಯಾನ್ ಇಂಡಿಯಾ ಅನ್ನೋದನ್ನ, ಎಲ್ಲರೂ ಪ್ಯಾನ್ ಇಂಡಿಯಾ ಮಾಡಕ್ಕೆ ಹೋಗೋದು. ನನಗೆ ಖುಷಿ ಆಗಿತ್ತು ಕಾಂತಾರ ಇಸ್ ನಾಟ್ ಅ ಪ್ಯಾನ್ ಇಂಡಿಯಾ ಇದು, ಬಟ್ ಅಟ್ ದಿ ಸೇಮ್ ಟೈಮ್ ಇದು ವೆರಿ ರೂಟೆಡ್, ವೆರಿ ಲೋಕಲ್ ಟು ದಟ್ ಪ್ರದೇಶ ಕಥೆ. ಅಂಡ್ ನಾವು ಈಗಷ್ಟೇ ಮಾತಾಡಿದ ಹಾಗೆ ಅದು ಗ್ಲೋಬಲ್ ಹೋಗ್ಲಿಕ್ಕೂ ಸಾಧ್ಯತೆ ಇದೆ. ಸೊ ಈ ಡಿಸಿಷನ್ ಹೆಂಗ್ ಮಾಡಿದ್ರಿ? ಫಾರ್ ಇನ್ಸ್ಟೆನ್ಸ್ ಈಗ ಗರುಡಗಮನ ವೃಷಭವಾಹನ ಬಾಲಿವುಡ್ ಅಲ್ಲಿ ಸ್ವಲ್ಪ ಫಿಲ್ಮ್ ಬಫ್ಸ್ ಯಾರಿದಾರೋ ಅವ್ರು ನೋಡಿ ಅವರು ಕೂಡ ಮೆಚ್ಕೊಂಡ್ರು, ರೈಟ್? ಸೊ ಇದನ್ನ ಬರೀ ಕನ್ನಡದಲ್ಲೇ ಮಾಡೋಣ ಅನ್ನೋದು ಸದ್ಯದ ನಿರ್ಧಾರವಾ? ಅಂದ್ರೆ ಫಿಲ್ಮ್ ಬಿಡುಗಡೆ ಆದ್ಮೇಲೆ ಬೇರೆ ಏನಾದ್ರು ಎಕ್ಸ್ಪ್ಯಾಂಡ್ ಆಗೋ ಚಾನ್ಸಸ್ ಇದೆಯಾ? ಅಥವಾ ಇಫ್ ದಿಸ್ ಇಸ್ ವಾಟ್ ದಿಸ್ ಫಿಲ್ಮ್ ಇಸ್ ಗೋನ್ ಬಿ, ಆ ಡಿಸಿಷನ್ ಹೇಗೆ ಮಾಡಿದ್ರಿ? ಸರ್, ಈ ಕಲ್ಚರ್ ಬೇರೆ ಊರಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ. ನನಗೆ ಗೊತ್ತಿರೋ ಹಾಗೆ ನಮ್ಗೆ ನಮ್ಮ ಊರ್ ಬಗ್ಗೆ ಜಾಸ್ತಿ ಗೊತ್ತಿರುತ್ತೆ, ಬೇರೆ ಊರ್ ಬಗ್ಗೆ ಜಾಸ್ತಿ ಗೊತ್ತಿರಲ್ಲ. ಬಟ್ ಗೊತ್ತಿರುತ್ತೆ ಟು ಅನ್ ಎಕ್ಸ್ಟೆಂಟ್. ದಿಸ್ ವಿಲ್ ವರ್ಕ್. ದ ಕೋರ್ ಆಫ್ ದ ಸ್ಟೋರಿ ವಿಲ್ ವರ್ಕ್ ಎನಿವೇರ್ ಬಿಕಾಸ್ ಈಗೋ ಬಿಟ್ವೀನ್ ಟೂ ಪೀಪಲ್. ಅದು ಸುತ್ತ ಬೇಜಾನ್ ಬೇರೆ ಬೇರೆದ್ ಕಲ್ಚರ್ ಇಂಬೈಬ್ ಆಗಿರೋದ್ರಿಂದ ದೇ ಕ್ಯಾನ್ ಡೂ ಎನಿಥಿಂಗ್ ವಾಟ್ ದೇ ವಾಂಟ್ outside in on core of the cinema though. But right now namdu it's only a Kannada film. It would be only a Kannada film. Sure. There were ತುಂಬಾ ಜನ ಹಿಂದಿ ಮಾಡಕ್ಕೆ ಬಂದ್ರು, ಸಿನಿಮಾ ನೋಡಿದ್ರು, ಖುಷಿ ಪಟ್ಟರು. But when they asked, I said this film cannot just be dubbed to Hindi. ನೀವು ಹಿಂದಿ ಮಾಡಬೇಕು ಅಂತಂದ್ರೆ ನಾರ್ತ್ ಇಂಡಿಯಾದಲ್ಲಿ ಯಾವುದೋ ಒಂದು ಊರಿಗೆ ಯು ವಿಲ್ ಹ್ಯಾವ್ ಟು ಗೋ ಅಂಡ್ ಸೆಟ್ ದ ಫಿಲ್ಮ್ ಅಪ್, ರೀರೈಟ್ ಅಕಾರ್ಡಿಂಗ್ ಟು ಆ ಒಂದು ಊರದ ನೇಟಿವಿಟಿಗೆ, ಆ ಊರ್ ಕಲ್ಚರ್ಗೆ ನೀವು ರೀರೈಟ್ ಮಾಡಬೇಕು. ಕರೆಕ್ಟ್. ಮೇನ್ ಕತೆ ಈಗೋ ಇರಬಹುದು, ಕಾಡು ಇರಬಹುದು, ಬಟ್ ಬೇರೆ ಎಲ್ಲ ಫೋಕ್ಲೋರ್ ಯು ಹ್ಯಾವ್ ಟು ಚೇಂಜ್ ಇಟ್ ಅಕಾರ್ಡಿಂಗ್ ಟು ಯೋರ್ ವಿಚ್ ಎವರ್ ವಿಲೇಜ್ ಆರ್ ವಿಚ್ ಎವರ್ ಪ್ಲೇಸ್ ಯು ಸೆಟ್ ಇಟ್ ಅಪ್. ಮಾಡಕ್ ಆಗಲ್ಲ ಅಂತಲ್ಲ, ಇಟ್ಸ್ ಲೆಫ್ಟ್ ಟು ದಟ್. ಹೌ ಅಡಾಪ್ಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ಸರ್ಟನ್ ದಿಸ್ ಟೈಪ್ ಆಫ್ ಫಿಲ್ಮ್. ಹೊಂಬಾಳೆ ಪ್ರೊಡ್ಯೂಸ್ ಮಾಡುತ್ತೆ, KRG ಸ್ಟುಡಿಯೋಸ್ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಅನ್ನೋದು ಒರಿಜಿನಲ್ ಐಡಿಯಾ ಆಗಿತ್ತು. ಅಫ್ಕೋರ್ಸ್ ನೀವು ಕೆಲವು ಫಿಲ್ಮ್ಸ್ನು ಪ್ರೊಡ್ಯೂಸ್ ಮಾಡಿದ್ದೀರಿ KRG ನಲ್ಲೇ. ಈ ಒಂದು ಡೆಡ್ಲಿ ಕಾಂಬಿನೇಷನ್ ಇದೆಯಲ್ಲ, ಪ್ರೊಡ್ಯೂಸ್ ಡಿಸ್ಟ್ರಿಬ್ಯೂಟ್ ಅಂತ, ಇದೊಂದು ಮೊನೋಪೊಲಿ ಕ್ರಿಯೇಟ್ ಮಾಡ್ತಾ ಇದ್ದೀರಾ ನೀವು? ಇಲ್ಲ ಸರ್, ಹಂಗೇನಿಲ್ಲ. ಸಿ, ಡಿಸ್ಟ್ರಿಬ್ಯೂಷನ್ ಅಂತ ಅಂದಾಗ ಐ ಸ್ಟಿಲ್ ರಿಮೆಂಬರ್ ನನಗೆ ಬಿಫೋರ್ ಇವನ್ ಐ ಎಂಟರ್ಡ್ ಡಿಸ್ಟ್ರಿಬ್ಯೂಷನ್, ನನಗೆ ಫಸ್ಟ್ I'll go way back to my... You wanted to be a
ಕ್ರಿಯೇಟಿವ್ ಪರ್ಸನ್ ಆಕ್ಚುಲಿ. ಹೌದು, ಕ್ರಿಯೇಟಿವ್ ಪರ್ಸನ್. ನಾನು ಬಂದಿದ್ದೆ ಏನು ಡೈರೆಕ್ಷನ್ ಬರೆಯೋ ಮಾಡೋಣ ಅಂತ, ವಿಚ್ ಐ ಡೋಂಟ್ ಥಿಂಕ್ ಐ ವಿಲ್ ಡೂ ಇಟ್. ಟುಡೇ ಇಫ್ ಐ ಸೇ ಐ ಡೋಂಟ್ ಥಿಂಕ್ ಐ ವಿಲ್ ಡೂ ಇಟ್. ಸರಿ. ಬಟ್ ಇಟ್ಸ್ ಗಾನ್. the world has evolved a lot, especially in my viewpoint. ಡೈರೆಕ್ಟರ್ ಆಗಿ ಡೈರೆಕ್ಷನ್ ಮಾಡೋಣ ಅಂತ ಬಂದಿದ್ದು ಪ್ರೊಡ್ಯೂಸರ್ ಆಗಿ ಅಂಡ್ ಡಿಸ್ಟ್ರಿಬ್ಯೂಟರ್ ಆಗಿ ಆಗಿದ್ದೀನಿ ಇವತ್ತು. ಡಿಸ್ಟ್ರಿಬ್ಯೂಷನ್ ಅಂದರೆ ನಂಗೆ ಸಿನಿಮಾ ಅನ್ನೋದು ಹುಚ್ಚು. ನನಗೆ ಮುಂಚೆ ಎಲ್ಲ ನಾವು ಸ್ಕೂಲಲ್ಲಿದ್ದಾಗ ಮೈ ಓನ್ಲಿ ಆಕ್ಸೆಸ್ ಟು ಸಿನಿಮಾ ಪೇಪರ್ಸ್ ವಾಯ್ಸ್. ನಾವು ಹೇರ್ ಕಟ್ ಅಂಗಡಿಗೆ ಹೋದಾಗ ಅಲ್ಲಿ ಪೇಪರ್ಗಳಿರೋದು, ಕೆಲವು ಮ್ಯಾಗಝೀನ್ ಇರೋದು ಅಂಡ್ ನ್ಯೂಸ್ ಪೇಪರ್ಸ್ ಇದ್ದಾಗ ಅಲ್ಲಿ ಉದಯವಾಣಿಲಿ ನಾವು ಥಿಯೇಟರ್ ಲಿಸ್ಟಿಂಗ್ ನೋಡ್ತಿದ್ವಪ್ಪ. ಸೊ ನಂಗೆ ಅವತ್ತಿಗೇನೆ ಯಾವ ಊರಲ್ಲಿ ಯಾವ ಥಿಯೇಟರ್ ಇತ್ತು ಅನ್ನೋದು ಗೊತ್ತಿತ್ತು. I wanted to get into distribution. So there is a time for everything. There's a time for everything. There's a time. ಆ ಟೈಮ್ನ ಕರೆಕ್ಟಾಗಿ ನೋಡು. ಸೊ ನನಗೆ ಡಿಸ್ಟ್ರಿಬ್ಯೂಷನ್ ನಾನು ಹೋಗ್ತೀನಿ ಅಂತ ನಾನು ಬ್ರದರ್ ವಿಜಯ್ ಅವರಿಗೆ ಹೇಳಿದಾಗ ಅವ್ರು ಹೇಳಿದ್ ಒಂದೇ, ಸೊ ಯು ನೀಡ್ ಟು ನೋ ದ ರೂಟ್ಸ್. ಸೊ he made sure that I went all over Karnataka, saw most of the theatres. ಎಲ್ಲ ಥಿಯೇಟರ್ ನೋಡಿದೆ ಅನ್ನೋದು ತಪ್ಪಾಗುತ್ತೆ. ಮೋಸ್ಟ್ ಆಫ್ ದಿ ಥಿಯೇಟರ್ಸ್ ನಾನು ನೋಡ್ಕೊಂಡು ಬಂದೆ. ಅದು ಒಂದು ಪಾರ್ಟ್, ದಟ್ ವಾಸ್ ಒನ್ ಆಫ್ ದಿ. ಏನ್ ಗೊತ್ತಾಯ್ತು ನಿಮಗೆ ಸರ್, ಎಲ್ಲಿ ಜನ ಯಾವ ಥಿಯೇಟರ್ಗೆ ವಿಸಿಟ್ ಮಾಡ್ತಾರೆ, ಹೌ ಆರ್ ಥಿಯೇಟರ್ಸ್ ಮೇಂಟೈನ್ಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ಅದು ವಿಸಿಬಿಲಿಟಿ. ಬಟ್ ಕಣ್ಣಿಗೆ ಬೀಳ್ದಿರೋದು ಏನ್ ಗೊತ್ತಾಯ್ತು? ಕಣ್ಣಿಗೆ ಬೀಳ್ದಿರೋದು ಏನಾಗುತ್ತೆ ಗೊತ್ತಾ ಸರ್, ಈಗ ನೀವು ಬೆಂಗಳೂರು ಕೂತ್ಕೊಂಡು ಎಲ್ಲೋ ಹುಬ್ಳಿಲಿ ಯಾವ್ದೋ ಒಬ್ರು ಎಕ್ಸಿಬಿಟರ್ ಆಗ್ಲಿ ಯಾರೇ ಆಗ್ಲಿ ಬಂದ್ಬಿಟ್ಟು ಸರ್ they may lit up your eyes by saying I'll pay you extra or something. ಅಲ್ಲಿ ಜನ ಹೋಗದೇ ಇರ್ಬೋದು ಥಿಯೇಟರ್ಗೆ. ಆಕ್ಸೆಸಿಬಿಲಿಟಿ ಇದೆ ಆ ಥಿಯೇಟರ್ಗೆ. ಆ ಥಿಯೇಟರ್ ಸ್ಟ್ಯಾಂಡರ್ಡ್ ಏನಿದೆ. ವೈ ಆರ್ ಪೀಪಲ್ ನಾಟ್ ಕಮಿಂಗ್? ವೈ ಆರ್ ಪೀಪಲ್ ಈ ಥಿಯೇಟರ್ ಬರ್ತಾವ್ರು, ಇನ್ನೊಬ್ರು ಥಿಯೇಟರ್ಗೆ ಬರ್ತಿಲ್ಲ? ಲಾಟ್ ಆಫ್ ಥಿಂಗ್ಸ್ ಮ್ಯಾಟರ್ ವೆನ್ ಇಟ್ ಕಮ್ಸ್. ವೈ ವೆನ್ ಯು ಗೋ ಫಿಸಿಕಲಿ ಅಂಡ್ ಸಿ ಆಲ್ ದ ಥಿಯೇಟರ್, ಯು ಟಾಕ್. ಹಂಗಂದಾಗ ಬರೀ ಥಿಯೇಟರ್ ಒಂದೇ ನೋಡಲ್ಲ, ಸುತ್ತಮುತ್ತ ಆಚೆ ಬಂದಾಗ ಯಾಕೆ, ದೇರ್ ಆರ್ ಲಾಟ್ಸ್ ಸ್ಮಾಲ್ ಎಂಕ್ವೈರೀಸ್ ವಿಚ್ ವಿ ಡಿಡ್. ವೈ ಯು ಪ್ರಿಫರ್ ದಿಸ್ ಥಿಯೇಟರ್? ಅಂಡ್ ದೆನ್ ಐ ರ್ಯಾಂಕ್ ಇಟ್ ಅಮಾಂಗ್ ನಮ್ಮ ಇಂಟರ್ನಲ್ಲಿ. ಐ ಯೂಸ್ ಟು ರ್ಯಾಂಕ್ ಇಟ್. ಈ ಊರಲ್ಲಿ 5 ಥಿಯೇಟರ್ ಇದ್ರೆ ಅಂದ್ರೆ ಫಸ್ಟ್ ಥಿಯೇಟರ್ in there, on basis of what? Cleanliness, on basis of how this sound, screen and all this are. ಎಲ್ಲದನ್ನು ನೋಡ್ಕೊಂಡು we had a checklist, we had an Excel sheet where we used to update, and we do it periodically. Every now and then we do it. ಅದು ಒಂದಿತ್ತು. ಎರಡನೇದು, ಐ ವಿಲ್ ಗಿವ್ ಅದು ಫುಲ್ ಕ್ರೆಡಿಟ್ ಟು ಜೈನ. ಅವರೇ ನನಗೆ ಒಂದು ಪ್ರಾಸೆಸ್ ಅನ್ನೋದು ಹೇಳ್ಕೊಟ್ಟಿದ್ದು. ರಾಜ್ಕುಮಾರ್ ಆಗಲಿ ಮಾಸ್ಟರ್ ಪೀಸ್ ಅಲ್ಲಿ ಅವರೇ ನಮಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಐ ಯೂಸ್ ಟು ಸಿಟ್ ಇನ್ ಹಿಸ್ ಆಫೀಸ್. Now we work together ಅಂತಂದ್ರೆ not for same. I help him for his projects, he helps me, he helps us for our projects. But all the distribution credit has to go to. ನಾನು ಏನೇನು ಕಲ್ತಿದ್ದೀನಿ ಇವತ್ತು ಡಿಸ್ಟ್ರಿಬ್ಯೂಷನ್ KRG ಏನಾದ್ರು ಒಂದು ಹೆಸರು ಮಾಡಿದ್ರೆ ಅದ್ರಲ್ಲಿ ಒಂದು majority of the name or the credit has to go to Jaina, because he helped me become a distributor. ಈಗ ಬೇರೆ ಭಾಷೆಯ ಚಿತ್ರಗಳನ್ನ ನೀವು ಕನ್ನಡದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಿ, KRG ಅಲ್ವಾ? ಇದು ಕರ್ನಾಟಕದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಇದು ಪ್ರಾಫಿಟಬಲ್? ಡಿಪೆಂಡ್ಸ್ ಆನ್ ಫಿಲ್ಮ್ ಸರ್. ಯಾವ ಭಾಷೆ ಆದ್ರೂ ಫಿಲ್ಮ್ ಚೆನ್ನಾಗಿದ್ರೆ ಹೋಗುತ್ತೆ, ಇಲ್ಲದ್ರೆ ಇದಿಲ್ಲ. ಟುಡೇ ಇವತ್ತಿನ ಮಾರ್ಕೆಟ್ ನೋಡಿದ್ರೆ ನಿಮ್ಗೆ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗೆ ಟರ್ನ್ ಔಟ್ ಬರ್ತಿರೋದು ಬೇರೆ ಸಿನಿಮಾ ಬರ್ತಿಲ್ಲ. ಸೊ ಔಟ್ಸೈಡ್ ಸಿನಿಮಾ ಇಂದ ನಮಗೆ ಥಿಯೇಟರ್ ಸಿಗ್ತಿಲ್ಲ ಅನ್ನೋದಲ್ಲ, ವಿಲ್ ನಾಟ್ ಅಗ್ರಿ ಟು. ದೇ ಆರ್ ಬಿಗ್ ಫಿಲ್ಮ್ಸ್, ಇಟ್ಸ್ ಆಲ್ವೇಸ್ ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅಂದಾಗ ಬಿಗ್ ಫಿಲ್ಮ್ಸ್. ನಮ್ದು ತುಂಬಾ ವರ್ಷದಿಂದ ಬೇರೆ ಭಾಷೆ ಸಿನಿಮಾಗಳು ಇಲ್ಲಿ ಬರ್ತಿದೆ. ಸೊ ಅದಕ್ಕೂ ಟರ್ನ್ ಔಟ್. ಯಾಕಂದ್ರೆ ಐ ಆಮ್ ಸಾರಿ ಟು ಇಂಟರಪ್ಟ್, ಬಟ್ ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ನೀವು ಹೇಳಿದಿರಿ. ಕರ್ನಾಟಕದಲ್ಲಿ ಕನ್ನಡ ಚಿತ್ರಗಳಿಗೆ ಸಿಗ್ತಿರೋ ಥಿಯೇಟ್ರಿಕಲ್ ಫುಟ್ಫಾಲ್ ಬೇರೆ ಭಾಷೆ ಚಿತ್ರಗಳಿಗೆ ಸಿಗ್ತಾ ಇಲ್ಲ. ಮುಂಚೆ ಆಲ್ಮೋಸ್ಟ್ ಈಕ್ವಲ್ ಶೇರ್ ಇತ್ತು. ಪ್ರಾಯಶಃ ಅವ್ರದ್ದು ಮೇಲ್ಗೈ ದೊಡ್ಡ ಸಿನಿಮಾ ಅವ್ರಿಗೂ ಬರ್ತಿತ್ತೇನೋ ಕೆಲವೊಂದು. ಐ ಆಮ್ ಸೇಯಿಂಗ್ 1 in 100. ಯಾಕಂದ್ರೆ ನನಗೆ ನೆನಪಿರೋ ಪ್ರಕಾರ 90s ಅಲ್ಲಿ ಚಿರಂಜೀವಿ ಅವ್ರದ್ದು ಒಂದು ಸಿನಿಮಾ ಬರ್ತಾ ಇದೆ ಮೆಜೆಸ್ಟಿಕ್ ಅಲ್ಲಿ, ಅಂದ್ರೆ ಹೌಸ್ಫುಲ್ ಆತರ. ಸರ್ ಇವತ್ತು ಹಂಗಿಲ್ಲ ಸರ್. ಮುಂಚೆನೂ ಪ್ರಾಬ್ಲಿ ಇಟ್ ಇತ್ತು ಅನ್ಸುತ್ತೆ ನಮ್ಗೆ. ಐ ಥಿಂಕ್ ದ ಲಾಸ್ಟ್ 5 years ವಿ ಹ್ಯಾವ್ ಬೀನ್ ಗಿವಿಂಗ್ ಕ್ವಾಲಿಟಿ ಫಿಲ್ಮ್ಸ್ ಹಿಯರ್. 2 years ಕೋವಿಡ್ ಇದ್ ಬಿಟ್ಬಿಡಿ. ಈ ವರ್ಷ ನೀವು ನೋಡಿದ್ರೆ ಐ ಟಾಕ್ ಓನ್ಲಿ ಫ್ರಮ್ ಮೈ KRG Studios ಪಾಯಿಂಟ್ ಆಫ್ ವ್ಯೂ. we have given 5 blockbusters from KRG, ಅಂದ್ರೆ as distributors, not as producer. Please name them. Garuda Gamana, Badwa Rascal, Love Mocktail 2, KGF 2 and Charlie. ಅಬ್ಬಾ, 5 ಅಂದ್ರೆ ಅದು ಬಿಟ್ಟು ನನಗೆ ಕೂತನ್ ಗಾಳಿಪಟ 2 ಬ್ಲಾಕ್ಬಸ್ಟರ್ ಆಯ್ತು, ಜೇಮ್ಸ್ ಆಯ್ತು, ವಿಕ್ರಾಂತ್ ರೋಣ ಆಯ್ತು, ಲಾಟ್ ಆಫ್ ಅದರ್ ಫಿಲ್ಮ್ಸ್. ಐ ಆಮ್ ಟಾಕಿಂಗ್ ಓನ್ಲಿ ಫ್ರಮ್ ಮೈ ಪಾಯಿಂಟ್ ಆಫ್ KRG ಪಾಯಿಂಟ್ ಆಫ್ ವ್ಯೂ ಇಂದ. 5 ಸಿನಿಮಾ ನಾವು ಲಾಸ್ಟ್ ನಾಟ್ ಇವನ್ ಅ ಇಯರ್, ಈ ನವೆಂಬರ್ಗೆ 1 ವರ್ಷ ಅಂತ ತಗೊಂಡ್ರೆ ಗರುಡ ಗಮನ November 19th ರಿಲೀಸ್ ಆಗಿದ್ದು. ಇದೆಲ್ಲ 5 ಬ್ಲಾಕ್ ಬಸ್ಟರ್ಸ್ ಅಂತಾರೆ. ದೇರ್ ಆರ್ ಫಿಲ್ಮ್ಸ್ ವಿಚ್ ಹ್ಯಾವ್ ಬೀನ್ ಹಿಟ್ಸ್ ಆಲ್ಸೋ ವಿಚ್ ವಿ ಹ್ಯಾವ್ ಡನ್.
which I've made money for to the producers also. ಅದನ್ನು ಈಗ ನೆಕ್ಸ್ಟ್ ನನ್ನ ಪ್ರಾಮಿಸಿಂಗ್ ನಮ್ಮ ಕಡೆ ಏನೋ ಬರೋದು ಒಂದು ಕಾಂತಾರ ಇದೆ September 30th, October 21st Head Bush ಇದೆ, 28th ಗಂಧದ ಗುಡಿ ಇದೆ, ಪುನೀತ್ ಸರ್ ದ ಲಾಸ್ಟ್ ಫಿಲ್ಮ್. ಸೊ ದ ನೆಕ್ಸ್ಟ್ 3 films ಫ್ರಮ್ ಅವರ್ ಬ್ಯಾನರ್. ಆ್ಯಂಡ್ ಬಾನದಾರಿಯಲ್ಲಿ ಗಣೇಶ್ ಸರ್ದು ಐ ಥಿಂಕ್ ಲಾಸ್ಟ್ ವೀಕ್ ಆಫ್ ಡಿಸೆಂಬರ್ ಶುಡ್. ಓಕೆ. ಸೊ ದೀಸ್ ಆರ್ ದ ಕನ್ಫರ್ಮ್ ಪ್ರಾಜೆಕ್ಟ್ಸ್, ಫಿಲ್ಮ್ಸ್ ವಿಚ್ ವಿಲ್ ಕಮ್ ಫ್ರಮ್ ಇದು. ಸೊ ಕನ್ನಡ ಸಿನಿಮಾ ಬಂದಾಗ ಬೇರೆ ಫುಟ್ಫಾಲ್ಸ್ ಬರ್ತಿಲ್ಲ. ನೀವು ಬೇರೆ ಮೇ ಬಿ ಆನ್ RRR ಗಾಟ್ ಆರ್ ಸಮ್ ಅದರ್ ಫಿಲ್ಮ್ಸ್ ಹವ್ ಗಾಟ್, ಬಟ್ ಅವ್ರದ್ದು ರೆವೆನ್ಯೂ ಇನ್ ನಿಮಗೆ ಯಾವುದು ದೊಡ್ಡ ಕನ್ನಡ ಸಿನಿಮಾಗೆ ಏನು ರಿಲೇಟ್ ಆಗಲ್ಲ ಸರ್. ದೇ ಮೇ ರಿಲೀಸ್ ಇನ್ 100 ಥಿಯೇಟರ್ಸ್ ಆರ್ ಇದನ್ನ, ಬಟ್ ಫುಟ್ಫಾಲ್ಸ್ ರೆವೆನ್ಯೂ ನೋಡಿದಾಗ ಟುಡೇ ನಿಮ್ಮ ಥಿಯೇಟರ್ಗೆ ಹೋದಾಗ ಒಂದು ಗುಡ್ ಕನ್ನಡ ಸಿನಿಮಾ ಬಂದಾಗ ದೇ ವಿಲ್ ಟೇಕ್ ಅ ಗುಡ್ ಕನ್ನಡ ಸಿನಿಮಾ ಅಂತ. ಆ್ಯಂಡ್ ಅಗೇನ್ ಅವ್ರಿಗೂ ಬಿಸ್ನೆಸ್ ಸರ್, ಅದನ್ನು ಹಾಕೋಬೇಕು ಇದನ್ನು ಹಾಕೋಬಾರ್ದು ಅಂದರೆ ಇಟ್ಸ್ ಆಲ್ವೇಸ್ ಆನ್ ದಿ ಟರ್ನ್ ಔಟ್ ಓನ್ಲಿ ದೇ ವಿಲ್ ಗೆಟ್ ರೆವೆನ್ಯೂ. ಅವ್ರಿಗೂ ದುಡ್ಡು ನೋಡಿ ದೇ ಹ್ಯಾವ್ ಟು ಪೇ ದಿಯರ್ ಸ್ಯಾಲ್ರಿ ಫಾರ್ ಆಲ್ ದಿಯರ್ ಎಂಪ್ಲಾಯೀಸ್, ಕರೆಂಟ್ ಬಿಲ್ ಕಟ್ಟಬೇಕು, ಲಾಟ್ ಆಫ್ ಅದರ್ ಥಿಂಗ್ಸ್ ಅದ. ಇಟ್ಸ್ ಅ ಪ್ರಾಸೆಸ್. ಒಬ್ಬರು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆಗುತ್ತೆ, ಒಂದಿಂದ ಇನ್ನೊಂದು ಇದಾಗ. ನೀವು ನಾನ್ ಕನ್ನಡ ಸಪ ಅವೆಲ್ಲ ಏನಿಲ್ಲ, ಸಿನಿಮಾ ಬನ್ನಿ ಇಷ್ಟ ಆದರೆ ಸಿನಿಮಾ ನೋಡ್ತಾರೆ ಅಲ್ವಾ. ಸೊ ಈ ಸೇಮ್ ಥಿಂಗ್ ಫಾರ್ ನಾನ್ ಕನ್ನಡ ನುಗ್ತಾರೆ, ಕನ್ನಡ ನುಗ್ತಾರೆ ಅನ್ನೋದನ್ನ ಪ್ರಾಬಬ್ಲಿ ಇನ್ ಟು ಅನ್ ಎಕ್ಸ್ಟೆಂಟ್ ಐ ಥಿಂಕ್ we do more scrutiny on Kannada films. That is because you love the language a lot, and you will not scrutinize the other language films so much as you do audience ಅಂತ. ಅದೇನೇ ಅಂದ್ರೆ ಒಂದು ಅರ್ಥ ಮಾಡ್ಕೊಂಡ್ರೆ ನಮ್ಮ ಪ್ರೀತಿ ಇದೆ, ನಮ್ಮ ಭಾಷೆ ದೊಡ್ಡದಿರ್ಬೇಕು, ನಮ್ಮ ಭಾಷೆ ಚಿತ್ರಗಳು ತುಂಬಾ ದೊಡ್ಡದಾಗ್ಲಿ ಅನ್ನೋದು ಒಂದು ಆಸೆ ಮೇಲೆ ಅದನ್ನ ಸ್ಕ್ರೂಟಿನೈಸ್ ಜಾಸ್ತಿ ಆಗಿದೆ. ವಿ ವಾಂಟ್ ಅವರ್ಸ್ ಟು ಬಿ ದ ಬೆಸ್ಟ್. ಈ 2 ಪ್ರಶ್ನೆಗಳನ್ನ ಆಮೇಲೆ ಇಟ್ಕೊಂಡಿದ್ದೆ, ಬಟ್ ಈಗಲೇ ಕೇಳಿಬಿಡ್ತೀನಿ ಬಿಕಾಸ್ ದಟ್ ಇಸ್ ಟೈಮ್ಲಿ. ನನಗೆ ಇದನ್ನ ಹೇಗೆ ನೋಡಬೇಕು ಗೊತ್ತಾಗ್ತಾ ಇಲ್ಲ. ಕನ್ನಡ ಡಬ್ಡ್ ಫಿಲ್ಮ್ಸ್ ಇದು ನನ್ನ ಪ್ರಕಾರ ಒಂದು ಚಿಕನ್ ಅಂಡ್ ಎಗ್. ಅಂದ್ರೆ ಅದನ್ನ ನೋಡಕ್ ಜನ ಬರ್ತಾ ಇಲ್ಲ, ಹಾಗಾಗಿ ನಾವು ಕಡಿಮೆ ಶೋಸ್ ಕೊಡ್ತಾ ಇದೀವಿ ಅಂತ ಒಂದಾದ್ರೆ, ನೀವು ಕಡಿಮೆ ಶೋಸ್ ಕೊಡ್ತಾ ಇದ್ದೀರಿ ಹಾಗಾಗಿ ಹೆಚ್ಚು ಜನ ಬರೋಕ್ ಸಾಧ್ಯತೆ ಆಗ್ತಾ ಇಲ್ಲ ಅನ್ನೋದೊಂದು. ಪ್ಲಸ್ ಬಾಯ್ಕಾಟ್ ಇದು ನೋ ಕನ್ನಡ ನೋ ಬಿಸ್ನೆಸ್. ನನಗೆ ಒಂದು ಬಿಸ್ನೆಸ್ ಅಪ್ರೋಚ್ ಅಲ್ಲಿ ಡಬ್ಬಿಂಗ್ ಫಿಲ್ಮ್ಸ್ ಹೌ ಆರ್ ದೇ ಡೂಯಿಂಗ್, ಇದನ್ನ ಏನು ಈ ಚಿಕನ್ ಅಂಡ್ ಎಗ್ಗೆ ಏನು ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್ಸ್ ಫಾರ್ ಅ ಡಿಸ್ಟ್ರಿಬ್ಯೂಟ್. ಇವಾಗ ಒಂದು ತೆಲುಗುಲಿ ಒಂದು ಡಬ್ಡ್ ತಮಿಳ್ ಫಿಲ್ಮ್ ಆಸ್ ಎ ತೆಲುಗು ಡಬ್ಡ್ ಫಿಲ್ಮ್ ಆಗಿ ಹೋಗೋಕ್ಕಾಗಲಿ, ಅಥವಾ ತಮಿಳಲ್ಲಿ ಒಂದು ಈಗ KGF ತಮಿಳಲ್ಲಿ ಹೇಗೆ ಓಡ್ತದೆ ಇದನ್ನಾಗಲಿ ಆಸ್ ಅ ಡಬ್ಡ್ ತಮಿಳ್ ಫಿಲ್ಮ್, ಆ ಒಂದು ದೇ ಡಿಡ್ಂಟ್ ರೀಚ್ ಟು ದಟ್ ಪಾಯಿಂಟ್ ದ ಮೂಮೆಂಟ್ ದೇ ಅಲೌಡ್ ಡಬ್ಬಿಂಗ್. ಅದು ಒಂದು 20-25 ವರ್ಷ ಅವ್ರು ಡಬ್ಬಿಂಗ್ ಫಸ್ಟ್ ಇಂದನೂ ಅಲೌವಿಂಗ್ ಇದೆ. ಇವತ್ತಿಗೆ ಯು ಸಿ ದಟ್ ಸರ್ಟನ್ ಸಿನಿಮಾಸ್ ಆರ್ ಡೂಯಿಂಗ್ ವೆಲ್ ಇನ್ ಯಾರಿದು. ಇಲ್ಲಿ ಏನಾಗುತ್ತೆ ಗೊತ್ತಾ, ಇಲ್ಲಿ ಏನಾಗಿದೆ ಡಬ್ಬಿಂಗ್ ಬಿಟ್ಟಿರೋ ಲಾಸ್ಟ್ 3 years 4 years ಕ್ವಾಲಿಟಿ ಆಫ್ ಡಬ್ಬಿಂಗ್ ಮ್ಯಾಟರ್ಸ್. ಈಗ ನನಗೆ ಯಾವಾಗಲೂ ವೆನ್ ಐ ಆಮ್ ಇನ್ ಕಾನ್ವರ್ಸೇಷನ್ ವಿತ್ ಅದರ್ ಫಿಲ್ಮ್ ಮೇಕರ್ಸ್ ಔಟ್ಸೈಡ್ ಕರ್ನಾಟಕ and they want to do films dubbed, they want to dub their films in Kannada, don't name sake Kannada dub ಮಾಡಿ. ಯಾವುದೋ ಒಂದು ನೀವು OTT ಚಾನೆಲ್ಗೆ ಬಿಕಾಸ್ ಯು ಗೆಟ್ ಸಮ್ ಮನಿ ಜಸ್ಟ್ ಫಾರ್ ದಿ ಡಬ್ಡ್ ವರ್ಷನ್ ಅಂದ ತಕ್ಷಣ ನೀನು ಡಬ್ಬಿಂಗ್ ಮೇಲೆ ಕ್ವಾಲಿಟಿ ಕೊಡೋದು ಯಾವುದೋ 3 ಲಕ್ಷಕ್ಕೋ 4 ಲಕ್ಷಕ್ಕೋ. ದಟ್ಸ್ ನಾಟ್ ದ ವೇ. ದೇರ್ ಆರ್ ಪೀಪಲ್ ಹೂ ಡಬ್ ಫಾರ್ ದಟ್. ಇಟ್ಸ್ ಅಗೇನ್ ಲೈವ್ಲಿಹುಡ್. ಕರೆಕ್ಟ್. ಅದನ್ನ ನಾನು ಆ ಪೀಪಲ್ನ ಬ್ಲೇಮ್ ಮಾಡಕ್ ಹೋಗಲ್ಲ. ನೀನು ಕೊಡೋದೇ ಎಷ್ಟು ದುಡ್ಡು ಅಂದ್ರೆ ಅವ್ರು ಅಷ್ಟಕ್ಕೆ ಏನು ಕೊಡ್ತಾರೋ ಅಷ್ಟೇ ಕೊಡೋಕ್ಕಾಗಲ್ಲ. ಯು ಹ್ಯಾವ್ ಟು ಡಬ್ ಇಟ್ ವಿತ್ ದ ಸೇಮ್ ವೇ ಪೀಪಲ್. ಈಗ RRR ನೋಡಿದ್ರೆ ಚರಣ್ ಅಂಡ್ ತಾರಕ್ ಡಬ್ಡ್ ದೆಮ್ಸೆಲ್ವ್ಸ್. ಈಗ ನಾವು KGFಗೂ ನಾವು ಎಷ್ಟು ಇನ್ನು ಅದರ್ ಭಾಷೆ ಡಬ್ಬಿಂಗ್ ವಿ ಗೇವ್ ಅ ಲಾಟ್ ಆಫ್ ಟೈಮ್. 2 months ಮೇಲೆ ತೊಗೊಂಡಿದ್ದಾರೆ. ನೀವು ಯು ಗಿವ್ ದಟ್ ಕ್ವಾಲಿಟಿ ದೇ ವಿಲ್ ಕಮ್ ಅಂಡ್ ವಾಚ್. ಗಾರ್ಗಿ ಇಟ್ ಹ್ಯಾಡ್ ಕನ್ನಡ ಆಡಿಯನ್ಸ್. ನನ್ಗೆ ಇವತ್ತು ಕನ್ನಡ ತಮಿಳ್ ತೆಲುಗು ನಾವೇ ಮಾಡಿದ್ದೇವೆ ಅದನ್ನು ಗಾರ್ಗಿಯಲ್ಲಿ. ದಿ ಅಮೌಂಟ್ ಆಫ್ ಡಬ್ಬಿಂಗ್ಗೆ ಅವ್ರು ಕೊಟ್ಟಿದ್ದ ಟೈಮ್ ಅಂಡ್ ಕ್ವಾಲಿಟಿ ಆಫ್ ಡಬ್ಬಿಂಗ್ ವಾಟ್ ಆಚೆ ಬಂದಿದ್ದಕ್ಕೆ ಕನ್ನಡನೇ ನಂಬರ್ ಜಾಸ್ತಿ. ಎಕ್ಸಲೆಂಟ್ ಫಿಲ್ಮ್ ಬೈ ದಿ ವೇ. I have my things on it. I really liked it to an extent. Sir. Because Gautam Ganana, I really liked that film also. Sir. But I had a bit of reservations on that project also. Adre Kannada ಜಾಸ್ತಿ consumers it because that's the quality they gave. RRR also I think it did quite good numbers in Kannada, and ನೀವು ಅಷ್ಟೇ I don't know the exact because we didn't do the distribution. ನೀವು ಕ್ವಾಲಿಟಿ ಕೊಟ್ಟರೆ ಕನ್ನಡ ಡಬ್ಬಿಂಗ್ ಆ್ಯಂಡ್ ಯು ನೀಡ್ ಟು ಡೂ ಇಟ್ಸ್ ನಾಟ್ ಅಬೌಟ್ ಕ್ರಿಬ್ಬಿಂಗ್ ಕ್ರೈಯಿಂಗ್ ಕನ್ನಡ ಕೊಟ್ಟಿಲ್ಲ ಹಂಗಂತ ಅಲ್ಲ. ಇಟ್ಸ್ ಅ ಪ್ರಾಸೆಸ್. ನಿಮ್ಮಿಂದನೂ ಆಗಬೇಕು ಅವರಿಂದನೂ ಆಗಬೇಕು. ಥಿಯೇಟರ್ ಅವರು ಕೊಡ್ಬೇಕು. ದಟ್ ಐ ಅಗ್ರಿ. ಆ್ಯಂಡ್ ಇಟ್ಸ್ ದ ಟೈಮ್ ದ ಡಿಸ್ಟ್ರಿಬ್ಯೂಷನ್ಸ್ ಪುಟ್ ಫುಟ್ ಅಂಡ್ ಸೆಟ್ ಬಾಸ್ ನಾನು ಕನ್ನಡ ಡಿಸ್ಟ್ರಿಬ್ಯೂಟ್ ಕೊಡ್ಬೇಕು ಎಕ್ಸಿಬಿಟರ್ಸ್ಗೆ. ಎಕ್ಸಿಬಿಟರ್ಸ್ ವಿಲ್ ಆಲ್ವೇಸ್ ಬಿ ವಾಂಟಿಂಗ್ ಅವ್ರಿಗೆ ಯಾವ್ದ್ರಲ್ಲಿ ದುಡ್ಡು ಬರುತ್ತೆ ಅದರಲ್ಲಿ. ಈಗಲೂ ದೇರ್ ಆರ್ ಲಾಟ್ ಆಫ್ ಪೀಪಲ್ ಎಕ್ಸಿಬಿಟರ್ಸ್ ಹೂ ವಿಲ್ ವಾಂಟ್ ಕನ್ನಡ ಶೋಸ್. ನೀವು ನೋಡಿದ್ರೆ ಅವಳಲ್ಲಿ ವೆಂಕಟೇಶ್ವರ ಜಸ್ಟ್ ಟು ಟೇಕ್ ಅನ್ ಎಕ್ಸಾಂಪಲ್, ಅಲ್ಲಿ ತೆಲುಗುನು ಚೆನ್ನಾಗಿ ಹೋಗುತ್ತೆ ಬಟ್ ದೇ ಗಿವಿಂಗ್ ಕನ್ನಡ ಡಬ್ಡ್ ವರ್ಷನ್ಸ್ ಫಾರ್ ಆಲ್ ಮೋಸ್ಟ್ ಆಫ್ ದಿ ಕನ್ನಡ ಫಿಲ್ಮ್. ಯು ನೀಡ್ ಟು ಗೋ ಅಂಡ್ ಸೇ ಬಾಸ್ ಐ ಆಮ್ ಗೋಯಿಂಗ್ ಟು ಪ್ಲೇ ಕನ್ನಡ ಓನ್ಲಿ ಹಿಯರ್, ಐ ಆಮ್ ಗೋಯಿಂಗ್ ಟು ಪ್ಲೇ ತೆಲುಗು ವೇರ್ ಐ ವಾಂಟ್. there are a lot of films like Pushpa ಎಲ್ಲ ನಾನು ನೋಡಿದಾಗ I don't know, I have not seen the Kannada version of Pushpa, but
ತುಂಬಾ ಕಮ್ಮಿ ಶೋಸ್ ಇತ್ತು. ಡಿಸ್ಟ್ರಿಬ್ಯೂಟರ್ ಹಾಕಿದ್ರು 1 or 2 shows ಇತ್ತು. ಡಿಸ್ಟ್ರಿಬ್ಯೂಟರ್ ಹ್ಯಾಸ್ ಟು ಡಿಮಾಂಡ್. ಇಟ್ಸ್ ಆಲ್ವೇಸ್ ಇಟ್ಸ್ ದ ಎಂಟೈರ್ ಪ್ರಾಸೆಸ್. ಡಿಸ್ಟ್ರಿಬ್ಯೂಟರ್ ಹ್ಯಾಸ್ ಟು ಡಿಮಾಂಡ್. ನಾನು ಗಾರ್ಗಿಗ್ ಮಾಡಿದಾಗ ಐ ವಾಸ್ ವೆರಿ ಕ್ಲಿಯರ್ ದಟ್ ಐ ವಾಂಟ್ ಕನ್ನಡ ಶೋಸ್ ಅಟ್ ಒರೈನ್, ಕನ್ನಡ ಶೋಸ್ ಅಟ್ ದಿಸ್ ಒನ್. ತಮಿಳ್ ಕೊಡ್ತೇವೆ, ನನ್ಗೇನು ಚಿಂತೆ ಇಲ್ಲ. ಕನ್ನಡ ಬೇಕು, ಯಾಕಂದ್ರೆ ಆಡಿಯನ್ಸ್, ಕನ್ನಡ ಟರ್ನ್ಔಟ್ ಆಗೋ ಆಡಿಯನ್ಸ್ ಎಲ್ಲೆಲ್ಲಿ ಬರ್ತಾರೆ, ಸರಿ, ಅಲ್ಲಿ ನೀನು ಕೊಡ್ಲೇಬೇಕು. ಇಟ್ಸ್ ಅ ಗುಡ್ ಫಿಲ್ಮ್. ಬಟ್ ಅದಕ್ಕೆ ಟರ್ನ್ಔಟ್ ಆಗ್ಲಿಲ್ಲ. ಸೊ ನನಗೆ ಇಂಪಾರ್ಟೆಂಟ್ ಏನ್ ಗೊತ್ತಾಯ್ತು ಅಂದ್ರೆ, ಡಿಸ್ಟ್ರಿಬ್ಯೂಟರ್ ಆ ಡಿಸಿಷನ್ ನ ಮಾಡಬೇಕು. ಯಾಕಂದ್ರೆ ಎಕ್ಸಿಬಿಟರ್ ಆಬ್ವಿಯಸ್ಲಿ ಯಾವ್ದಕ್ಕೆ ಜನ ಬರ್ತಾರೋ ಅದನ್ನ ಹಾಕ್ಲಿಕ್ಕೆ. ಒಂದು ಡಿಸ್ಟ್ರಿಬ್ಯೂಟರ್ ಆಲ್ಸೋ ವಿಲ್ ವಾಂಟ್ ಮನಿ ಬಿಕಾಸ್ he is also correct. That was my next question. ಈಗ ನೀವು ಇಲ್ಲ ಯಾವುದೋ ಒಂದು ಕಾರಣಕ್ಕೆ ಐದರ್ ನನ್ನ ಕನ್ನಡ ಜನತೆ ಕೂಡ, ಪ್ರೇಕ್ಷಕ ಕೂಡ ಇದನ್ನ ನೋಡ್ಲಿ ಅನ್ನೋ ಒಳ್ಳೆ ಉದ್ದೇಶದಿಂದನೋ, ಅಥವಾ ಒಂದು ಪ್ಲೇಯಿಂಗ್ ದಿ ಲಾಂಗ್ ಟರ್ಮ್ ಗೇಮ್. ಇಲ್ಲ, ಲಾಂಗ್ ಟರ್ಮ್ ಗೇಮ್ ಸರ್. ಯು ಶುಡ್ ಹ್ಯಾವ್ ಒನ್ ವಿಷನ್ ಫಾರ್ ದಿ ಇಂಡಸ್ಟ್ರಿ. ಜಸ್ಟ್ ಅದು ಒಂದೇ ಒಂದು ಇಂಡಸ್ಟ್ರಿ ಬೆಳಿಬೇಕು ಅನ್ನೋದು ವಿಷನ್ ಇರ್ತೈತೆ. ನೀವು ತಂದಾಗ ಒಂದು ಡಬ್ಬಿಂಗ್ ಪಿಕ್ಚರ್ ನ ಬೆಳೆಸಬಹುದು, ಅಥವಾ ಡಬ್ಬಿಂಗ್ಗೆ ಜನ ಬರುತ್ತೆ ಅನ್ನೋದು ಇಟ್ಸ್ ಅ ಲಾಂಗ್ ಟರ್ಮ್. ಪೀಪಲ್ ಆಲ್ಸೋ ಶುಡ್ ಅಂಡರ್ಸ್ಟ್ಯಾಂಡ್. ಒಂದ್ ಸಿನಿಮಾಗೆ ಯಾರು ಜನ ಬರಲ್ಲ. ಬಟ್ ನನಗೆ ಪ್ರಾಮಾಣಿಕವಾಗಿ ಹೇಳಿ, ನಿಮಗೆ ಲಾಂಗ್ ಟರ್ಮ್ ಗೇಮ್. ಸೊ ಇನಿಷಿಯಲಿ ಕೆಲವು ಹೊಡೆತಗಳು ಬಿದ್ರು ತಡ್ಕೋಬೇಕಾಗುತ್ತೆ. ಬಟ್ ಲಾಂಗ್ ಟರ್ಮ್ ಅಲ್ಲಿ ಡಸ್ ಕಾರ್ತಿಕ್ ಫೀಲ್ ಡಬ್ಡ್ ಕನ್ನಡ ಫಿಲ್ಮ್ಸ್ಗೆ ಒಳ್ಳೆ ರಿಸೆಪ್ಷನ್ ಕರ್ನಾಟಕದಲ್ಲಿ ಸಿಗುತ್ತೆ? ಬೆಟರ್ ದನ್ ವಾಟ್ ಇಟ್ ಇಸ್ ಟುಡೇ ಸರ್. Because illi, but will it ever go to a point of being profitable, sustainable? It's a tricky question. I don't know. Correct. Because today, why I am saying I don't know is, I can talk only about facts and figures. Ivattige, I can see a picture where it will do better. Even in correct, I can see. But also depends on the film and how big the film is anta ನನ್ನ ಪ್ರಕಾರ. ಈಗ ನೀವು ಒಂದೇ ಸಿಂಪಲ್ ಸೆಂಟರ್, ಈಗ ಒಂದು ಮಂಡ್ಯ ಅಥವಾ ಒಂದು ಮದ್ದೂರ್ ಅಂತ ಸಿನಿಮಾಗೆ ಒಂದು ತೆಲುಗು, ಅವರು ದೇ ಆರ್ ಎಕ್ಸ್ಪೋಸ್ ಟು ಲಾಟ್ ಆಫ್ ತೆಲುಗು ಫಿಲ್ಮ್ ಫ್ರಮ್ ಬಿಫೋರ್. ಕರೆಕ್ಟ್. ಅಂಡ್ ತೆಲುಗು ಫಿಲ್ಮ್ಸ್ ನೋಡಿದಾಗ ನಮ್ಮ ಬಗ್ಗೆ ಬೆಂಗಳೂರ ಬಗ್ಗೆ ಕೇಳೋದು ಬೇಕಿಲ್ಲ. ನಾವು ಎಲ್ಲವನ್ನೂ ಬರೀ ಆ ಭಾಷೆಗಳಲ್ಲೇ ನೋಡಿದೀವಿ. ಹಂಗಂತ ನೋಡಲ್ಲ ಅಂತ ಅನ್ನೋದೇನಿಲ್ವಲ್ಲ. ನಾನು ಕರೆಕ್ಟ್. ತೆಲುಗು ಇಟ್ಸ್ ಯೋರ್ ಪ್ರಿಫರೆನ್ಸ್. ನೀವು ಯಾವ ಭಾಷೆಲಿ ನೋಡ್ಬೇಕು ಅನ್ನೋದು ಇಟ್ಸ್ ಯಾವ ಪ್ರಿಫರೆನ್ಸ್. ತೆಲುಗು ಸಿನಿಮಾ ಅವ್ರಿಗೆ ಅಲ್ಲು ಅರ್ಜುನ್ ವಾಯ್ಸ್ ಆಗಲಿ, ಅಥವಾ ತಾರಕ್ ಅವ್ರ ವಾಯ್ಸ್ ಆಗಲಿ, ಅಥವಾ ಯಾರ್ದಾದ್ರು ಪ್ರಭಾಸ್ ಅವ್ರ ವಾಯ್ಸ್ ಕೇಳಿ ಇಷ್ಟ ಆಗಿದೆ. ದೇ ಆಲ್ವೇಸ್ ರಿಲೇಟ್ ಟು ಪರ್ಸನ್ ಬೈ ಇಟ್ಸ್ ವಾಯ್ಸ್. ಸಡನ್ ಆಗಿ ಚೇಂಜ್ ಆಗ್ಬೋದು. ಇಟ್ ಶುಡ್ ಅಟ್ ಲೀಸ್ಟ್ ಇಫ್ ಇಟ್ಸ್ ಡಬ್ಡ್, ಇಟ್ ಶುಡ್ ಗಿವ್ ಅ ಸೇಮ್ intensity and feel. Correct. So it is a long process. I will not say profitable ಆಗಲ್ಲ ಅಂತ ಹೇಳಕ್ಕಾಗಲ್ಲ. ಪ್ರಾಫಿಟಬಲ್ ಆಗುತ್ತೆ. ಇಟ್ಸ್ ಅಬೌಟ್ ವಾಟ್ ಯು ಡೂ. ನೀವು ಟುಡೇ ಇದೇನಾಗುತ್ತೆ ಗೊತ್ತಾ ಸರ್, ಇವತ್ತು ಡಬ್ಬಿಂಗ್ ಹೋಗ್ತಿಲ್ಲ ಅನ್ನೋದು ಕೇಳ್ತಿರೋದು. ತೆಲುಗು ಓಡ್ತಿದೆ, ತಮಿಳಲ್ಲಿ ಹೋಗ್ತಿದೆ ಡಬ್ಬಿಂಗ್ ಅಂತಂದ್ರೆ, ತೆಲುಗು ತಮಿಳಲ್ಲಿ ಇವತ್ತು ಹೋಗ್ತಿರೋ ಡಬ್ಬಿಂಗ್ ಇಸ್ ಆಲ್ಮೋಸ್ಟ್ ಆಫ್ ದ 20, 25, 30 years of constant putting dubbed films there, you get a revenue. Even English films may release in Telugu and Tamil, but revenues in English only for them. Very small revenue comes for Telugu and Tamil English dubbed films. Hindi also revenue is now, but all Hindi films are now trying to do Tamil and Telugu. Why not Kannada? It take time. Even now ಕೆಲವು ಕಂಡೀಷನ್ಸ್, ನಾವು ಕೆಲವು ಪ್ರಾಹಿಬಿಷನ್ಸ್ ಹಾಕೊಂಡಿರೋದ್ರಿಂದ ಅವತ್ತಿಗೆ ಆ ಪ್ರಾಹಿಬಿಷನ್ಸ್ ತಪ್ಪು ಅಂತಲ್ಲ, ಅವತ್ತಿಗೆ ಅದು ಕರೆಕ್ಟ್ ಇತ್ತು ಅನ್ಸುತ್ತೆ. ವಿ ಹ್ಯಾವ್ ಟು ಸರ್ವೈವ್. ಕರೆಕ್ಟ್. ಸೊ ಐ ವಿಲ್ ನಾಟ್ ಸೇ ಡಬ್ಬಿಂಗ್ ಪ್ರಾಹಿಬಿಟ್ ಮಾಡಿದ್ದು ಅವತ್ತು ತಪ್ಪು ಅಂತ ಅನ್ನೋಕ್ಕಾಗಲ್ಲ. ಅವತ್ತಿನ ದಿನ ಡಿಸಿಷನ್ ತಗೊಂಡಾಗ ಇಟ್ ವಾಸ್ ಪ್ರಾಬ್ಲಿ, ಐ ಥಿಂಕ್ ದಟ್ ವಾಸ್ ದ ಬೆಸ್ಟ್ ಡಿಸಿಷನ್. ಆ ಸಮಯಕ್ಕೆ ಡಿಸಿಷನ್ಸ್ ಕೀಪ್ ಚೇಂಜಿಂಗ್ ಸರ್. ಎನ್ವೈರನ್ಮೆಂಟ್ ಕೀಪ್ಸ್ ಚೇಂಜಿಂಗ್, ವರ್ಲ್ಡ್ ಕೀಪ್ಸ್ ಚೇಂಜಿಂಗ್. ಸೊ ಯು ಹ್ಯಾವ್ ಟು ಅಡಾಪ್ಟ್ ಟು ದಿ ಎನ್ವೈರನ್ಮೆಂಟ್ ಚೇಂಜಸ್. ಇವತ್ತಿಗೆ ಡಬ್ ನೋಡ್ತಾರೆ. ನೀವು ಕರೆಕ್ಟಾಗಿ ಪಬ್ಲಿಸಿಟಿ ಮಾಡ್ಬೇಕು. ಕನ್ನಡಗೆ ನೀವು ಇಲ್ಲಿ ಬಂದಾಗ ಇಟ್ಸ್ ನಾಟ್ ದಟ್ ಈಗ ಇಲ್ಲಿಂದ ಹೋಗಿ ಸುದೀಪ್ ಸರ್ ಆಗಲಿ ಅಥವಾ ಯಶ್ ಸರ್ ಆಗಲಿ ಯಾರೇ ಅಲ್ಲಿ ಹೋದಾಗ ತೆಲುಗುಲಿ ಒಂದು ಮಾತಾಡ್ತಾರೆ. ದರ್ಶನ್ ಸರ್ ಅವ್ರಲ್ಲೇ ಇದೆ, ದೇ ಆಲ್ ಸ್ಪೋಕ್. ಹಾಗಂತ ಅವ್ರು ಇಲ್ಲಿ ಬಂದಾಗ ದೇ ವಿಲ್ ಆಲ್ಸೋ ಹ್ಯಾವ್ ಟು talk in Kannada, make an effort. Even for that moment they have to make an effort to speak in Kannada and not just ಇಲ್ಲಿ ಬಂದು ಅವ್ರ ಭಾಷೆಗಳು ಅವ್ರ ಭಾಷೆದಲ್ಲೇ ಹೋಗ್ತಿದೆ ಅಂತ ಇಲ್ಲಿ ಬಂದು ಪ್ರಮೋಷನ್. ಟೆಲ್ ದಮ್ ಟು ಸಿ ಇನ್ ಕನ್ನಡ, ದೇ ವಿಲ್. ಈ ಪರ್ಟಿಕ್ಯುಲರ್ ಟಾಪಿಕ್ ಅಲ್ಲಿ ಪ್ರೇಕ್ಷಕರ ಪಾಲೇನು, ನಾವೇನ್ ಮಾಡ್ಬೇಕು? ನನಗೆ ತೆಲುಗು ಫಿಲಮು ಈಗ RRR ತೆಲುಗುಲು ಇರುತ್ತೆ, ಕನ್ನಡದಲ್ಲೂ ಇರುತ್ತೆ. ನಾನು ತೆಲುಗು ಚಿತ್ರಗಳನ್ನ ನೋಡಿದ್ದೀನಿ. ಸೊ ನಿಮ್ಗೆ ಕನ್ನಡ ಇಂಡಸ್ಟ್ರಿ, ಕನ್ನಡದಲ್ಲೇ ಕನ್ನಡ ಅನ್ನೋದು ಭಾಷೆ ಅಭಿಮಾನ ಇದ್ರೆ ಕನ್ನಡದಲ್ಲಿ ನೋಡಿ. ಇಲ್ಲ ಇಟ್ ಲೈಕ್ ಯು ವಾಂಟ್ ಟು ಸಿ ಅ ಗುಡ್ ಫಿಲ್ಮ್. ಐ ಆಮ್ ನಾಟ್ ಸೇಯಿಂಗ್ ಇಟ್ಸ್ ಅವೈಲಬಲ್ ಇನ್ ಕನ್ನಡ, ಇಟ್ಸ್ ಅವೈಲಬಲ್ ಇನ್ ತೆಲುಗು. ಕರೆಕ್ಟ್. ಆಮೇಲೆ ಅಗೇನ್ ದ ಸೆಕೆಂಡ್ ಪಾಯಿಂಟ್ ಕನ್ವೀನಿಯನ್ಸ್ ಬರುತ್ತೆ. ನಿನ್ನ ಪ್ರಿಫರೆನ್ಸ್ ಅಂಡ್ ಕನ್ವೀನಿಯನ್ಸ್ ಎರಡು ಬರುತ್ತೆ. ಪ್ರಿಫರೆನ್ಸ್ ಮೇ ಬಿ ಕನ್ನಡ ಅಂತಾನೆ ಅನ್ಕೊಂಡ್ರು, ನಿನ್ ಮನೆ ಹತ್ರ ಇರೋ ಥಿಯೇಟರ್ ಕನ್ನಡ ಇಲ್ಲದೆ ಇರ್ಬೋದು. ಸೊ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಸರ್ ಟು ಎಲ್ಲಾ ತೆಲುಗುನ ಕನ್ನಡ ಮಾಡೋಕ್ಕೆ ಆಗೋದಿಲ್ಲ ಅನ್ನೋಕ್ಕಾಗಲ್ಲ, ತುಂಬಾ ಟೈಮ್ ಬೇಕು. ಬಿಕಾಸ್ ವಿ ಹ್ಯಾವ್ ಬೀನ್ ಎಕ್ಸ್ಪೋಸ್ ಟು seeing the films in their languages. Sorry. So to see it in only our language and have less shows in their language, it cannot happen overnight. ಈಗ ಡಬ್ಬಿಂಗ್ ಇವ್ರು ಬೇಕು ಅಂತ ಎಷ್ಟು ವರ್ಷದ ಪರಿಶ್ರಮ ಸರ್ ಅದು.
ಆ ಪ್ರತಿಫಲ ಸಿಕ್ಕಿದ ಒಂದು 10 ವರ್ಷ ಇವರು there was a ಸಂಘಟನೆ which wanted dubbing in Kannada and it bore fruit after 10 years. So when you could wait for 10 years for that to bear fruit, ತಿನ್ನಕ್ಕೆ ಇನ್ನೊಂದು 10 ಅದೆಲ್ಲ ತುಂಬಾ ಚೆನ್ನಾಗಿರಿ ಇನ್ನೊಂದು 10 ವರ್ಷ ಕಾಯಿರಿ. ಅಂದ್ರೆ ಐ ಆಮ್ ನಾಟ್ ಸೇಯಿಂಗ್ 10 is just a number. You will have to wait. ಅರ್ಥ ಆಯ್ತು. ಡಬ್ಬಿಂಗ್ ಅಂತ ಬಂದ ಮೇಲೆ ದಿ ಅದರ್ ಅಬ್ಸರ್ವೇಷನ್ 90s ಅಲ್ಲಿ ಕನ್ನಡದಲ್ಲಿ ರೀಮೇಕ್ಸ್ ಚೆನ್ನಾಗಿ ಓಡ್ತಿದ್ವು. ನಾನ್ ನೋಡಿರೋ ಪ್ರಕಾರ ಅವರ್ ಕನ್ನಡ ಆಡಿಯನ್ಸ್, ನಮ್ಮ ಪ್ರೇಕ್ಷಕರು ಈ ನಡುವೆ ರೀಮೇಕ್ಸ್ ನ ಅಷ್ಟು ರೀಮೇಕ್ಸ್ ಎಲ್ಲೂ ಹೋಗ್ತಿಲ್ಲ ಸರ್. ನಾಟ್ ಓನ್ಲಿ ಐ ಡೋಂಟ್ ಥಿಂಕ್ ಎನಿವೇರ್ ಇಟ್ಸ್ ರನ್ನಿಂಗ್. ಕನ್ನಡ ಬಿಟ್ಬಿಡಿ, ಕನ್ನಡ ಐ ಡೋಂಟ್ ಥಿಂಕ್ ದ ರೀಮೇಕ್ಸ್ ಹ್ಯಾವ್ ರಿಡ್ಯೂಸ್ ಬೈ 90%. ಕರೆಕ್ಟ್. ಇವತ್ತಿಗೂ ಔಟ್ಸೈಡರ್ಸ್ ಹೆಂಗಿದೆ ಗೊತ್ತಾ, ಕೆಲವೊಂದಂಗೆ ರೀಮೇಕ್ ಇಂಡಸ್ಟ್ರಿ ಅಂತ ಅಂತಾರೆ, ವಿಚ್ ಇಸ್ ನಾಟ್ ಟ್ರೂ. ಅಟ್ ಲೀಸ್ಟ್ ದ ಲಾಸ್ಟ್ 2 years ಪೀಪಲ್ ಹ್ಯಾವ್ ನಾಟ್ ಬಿನ್ ಟಾಕಿಂಗ್ ಅಬೌಟ್ ದಟ್. ಬಟ್ ಮುಂಚೆ ಇತ್ತು. ದಟ್ ವಾಸ್ ದಿ ಪರ್ಸೆಪ್ಷನ್ ಆಫ್ ಕನ್ನಡ ಫ್ರಮ್ ನಂಗೆ. ಐ ಸ್ಟಿಲ್ ರಿಮೆಂಬರ್ ದ ಫಸ್ಟ್ ಸಿನಿಮಾ ಐ ವೆಂಟ್, Tarana said 5 crore is the highest budget here. But I said, no, that's not that. Our Ramachari award. Ramachari was not made in 5 crores. Our Krantivira Sangoli Rayana Bandit, which was a huge budget. There were a lot of films coming, but I don't want to name everything. Adre, that was the perception of people outside the industry, which has changed drastically today. ಏನು ಮಾಡೋಕ್ಕಾಗಲ್ಲ. ಅದನ್ನು ಏನಕ್ಕೆ ಹಂಗಿತ್ತು ಅಂತಂದ್ರೆ ವಿಲ್ ನೀಡ್ ಟು ಫೈಟ್ ಅಗೇನ್ಸ್ಟ್ ಇಟ್ ಅಂಡ್ ಗಿವ್ ಆಸ್ ಅನ್ ಇಂಡಸ್ಟ್ರಿ ವಿಲ್ ಹ್ಯಾವ್ ಟು ಫೈಟ್ ಸರ್ ಫಾರ್ ಆಲ್. ಇವತ್ತು ನನಗೆ ತುಂಬಾ ಒಂದು ಒಗ್ಗಟ್ಟು ಗಿಗಟ್ಟು ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ. ಬಟ್ ನೀವು ಕನ್ನಡಕ್ಕೆ ರೆಪ್ರೆಸೆಂಟ್ ಮಾಡ್ತಾಗ ದೇರ್ ಆರ್ ಸರ್ಟನ್ ಟೈಮ್ಸ್ ವೆನ್ ಯು ಹ್ಯಾವ್ ಟು ವರ್ಕ್ ಫಾರ್ ದಟ್ ಇಂಡಸ್ಟ್ರಿ ಆಸ್ ಅ. ಹಾಗಂತ ನೀನು ಬರೀ ಕನ್ನಡಗೆ ಮಾಡಬೇಕು ಅಂತ ದೇರ್ ಸಿ ಲೈಕ್ ಬಿಸ್ನೆಸ್ ಆಲ್ಸೋ ಕಮ್ಸ್ ಇನ್. ನೌ ಐ ಆಮ್ ಡೂಯಿಂಗ್ ಸಲಾರ್ ಆರ್ ವಿ ಆರ್ ಡೂಯಿಂಗ್ ಸಲಾರ್ ವಿಚ್ ಇಸ್ again a pan Indian film which will come in Kannada for sure. Now there are a Malayalam film which we are doing which will dawn on shortly. There is a Tamil film which we'll be doing. ಹಾಗಂತ ಅದನ್ನ ನಾನು ಕನ್ನಡ ಬಿಟ್ಟು ಹೋಗಿ ಕನ್ನಡದಲ್ಲೂ ಸಿನಿಮಾ ಮಾಡ್ತಾ ಇದ್ದೀವಿ ಸಿಕ್ಕಾಬಿಡ. ಅವರ್ ಮೇಜರ್ ಕೋರ್ ಇಸ್ ಕನ್ನಡ. 10 ಸಿನಿಮಾ ಮಾಡಿದ್ರೆ ಅದ್ರಲ್ಲಿ 9 ಸಿನಿಮಾ ಕನ್ನಡ ಇದ್ದೇ ಇರುತ್ತೆ. ಸೊ ನಾನೇನ್ ತಗೊಳ್ತಾ ಇದೀನಿ ಅಂದ್ರೆ 80% ಬಿಸ್ನೆಸ್ ಮಾಡಿ 20% ನಿಮ್ಮ ಪ್ರದೇಶಕ್ಕೆ ನಿಮ್ಮ ಭಾಷೆಗಾಗಿ ನಮ್ಗೆ ಅದಿದ್ದೇ ಇರೋದಲ್ಲ ಸರ್. ಈಗ ನಾವು ಫಸ್ಟ್ ಸಲಾರ್ ಅನೌನ್ಸ್ ಆದ ತಕ್ಷಣ ಸಚ್ಚ ಈ ಬ್ಯಾನ್ ಹೊಂಬಾಳೆ ಫಿಲ್ಮ್ ಅನ್ನೋದು ಬಂತು. ಒಂದು ಅದನ್ನ ನಾನು ಸಿ ಐ ಟೇಕ್ ದ ಪಾಸಿಟಿವ್ ಥಿಂಗ್. ಸರಿ, ಅಭಿಮಾನ. ನೀವು ಏನೋ ಒಂದು ಚೇಂಜ್ ಮಾಡ್ತಿದ್ರಿ ಮತ್ತೆ ಇವ್ರು ಹೊಟ್ಟ ಹೋಗ್ಬಿಟ್ರ ಅನ್ನೋದನ್ನ ಆದ ರೀತಿ ತಗೋಬೇಕು. ಅದಕ್ಕೆ ಇಫ್ ಯು ನೀವು ಔಟ್ ಕೋಪ ಮಾಡ್ಕೊಂಡು ನಾವೇನು ಹಂಗ್ ಮಾಡಿಲ್ಲ, ದಟ್ಸ್ ನಾಟ್ ದ ವೇ ಯು ಹ್ಯಾವ್ ಟು ಟೇಕ್. ಅಂಡ್ ಆಲ್ ದಿಸ್ ಪೇಷನ್ಸ್, ಆಲ್ ದಿಸ್ ಥಿಂಕಿಂಗ್ ಈಗ ಎಲ್ಲ ಬಂದಿರೋದು ಐ ವಿಲ್ ಗಿವ್ ಅಗೇನ್ ವಿಜಯ್ ಅವರಿಂದ ಬಂದಿರೋದು. ನನಗೆ ಈಸ್ ಮೋಲ್ಡೆಡ್ ಮೀ ಬಿಸ್ನೆಸ್ ವೈಸ್ ಆನ್ ಆಸ್ ಅ ಪರ್ಸನ್. Sure. Now back to KRG Studios. KRG Connects ಹುಟ್ಕೊಂಡಿದ್ದೆ ಇಲ್ಲಿ ಮಾರ್ಕೆಟಿಂಗ್ ಅಲ್ಲಿ ಇನ್ನೂ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ಬೋದು ಅಥವಾ ಚೆನ್ನಾಗಿ ಆಡಿಯನ್ಸ್ಗೆ ಸಿನಿಮಾನ ತಗೊಂಡು ಹೋಗ್ಬೋದು ಅನ್ನೋ ಒಂದು ಕಾರಣದಿಂದ. ಕರೆಕ್ಟಾ? ಹೌ ಮಚ್ ಗ್ರೌಂಡ್ ಹ್ಯಾಸ್ KRG Connects ಕವರ್ಡ್? ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಕೂಡ ಕೆಲವು ಒಳ್ಳೆ ಚಿತ್ರಗಳು ಸೋಲ್ತಾ ಇವೆ. ಸೊ what has KRG Connects covered so far? I think we have made a certain difference. All the credits to the team. We have worked fully on my team, whoever has been a part of KRG Connects. But there's a lot of ground to cover. I will not say that with KRG Connects one promote ಮಾಡಿದ ತಕ್ಷಣ ಜನ ಬರ್ತಾರೆ. Again, content na reach ಮಾಡೋಕ್ಕೆ ನಮ್ದು ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, the directors or the filmmakers, they don't give you proper ದೇ ಡೋಂಟ್ ಕಮ್ಯುನಿಕೇಟ್ ಏನಿದೆ ನಿಮ್ಮ ಸಿನಿಮಾದಲ್ಲಿ. ನಮ್ಗೆ ಈಗ ಆಚೆ ಕಡೆ ಒಂದು ಪ್ರಮೋಟ್ ಮಾಡಬೇಕು ಅಂದರೆ ನೀವು ಏನು ಕೊಡದೇ ಇದ್ರೆ ಜಸ್ಟ್ ವಿ ಆರ್ ನಾಟ್ ಲೈಕ್ ಜಸ್ಟ್ ಗೋ ಆ್ಯಂಡ್ ಪೋಸ್ಟ್ ಯುವರ್ ಫೋಟೋಸ್ ಇನ್ ಸಮಥಿಂಗ್. ವಿ ಆರ್ ನಾಟ್ ದಟ್. ಮಾರ್ಕೆಟಿಂಗ್ ಅನ್ನೋದು ಒಂದು ಪದ ಇವತ್ತು ಟು ಅನ್ ಎಕ್ಸ್ಟೆಂಟ್ ಸ್ವಲ್ಪ ಜನಕ್ಕೆ ಅರ್ಥ ಆಗಿದೆ. ಇನ್ನೂ ಆ್ಯಂಡ್ ಇಟ್ ವಿಲ್ ಟೇಕ್ ಟೈಮ್. ಅಗೇನ್ ಮಾರ್ಕೆಟಿಂಗ್ ಇಸ್ ಅ ಸ್ಕ್ರಿಪ್ಟ್ ಇನ್ ಇಟ್ ಸೆಲ್ಫ್. ಯು ನೀಡ್ ಟು ರೈಟ್ ಅ ಕ್ಯಾಂಪೇನ್, ಅ ಸ್ಕ್ರಿಪ್ಟ್ ಫಾರ್ ಅ ಕ್ಯಾಂಪೇನ್. ಒಂದು ಸಿನಿಮಾಗೆ ಒಂದು ಕ್ಯಾಂಪೇನಿಂಗ್ ಸ್ಕ್ರಿಪ್ಟ್ ಬೇರೆ ಇರುತ್ತೆ, ಇನ್ನೊಂದು ಸಿನಿಮಾಗೆ ಇನ್ನೊಂದು ಥರದ್ದಿರುತ್ತೆ. ದ ಟೇಕ್ ಅವೇಸ್ ಫ್ರಮ್ ವಿಚ್ ಈಚ್ ಫಿಲ್ಮ್ ವಿಚ್ ಯು ಹ್ಯಾವ್ ಟು ಸೆಲ್. ಸೊ ಆ ಸಿನಿಮಾಗೆ ಏನೇನು ಬೇಕು ಅನ್ನೋದನ್ನ ಪಾಯಿಂಟ್ ಡೌನ್ ಮಾಡ್ಕೊಳ್ಳೋಕೆ ಸಿನಿಮಾ ತೋರಿಸ್ಬೇಕು ಫಸ್ಟ್. ಅದೇ ಮಾಡ್ಸಲ್ಲ ಎಷ್ಟೊಂದು ಜನ, ಅದೇ ತೋರಿಸಲ್ಲ ಎಷ್ಟೊಂದು ಜನ. ಬಟ್ ನಾವು ಮೆನಿ ಪೀಪಲ್ ಆರ್ ಶೋಯಿಂಗ್ ದಿಯರ್ ಫಿಲ್ಮ್. ಈಗ ನನ್ನ ಸಿನಿಮಾದಲ್ಲಿ ಏನಿದೆ ಅಂತ ನಾನು ಏನು ಹೋಗಿ ಸೇಲ್ ಮಾಡಲಿ ಸರ್. ನನಗೆ ನನ್ನ ಸಿನಿಮಾದಲ್ಲಿ ನಾನು KRG Connects ಅಷ್ಟು ಸೆಲ್ ಸರ್ಟನ್ ಸಿನಿಮಾ XYZ ನಂದೇ ಸಿನಿಮಾ ನನ್ನ ರತ್ನ ಪ್ರಪಂಚ ನಾನು ತೋರಿಸಲಿಲ್ಲ ಅಂದರೆ ನಾನು ಹೇಗೆ ಸೆಲ್ ಮಾಡಲಿಲ್ಲ. ನಮ್ಮ ಟೀಮ್ ಅವ್ರು ಏನು ಕ್ಯಾಂಪೇನ್ ಬರೀತಾರೆ ಅಲ್ವಾ, ದೇ ಕೆನಾಟ್ ರೈಟ್ ಎನಿಥಿಂಗ್. ಈಗ ನಾವು ಒಂದು ಸಿಂಪಲ್ ಒಂದು ಜನಕ್ಕೆ ಎಲ್ಲರಿಗೂ ಆಲ್ ದಿ ಪ್ರೆಸ್ಗೆ we had given one ಅದರಲ್ಲಿ I'm just talking only to ರತ್ನ ಪ್ರಪಂಚ ಒಂದು ಮಲ್ಲಿಗೆ ಹೂವು ಮತ್ತೆ ಒಂದು ಪೆಪರ್ಮೆಂಟ್ ಕೊಟ್ಟಿದ್ದು. ಸೊ ದಟ್ ವಾಸ್ ಅ ಪಾರ್ಟ್ ಆಫ್ ದ ಫಿಲ್ಮ್. ಸೊ ದಟ್ ವಾಸ್ ಅ ಕ್ಯಾಂಪೇನ್. ಅದನ್ನೆಲ್ಲ ಫೋಟೋ ಹೋಗ್ಬಿಟ್ಟು ಥ್ಯಾಂಕ್ ಯು ಅಂತ ಹೇಳಿದ್ರು.
ಆ ಹೆಲ್ಮೆಟ್ ಜೊತೆ ಕೆಲವ್ರಿಗೆ ಕೊಟ್ಟಿದ್ವಿ. ಬಿಕಾಸ್ ದೋಸ್ ಆರ್ ಆಲ್ ದಿಸ್ ಎಲಿಮೆಂಟ್ಸ್ ಆಫ್ ದ ಫಿಲ್ಮ್ ವಿಚ್ ವರ್ಕ್ಡ್ ಬಿಗ್ ಟೈಮ್ ಇನ್. ಅದೇ ತರ ಎಲ್ಲಾ ಸಿನಿಮಾಗೂ ಒಂದೊಂದು ಇರುತ್ತೆ. ಈಗ ನೀವು KGF ನೋಡಿದಾಗ ದೇರ್ ವಾಸ್ ಅ ಕ್ಯಾಂಪೇನ್ ರಿಟರ್ನ್ ಫಾರ್ ಯಾವ ತರ ಮಾಡಬೇಕು ಅಂತ. ಯುವರತ್ನ ವಿ ವಾಂಟೆಡ್ ಟು ಸೆಲೆಬ್ರೇಟ್ ಅಪ್ಪು ಸರ್. ಸೊ ಅವತ್ತಿಗೆ ನಾವು ವೆನ್ ವಿ ಡಿಡ್ ದಟ್ ಕ್ಯಾಂಪೇನ್ ಆಫ್ ಜನರಿಗೆ ಒಂದು ಅಂದ್ರೆ ಫ್ಯಾನ್ಸ್ಗೆ ಹಿ ಕೇಮ್ ಫ್ರಮ್ ಬಿಹೈಂಡ್ ಅಂಡ್ ವಾಸ್ ಅ ಸರ್ಪ್ರೈಸ್ ಟು ಹಿಮ್. ದಟ್ ವಾಸ್ ಬಿಕಾಸ್ ಯುವರತ್ನ ವಾಸ್ ಸೆಲೆಬ್ರೇಟಿಂಗ್ ಪುನೀತ್ ಇನ್ ದ ಫಿಲ್ಮ್. ಅದಕ್ಕೆ ನಿಮ್ ನೋಡ್ರೆ ಫೀಲ್ ದ ಪವರ್ ಅಂತ ಇದ್ದು all the songs were written for him. Lovely. As a Puneet Rajkumar power star ge annadana anta bardittu cinema along with the story of a college which so there are certain things you have to do for each film, but there are times which we have also erred. Nano we are foolproof anta 100% foolproof for KRG Connects anta helakagalla. There are times where we have agutte you have mistake, but have to cover a lot of loss. ನಾನು ಯಾಕೆ ಪ್ರಶ್ನೆ ತಂದೆ ಅಂದ್ರೆ ಈಗಲೂ ಕೂಡ ಪ್ರೇಕ್ಷಕನಾಗಿ ನಾನು ನೋಡುವಾಗ ಪ್ರತಿ ಫಿಲ್ಮ್ಗೂ ಟ್ರೇಲರ್, ಟೀಸರ್, ಸಾಂಗ್, ಲಿರಿಕ್ ವಿಡಿಯೋ, ಪ್ರೀ ರಿಲೀಸ್ ಇವೆಂಟ್ ಈ ತರದ್ದೇ ಆಗ್ತಾ ಇದೆ ಹೊರತು ಹೊಸದಾಗಿ ಏನ್ ಆಯಾಮಗಳಿವೆ ಮಾರ್ಕೆಟಿಂಗ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗೋದು. ಬಿಕಾಸ್ ಇಟ್ಸ್ ಎ ವೆರಿ ಡಿಫಿಕಲ್ಟ್ ಪಜಲ್ ಟು ಕ್ರ್ಯಾಕ್ ಅಲ್ವಾ? 100% ಸಿಕ್ಕಾವಡ ಒಂದರ ರೂಪೇಶ್ ಕಥೆ ಆದ್ರೂ ಬರ್ದ್ಬಿಡ್ಬೋದೇನೋ, ಈ ಜನಕ್ಕೆ ಹೇಗೆ ತಗೊಂಡ್ ಹೋಗೋದು ಅನ್ನೋದು ಅದನ್ನ ಗೊತ್ತಿಲ್ಲ. ಯಾಕಂದ್ರೆ ಆಮೇಲೆ ತುಂಬಾ ಕಂಟೆಂಟ್ ಇದ್ದಾಗ ಆಚೆ ಇವತ್ತು ಒಂದು ಟ್ರೇಲರ್ ಬಿಟ್ಟಿರ್ತೀನಿ, ಎಷ್ಟೊಂದು ಜನಕ್ಕೆ ಗೊತ್ತೇ 4 ದಿನ ಆದ್ಮೇಲೆ ನೋಡಿಟ್ಟು ಹೇಳಿರ್ತಾರೆ. ಸೊ ಇಟ್ ಈಸ್ ಅ ಲಾಂಗ್ ಟೂ ಡಿಫಿಕಲ್ಟ್ ಫಾರ್ ಪೀಪಲ್ ಟು ಡೂ ಇಟ್ ಅಂಡ್ ಇಟ್ ಇನ್ವಾಲ್ವ್ಸ್ ಅ ಲಾಟ್ ಆಫ್ ಪಾರ್ಟೀಸ್. ಈಗ ನಾವೊಂದು ಏನಾಗುತ್ತೆ ಪ್ರಾಸೆಸ್ ಅಲ್ಲಿ ನಾವೊಂದು ಟ್ರೇಲರ್ ಯಾವುದೋ ಒಂದು ಪೇಜ್ ಕೊಡ್ತೀವಿ ಅಂತ ಅನ್ಕೊಳ್ಳಿ, ಅವ್ರಿಗೆ ಅವತ್ತಿನ ದಿನ ನಮ್ಮ ತರನೇ ಇನ್ನೂ 5 ಜನ ಕೊಟ್ಟಿರ್ತಾರೆ. ಸೊ ದೇ ಆರ್ ಸ್ಕೆಡ್ಯೂಲ್ ಆಸ್ 4th or 5th, because if they post 5 posts within a span of 10 minutes, they will not get the required traction. Correct. ಅದೇ ಟ್ರಾಕ್ಷನ್ ಸಿಗದೆ ಇರ್ಬೋದು ಅವ್ರಿಗೆ. ಯಾಕಂದ್ರೆ ಅವ್ರ ಪೇಜ್ ಗೆಲ್ಬೇಕು ಅಂದ್ರೆ ಟ್ರಾಕ್ಷನ್ ಮೇಲೆ ಹೋಗೋದು, ಅವ್ರ ರೆವೆನ್ಯೂ ಸಿಗ್ಬೇಕಂದ್ರೆ ಟ್ರಾಕ್ಷನ್ ಮೇಲೆ ಹೋಗೋದು. ತುಂಬಾ ಇದಿದೆ. ಇಟ್ಸ್ ಅ ಲಾಂಗ್ ಪ್ರಾಸೆಸ್. ಇಟ್ ವಿಲ್ ಟೇಕ್ ಟೈಮ್ಸ್. ಬಟ್ ಮಾರ್ಕೆಟಿಂಗ್ ಇವತ್ತು ಐ ಕ್ಯಾನ್ ಗಿವ್ ಎಕ್ಸಾಂಪಲ್ಸ್ ಆನ್ ಹೌ ಫಿಲ್ಮ್ಸ್ ಆರ್ ವಾಂಟ್ ಡ್ಯೂ ಟು ಮಾರ್ಕೆಟ್. ಅಂದ್ರೆ ಸಿನಿಮಾ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಎಕ್ಸ್ಟ್ರಾ ರೆವೆನ್ಯೂ ಅಂತ ಏನ್ ಮಾಡ್ತಾರೆ, ಒಂದು ಮಾರ್ಕೆಟಿಂಗ್ ಇಂದ ಎಷ್ಟು ಹೆಲ್ಪ್ ಆಯ್ತು ಅಂತ ಐ ಕ್ಯಾನ್ ಗಿವ್ ಯು ಲಾಟ್ ಆಫ್ ಎಕ್ಸಾಂಪಲ್ಸ್. ಓಕೆ, ಲಾಟ್ ಆಫ್ ಎಕ್ಸಾಂಪಲ್ಸ್. ಒಂದು ಗಾಳಿಪಟ 2 ವಾಸ್ ಮಾರ್ಕೆಟೆಡ್ ಎಕ್ಸ್ಟ್ರೀಮ್ಲಿ ವೆಲ್. ಸಿನಿಮಾನು ಚೆನ್ನಾಗಿತ್ತು. ದೇ ಹ್ಯಾಡ್ ಅ ಬ್ಯಾಕ್ ಆಫ್ ದ ಪ್ರೀಕ್ವೆಲ್ ಅಂದ್ರೆ ಸೀಕ್ವೆಲ್. ಜೊತೆಗೆ ದ ವೇ ದೇ ರೀಚ್ಡ್, ದೇ ಮೇಡ್ ಶೋರ್ ದಟ್ ದೇ ಡಿಡ್ ಅ ಲಾಟ್ ಆಫ್ ಇವೆಂಟ್ಸ್. ಏನ್ ಮಾತಾಡ್ತಾರೆ ಮೀಡಿಯಾಗೆ, ನೀವು ಏನ್ ಕಮ್ಯುನಿಕೇಶನ್ ಕೊಡ್ತಾರೆ ಒಂದು ಸಿನಿಮಾಗೆ. ಈಗ ಕಾಂತಾರ ಸಿನಿಮಾ ಬಗ್ಗೆ ಚೆನ್ನಾಗಿತ್ತು, ಪಿಕ್ನಿಕ್ ತರ ಇತ್ತು, ನಾವು ಅಲ್ಲೆಲ್ಲ ಎಂಜಾಯ್ ಮಾಡಿದ್ವಿ ಅಂದ್ರೆ ನೋ ಒನ್ ವಿಲ್ ಕಮೆಂಟ್ ವಾಚ್ ಅಪ್. ಏನಕ್ಕೆ ನೋಡ್ಬೇಕು ಅಂತ ದ ರೈಟ್ ಪರ್ಸನ್ಸ್ ಟು ಸ್ಪೀಕ್. ಸೊ ರಿಷಬ್ ವಿಲ್ ಟೆಲ್ ಯು ವಾಟ್ ದ ಫಿಲ್ಮ್ ಇಸ್ ಅಬೌಟ್. ಸೊ ಇಫ್ ಇಟ್ಸ್ ಎನಿಥಿಂಗ್, ಚಾರ್ಲಿ ಅನ್ನೋ ಸಿನಿಮಾ ರಕ್ಷಿತ್ ಅವ್ರು ಮಾರ್ಕೆಟ್ ಮಾಡಿದ್ದು ಎಕ್ಸ್ಟ್ರೀಮ್ಲಿ ವೆಲ್. ಅಂಡ್ ಈವನ್ ದಟ್ ಫಾರ್ ದಟ್ ಅ ಕ್ಯಾಂಪೇನ್ ವಾಸ್ ರಕ್ಷಿತ್ ವಾಂಟೆಡ್ ಜಸ್ಟ್ 10 places or 15 places premiere shows ಅಂತ ಇತ್ತು. ಅಂಡ್ ಹಿ ಸೆಡ್ ಮಲ್ಟಿಪ್ಲೆಕ್ಸ್ ಫಸ್ಟ್ ಓಪನ್ ಮಾಡೋಣ, ಸಿಂಗಲ್ ಸ್ಕ್ರೀನ್ ಫಸ್ಟ್ ಓಪನ್ ಮಾಡೋದು ಬೇಡ, 10 days before the release of the film. So first day booking ನೋಡಿ, I said, Rakshit, I think there's a sense for me, I'll open as much as premiere shows as possible. He said, this is your forte, go and do it. We did 150 plus premiere shows previous night. Cinema release in 150 plus across highest answer. Highest across Karnataka. Single screens ಅಲ್ಲ ಮಾಡಿದ್ರೆ, single screens were running full. ಸೊ ನೀವು ಆ 150 shows ಅಲ್ಲಿ average ಒಂದು 200 people ತಗೊಳ್ಳಿ, ಅವ್ರದ್ದು ರಿವ್ಯೂಸು. ಸೊ ನೆಕ್ಸ್ಟ್ ಡೇ ಸಖತ್ ಹೆಲ್ಪ್ ಆಯ್ತು. ಇಲ್ಲಾಂದ್ರೆ ಒಂದಿನ ಲೇಟ್ ಆಗೋದು ಅಂದ್ರೆ ಅವರು ಅಷ್ಟು ಜನ ದೇ ಮೇ ನಾಟ್. ನೈಟ್ ಶೋಸ್ ಆರ್ ಆಲ್ವೇಸ್ ಈಸಿ ಫಾರ್ ಪೀಪಲ್ ಟು ಸಿ ಇಟ್ ಅಲ್ವಾ? ಅಂದ್ರೆ ಅವ್ರ ಕೆಲಸ ಮುಗಿಸ್ಕೊಂಡು ಬಂದು ನೋಡಿರ್ತಾರೆ. ದಟ್ ವಾಸ್ ಅನ್ ಆಡೆಡ್ ಅಡ್ವಾಂಟೇಜ್ ಟು. ಅದ್ರ ಜೊತೆಗೆ ದ ವೇ ದೇ ಪ್ರಮೋಟೆಡ್, ವಿಕ್ರಾಂತ್ ರೋಣ ಅವ್ರು ಪ್ರಮೋಟ್ ಮಾಡಿದಾಗಲಿ, ದ ಎಂಟೈರ್ ಟೀಮ್ ದೇ ವೆಂಟ್ ಆಲ್ ಓವರ್. KGF ಆಗಲಿ, ಯಾವುದೇ ಸಿನಿಮಾ ಆಗಲಿ, ವೇರ್ ಯು ಹ್ಯಾವ್ ಟು ಗೋ ಅಂಡ್ ಸೆಲ್ ದ ಪ್ರಾಡಕ್ಟ್ ಟುಡೇ. ನಾನು ಏನಕ್ಕೆ ಬರ್ಬೇಕು ಅಂದ್ರೆ ಈಗ ನೀವು ಸಿನಿಮಾ ನೋಡೋಕೆ ನಾನು ಏನಕ್ಕೆ ಬರ್ಬೇಕು ಥಿಯೇಟರ್ಗೆ ಅನ್ನೋದು ನಿಮ್ಗೆ ಅನ್ಸುತ್ತಲ್ವಾ? ಯು ಹ್ಯಾವ್ ಟು ಸರ್ವ್. ಸರ್, ಈಗ ನಾವು ಯಾವ ಒಂದು ಪರಿಸ್ಥಿತಿಯಲ್ಲಿದ್ದೀವಿ ಅಂದ್ರೆ, ನೀವುಗಳು ಫಿಲ್ಮ್ ಅನ್ನ ಮಾಡೋರು ನಮ್ಮನ್ನ ಕೇಳೋ ಹಾಗೆ ಇಲ್ಲ, ಪ್ರೇಕ್ಷಕರನ್ನ ನಿಮಗೇನು ನಂಬರ್ಸ್ ನ ಕಟ್ಕೊಂಡು ಅಂತ ಕೇಳೋ ಹಾಗೆ ಇಲ್ಲ. ಬಿಕಾಸ್ ನಾವು ಟ್ವಿಟರ್ ತೆಗೆದ್ರೆ, ಸೋಷಿಯಲ್ ಮೀಡಿಯಾಗೆ ಹೋದ್ರೆ 100 crores 200 crores ಅಂತ ಕಾಣಿಸ್ತಾ ಇರುತ್ತೆ. ಸೊ ಈ ಟ್ವಿಟರ್ ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ನಂಬರ್ಸ್ ಅಲ್ಲಿ ಸತ್ಯ ಎಷ್ಟಿದೆ? ನೀವು ಯಾವ ಪೇಜ್ ಅಂದ್ರೆ ಹೇಳ್ಬೋದು. ದೇರ್ ಆರ್ ಲೈಕ್ ಸಿ ವೆನ್ ಯು ಸೇ ಬಾಕ್ಸ್ ಆಫೀಸ್ ಟ್ರ್ಯಾಕಿಂಗ್ ಡೌನ್ ಸೌತ್ ಇಸ್ ವೆರಿ ಡಿಫಿಕಲ್ಟ್. ಬಟ್ ತಮಿಳಲ್ಲಿ ಚೆನ್ನಾಗಿ ಮಾಡ್ತಾರೆ. ತಮಿಳ್ ಕರೆಕ್ಟ್ ಆಗಿದೆ. I'll tell you, Tamil is right because they report daily. Tamil, Telugu to an extent also report. Karnatakadalli there is no proper reporting. ಅಂದ್ರೆ ಪ್ರಾಪರ್ ರಿಪೋರ್ಟಿಂಗ್ ಅಂತಂದ್ರೆ there is no agencies. ಈಗ ನೀವು ನಾನು ನಿಮಗೆ ಒಂದೇ ಮಾತು ಹೇಳ್ತೇನೆ, ತಮಿಳಲ್ಲಿ ಎಷ್ಟು ಜನ ಇನ್ಫ್ಲುಯೆನ್ಸ್ ಇದ್ದಾರೆ? 10-15 people ಇದ್ದಾರೆ. ರಮೇಶ್ ಬಾಬು ಇದ್ದಾರೆ. ಟು ಮೈ ಡಿಯರ್ ಫ್ರೆಂಡ್ who just passed away last few days back,
ನಂಗೆ ಸಿಕ್ಕಾಬಡೆ ಕ್ಲೋಸ್ ಮನುಷ್ಯ ಕೌಶಿಕ್. His passing away also affected me. Unfortunately, yes, and unfortunately, I was not there in the country when he passed away, and he was a very dear friend to me. ಅವರಲ್ಲಿ ತಮಿಳಲ್ಲಿ ಒಂದು 10-15 ಜನ ಅವರೇ, ತೆಲುಗಲ್ಲಿ ಒಂದು 7-8 ಜನ ಇದ್ದಾರೆ, ಕನ್ನಡದಲ್ಲಿ ಒಂದು ಇನ್ಫ್ಲುಯೆನ್ಸರ್, ಪ್ರಾಪರ್ ಇನ್ಫ್ಲುಯೆನ್ಸರ್. ಐ ವಾಸ್ ಸೇಯಿಂಗ್ ದೇರ್ ಆರ್ ನೌ ಪೀಪಲ್ ಹೂ ಆರ್ ಟ್ರೈಂಗ್ ಟು ಬಿ ದಟ್, ಬಟ್ ಅವ್ರಿಗೆ ಸಿಗೋಷ್ಟು ಫಾಲೋವರ್ಸ್ ಇಲ್ಲ. ಒಬ್ಬ ಇನ್ಫ್ಲುಯೆನ್ಸರ್ ಅಂತ ಬಂದ ತಕ್ಷಣ ನಿಮಗೆ ಯೂಟ್ಯೂಬಲ್ಲಿ ಒಂದು ಇನ್ಫ್ಲುಯೆನ್ಸರ್ ಇರ್ಬೋದು. ಯೂಟ್ಯೂಬ್ ಇನ್ಫ್ಲುಯೆನ್ಸರ್ ಇಸ್ ನಾಟ್ ವಾಟ್ ವಿ ರಿಕ್ವೈರ್. ಟ್ವಿಟರ್ ಇನ್ಫ್ಲುಯೆನ್ಸರ್ಸ್, ಬಿಕಾಸ್ ಟ್ವಿಟರ್, ಯೂಟ್ಯೂಬಲ್ಲಿ ನೀವು 10 ನಿಮಿಷ ನೋಡೋರು ಯಾರು ನೋಡ್ತಾರೆ ಇವತ್ತು? ಅಂದರೆ ನಿಮ್ಮ ಫ್ರೀ ಟೈಮಲ್ಲಿ ನೋಡ್ತಾರೆ. ಟ್ವಿಟರ್ ಇಸ್ ಜಸ್ಟ್ 10 ಸೆಕೆಂಡ್ ನಂಬರ್ ಕಾಣಿಸೋದು ಏನು ನೋಡೋಕ್ಕೆ. ಆ್ಯಂಡ್ ರಮೇಶ್ ಬಾಲ ಅವ್ರು ವಾಟ್ ಎವರ್ ದ ಎಂಟೈರ್ ಟೀಮ್, ಒಂದು 100 to 200 ಟ್ವೀಟ್ಸ್ ಅ ಡೇ ಡು, ದೇ ಫಾಲೋ ಎವ್ರಿಥಿಂಗ್ ಆ್ಯಂಡ್ ದೆನ್ ದೇ ಡು. ಈ ಟ್ರ್ಯಾಕಿಂಗ್ ಇಂಡಸ್ಟ್ರಿ ಅನ್ನೋದು ಇದೆಯಲ್ವಾ, ತುಂಬ ಕಷ್ಟ ಅದು. ಬಟ್ ಅದಕ್ಕೆ ನಮ್ಮ ಕನ್ನಡ ಚಿತ್ರೋದ್ಯಮ ರಿಸೆಪ್ಟಿವ್ ಆಗಿದೆಯಾ? ಬಿಕಾಸ್ ಇಟ್ ಇಸ್ ಟು ಅನ್ ಎಕ್ಸ್ಟೆಂಟ್. ಹೌದು, ಕೊಡ್ಬೇಕು. ಈಗ ನಾನು ಈಗ ಒಂದು ಫಾರ್ ಎಕ್ಸಾಂಪಲ್, ಈಗ ನಾನು ಏನಕ್ಕೆ ನಂಬರ್ಗಳು ನಾವು ಆಚೆ ಕೊಡಲ್ಲ ಅಂತಂದರೆ, ಇಟ್ ಇಸ್ ನಾಟ್ ಆಲ್ ದಟ್ ದ ಪ್ರೊಡ್ಯೂಸರ್ ಮೇ ನಾಟ್ ಲೈಕ್ ವಾಟ್ ನಂಬರ್ಸ್, ವಾಟ್ ಇಸ್ ದ ನಂಬರ್ಸ್ ಟು ಬಿ ಲೆಫ್ಟ್ ಔಟ್. ಸರಿ, ನಾವು ಕೊಡಲೇಬಾರ್ದು ಅನ್ನೋದೇನಿಲ್ಲ. ಕೆಲವೊಂದು ನಂಬರ್ ಲೇಟಾಗಿ ಬರುತ್ತೆ, ಕೆಲವೊಂದು ನಂಬರ್ ಆನ್ ಟೈಮ್ ಬರಲ್ಲ. ಐ ಥಿಂಕ್ ವಿ ಸ್ಟಿಲ್ ಟುಡೇ ಇವತ್ತು ಏನೇನು ನಂಬರ್, ಕೆಲವು ಐ ಡೋಂಟ್ ರಿಮೆಂಬರ್ ದ ಪೇಜಸ್ ಇನ್ ಕನ್ನಡ, ಬಟ್ ದೇರ್ ಆರ್ ಅ ಫ್ಯೂ ಪೀಪಲ್ ಹೂ ಆರ್ ಟ್ರೈಂಗ್ ಟು ಟ್ರ್ಯಾಕ್ ಇಟ್ ಆಲ್ಮೋಸ್ಟ್ ವೆರಿ ಕ್ಲೋಸ್ ಟು ಅಕ್ಯುರೇಟ್ ಬರ್ತಿದೆ. ಐ ಥಿಂಕ್ ಇಟ್ಸ್ ಹೈ ಟೈಮ್ ವಿ ಸ್ಟಾರ್ಟೆಡ್ ಡೂಯಿಂಗ್ ಇಟ್. ಬಟ್ ಇವರು ಪಾಪ ಇಂಡಿಪೆಂಡೆಂಟ್ ಆಗಿ ಟ್ರ್ಯಾಕ್ ಮಾಡ್ತಾ ಇದಾರಾ, ಅಥವಾ ಆರ್ ದೇ ಕನ್ಸಲ್ಟಿಂಗ್ ಚೆಕಿಂಗ್ ವಿತ್ ದಿ ಪ್ರೊಡಕ್ಷನ್? ಕನ್ಸಲ್ಟೇಷನ್ ಬೋತ್ ಥಿಂಗ್. ಇಂಡಿಪೆಂಡೆಂಟ್ ಟ್ರ್ಯಾಕಿಂಗ್ ಅಂತಂದ್ರೆ ಹೆಂಗಾಗುತ್ತೆ, ದೆಲ್ ಬಿ, ಈಗ ನಮಗೆ ಒಬ್ಬ ಟ್ರ್ಯಾಕಿಂಗ್ ಮಾಡ್ತಾ ಇರ್ಬೇಕಾದಾಗ ಅವನೊಬ್ಬ ಚೆನ್ನೈ ಡಿಸ್ಟ್ರಿಬ್ಯೂಟರ್ ಹತ್ರನೂ ಟಚಲ್ಲಿ ಇರ್ತಾನೆ, ಅವನ ಆಫೀಸಲ್ಲಿ ಇರೋ ಒಬ್ಬ ಹುಡುಗನ ಹತ್ರ ಟಚ್ ಇರ್ತಾನೆ, ಇಂಡಿವಿಜುವಲ್ ಎಕ್ಸಿಬಿಟರ್ಸ್, ಥಿಯೇಟರ್ ಓನರ್ಸ್ ಹತ್ರನೂ ಟಚಲ್ಲಿ ಇರ್ತಾರೆ. ಲಾಟ್ ಆಫ್ ಥಿಂಗ್ಸ್. ನಾನು ಹೇಳ್ತಾರೆ ನಿಮಗೆ, ಚೆನ್ನೈಯಲ್ಲಿ ಎವ್ರಿ ಸಿಟಿ, ಎವ್ರಿ ಥಿಯೇಟರ್, ನಾಟ್ ಚೆನ್ನೈ, ಕುಂಭಕೋಣಂ ಅಂತ ಇರೋದು, ಎವ್ರಿ ಥಿಯೇಟರ್ ಹ್ಯಾಸ್ ದೇರ್ ಓನ್ ಟ್ವಿಟರ್ ಪ್ರೊಫೈಲ್, ಹ್ಯಾಸ್ ದೇರ್ ಓನ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್, ಆ್ಯಂಡ್ ದೇ ಕಾನ್ಸ್ಟೆಂಟ್ಲಿ ಅಪ್ಡೇಟ್. ನಮ್ದು ಇಲ್ಲಿ ಒಂದು ತೋರಿಸಿ, ಇಲ್ಲಿ ಒಂದು 4-5 ಥಿಯೇಟರ್ ಬಿಟ್ರೆ ತೋರಿಸಿ, ಇಲ್ಲಿ ಒಂದು ಊರ್ವಶಿ ಇದೆ, ಕೆಲವೊಂದಿದೆ ತೋರಿಸಿ. ಆ್ಯಂಡ್ ನೌ ಐ ಥಿಂಕ್ ಫ್ರಮ್ KRG ವಿ ಆರ್ ಅಪ್ರೋಚಿಂಗ್, ಬಿಕಾಸ್ ಐ ಹ್ಯಾವ್ ಅ ಡಿಸ್ಟ್ರಿಬ್ಯೂಟರ್, ನಮ್ದು ಒಂದು ಡಿಸ್ಟ್ರಿಬ್ಯೂಷನ್ ಇರೋದ್ರಿಂದ we have tried and approaching every theatre guys to have them on digital platforms. ನಿಮ್ ಬುಕ್ ಮೈ ಶೋಲ್ ಸೇಲ್ ಆಗ್ತಿದೆ ಇವತ್ತು ಟಿಕೆಟ್, ದಟ್ಸ್ ಅನದರ್ ವೇ where you can get data, because ನಾವು ಮೊದಲೆಲ್ಲ 1 row 2 row ಬಿಡೋರು ಬುಕ್ ಮೈ ಶೋಲ್, ನಾವು 100% ಬಿಟ್ಬಿಡ್ತಾರೆ. because less of counters, because people will want to see go to the theatre 5 minutes before. They don't want to waste time. 1 hour ಮುಂಚೆ ಕೌಂಟರ್ ಓಪನ್ ಮಾಡ್ತಾರೆ. ಅದರಲ್ಲಿ ಸಿ ಸೆಂಟರ್ಸ್ಗೆಲ್ಲ ಬುಕ್ ಮೈ ಶೋ ಬಂದಿದೆ, ವಿಚ್ ಇಸ್ ವೇ ಹೌ ಡಿಜಿಟಲ್ ಹ್ಯಾಸ್ ಬಿಕಮ್ ಎಷ್ಟು ಇಂಟ್ರೂಷನ್ ಆಗಿದೆ ಅನ್ನೋದನ್ನ. ಸೊ ದೇ ಹ್ಯಾವ್ ಟು ಕಾನ್ಸ್ಟೆಂಟ್ಲಿ ಅಪ್ಲೋಡ್. ನಿಮ್ದು ಈಗ ನಾನು ಫಾರ್ ಎಕ್ಸಾಂಪಲ್, ನಾನು ಮೈಸೂರವನ್ನ ಆಗಿದೆ, ನಾನು ಮೈಸೂರು ಒಂದು 10 ಥಿಯೇಟರ್ ನಂದು ಟ್ವಿಟರಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಇದ್ರೆ, ಐ ವಿಲ್ 100% ವಾಂಟ್ ಟು ಫಾಲೋ ದೆಮ್ ಇಫ್ ಐ ಆಮ್ ಅ ಆವಿಡ್ ಫಿಲ್ಮ್ ಗೋಯರ್. ಬಟ್ ಥಿಯೇಟರ್ ಅವನಿಗೆ ಶೋ ಇದೆ, ಅದು ಬೇರೆ. ದಿಸ್ ಇಸ್ ಡಿಫರೆಂಟ್. ಬಟ್ ಅವರಿಗೆ ಪಬ್ಲಿಷ್ ಮಾಡೋದ್ರಿಂದ ಬಂದ ಲಾಭವೇನು? ಅಫ್ಕೋರ್ಸ್ ಚೆನ್ನಾಗಿ ಓಡ್ತಿದೆ ನೋಡ್ರಪ್ಪ ಅಂತ ತೋರಿಸ್ಕೋಬಹುದು. ನಾನು ಜನನ್ನ ಅವ್ರ ಕಡೆಗೆ ಹೇಳ್ಕೋಬಹುದು. ನಾನು ಈಗ ಶೋ 1 o'clock ಇದೆ, 12 o'clock I'll open my bookings at the counter. 10 o'clock in the morning I'm opening online, so I'm notified. I don't have to check book my show every hour. 10 o'clock ನನಗೆ I'll go and check it. ಅಲ್ಲ, ದಟ್ ಇಸ್ ಈ ಥಿಯೇಟರ್ ಓನರ್ಸ್ ಎಲ್ಲ, ಅಥವಾ ಅದಕ್ಕೆ ಯಾಕೆ ಒಂದು ಡಿಜಿಟಲ್ ಪೇಜಸ್ ಅನ್ನೋದು. ವರ್ಲ್ಡ್ ಇಸ್ ಗೋಯಿಂಗ್ ಡಿಜಿಟಲ್. ಬಟ್ ಕಮಿಂಗ್ ಬ್ಯಾಕ್ ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್, ಆರ್ ಯು ಸೇಯಿಂಗ್ ಅವರ ಡಿಜಿಟಲ್ ಪ್ರೆಸೆನ್ಸ್ ಇದ್ರೆ ಈ ಟ್ರ್ಯಾಕರ್ಸ್ ವಿಲ್ ದೆನ್ get in touch with them anta, ಅಥವಾ are you saying they should publish? They can also publish. ನನ್ನ 4 show ಫುಲ್ ಆಯ್ತು ಇವತ್ತು ಅನ್ನೋದನ್ನ ಪಬ್ಲಿಷ್ ಮಾಡ್ಬೋದು. ದೆನ್ ಬುಕ್ ಮೈ ಶೋ ವಿಲ್ ಗೆಟ್ ಅ ಡೇಟಾ. ನೀವು ಬುಕ್ ಮೈ ಶೋ ಅಲ್ಲಿ ನೀವು ಟ್ರ್ಯಾಕಿಂಗ್ ಹೆಂಗ್ ಮಾಡ್ತಾರೆ ಅಂತ ನಾನು ಹೇಳ್ತೀನಲ್ಲ, ಬಿಕಾಸ್ ಐ ಹ್ಯಾವ್ ಬೀನ್ ಇನ್ ವೆರಿ ಕ್ಲೋಸ್ ವಿತ್ ಆಲ್ ದಿಸ್ ಸೌತ್ ಇಂಡಿಯನ್ ಟ್ರ್ಯಾಕರ್ಸ್. ಮೊದಲೆಲ್ಲ ಅವರು ಫಸ್ಟ್ ಅಲ್ಲೂ ಡೇಟಾ ಈಗ ಕೊಡ್ತಿರ್ಲಿಲ್ಲ, ಈಗ ಕೊಡ್ತಿರ್ಬೋದು ಟು ಎನ್ ಎಕ್ಸ್ಟೆಂಟ್, ಬಟ್ ನಾಟ್ ಎವ್ರಿ ಒನ್ ರಿಪೋರ್ಟ್. ನಿಮಗೆ 10 ಸ್ಕ್ರೀನ್ ಇದೆ, ಸಾರಿ 1 ಸ್ಕ್ರೀನ್ ಓಪನ್ ಮಾಡಿದ್ರೆ ಆ ಸ್ಕ್ರೀನ್ ಎಷ್ಟು ಸೀಟ್ ಇದೆ, ಆ ಸ್ಕ್ರೀನ್ ಎಷ್ಟು ಸೀಟ್ ಸೆಲ್ ಆಗುತ್ತೆ ಅನ್ನೋದೊಂದು ನೋಡ್ತಾರೆ. ಅವ್ರು ದೇ ಡೂ ದಿಯರ್ ಓನ್ ಮ್ಯಾಥ್ ಆ್ಯಂಡ್ ದೆನ್ ದೇ ಗೆಟ್ ಇಟ್ ಡನ್. ಒಂದು ಅಪ್ರಾಕ್ಸಿಮೇಟ್ ಮೇಲೆ ಹಾಕೋರು ಇಂಡಿವಿಜುವಲ್. ಆಮೇಲೆ ನಾವು ಸರ್ಟನ್ ಪ್ರೊಡಕ್ಷನ್ ಹೌಸಸ್, ಸರ್ಟನ್ ಡಿಸ್ಟ್ರಿಬ್ಯೂಷನ್ ಹೌಸಸ್ ಸೆಲೆಕ್ಟ್. ನನಗೆ ಯಾರಾದರೂ ಅಥೆಂಟಿಕ್, ಈಗ ಒಬ್ರು ತರಣ ಆದರ್ಶ ಅಥವಾ ಅಥೆಂಟಿಕ್ ಗೈ ಆಸ್ಕ್ ಮೀ, ಇವನ್ ಐ ವಿಲ್ ಗಿವ್ ಡೇಟಾ. ಓಕೆ, ಬಟ್ ಇಫ್ ದೇರ್ ಇಸ್ ನೋ ಅಥೆಂಟಿಕ್ ಗೈ, ಹೌ ಕ್ಯಾನ್ ಐ ಗಿವ್ ಡೇಟಾ? ಅಂಡ್ ಐ ವಿಲ್ ನಾಟ್ ವಾಂಟ್ ಟು ಗಿವ್ ಟು ಎವ್ರಿವನ್. ಅರ್ಥ ಆಯ್ತು. ಈಗ ನಾನು ನಮ್ಮದೊಂದು ಕ್ರೆಡಿಬಿಲಿಟಿ ಬಿಲ್ಡ್ ಮಾಡ್ಕೊಬೇಕು ಅಂತ ಹೇಳ್ತಾ ಇದ್ದೀನಿ ಸರ್. ಈಗ ನಾನು ಏನಾದರೂ ಕೊಟ್ಟರೆ ಕರೆಕ್ಟಾಗಿ ಕೊಡಬೇಕು. ಸರ್ಟನ್ ಟೈಮ್ಸ್ ಮೈ ಪ್ರೊಡ್ಯೂಸರ್ ಮೈಟ್ ನಾಟ್ ವಾಂಟ್ ಟು ಗಿವ್ ದ ಡೇಟಾ, ಸೊ ಐ ವಿಲ್ ನಾಟ್. ಆ್ಯಂಡ್ ಸೊ ವಿ ಹ್ಯಾವ್ ಸ್ಟಾಪ್ ಗಿವಿಂಗ್ ಡೇಟಾ, ಬಿಕಾಸ್ ನಾನು
ಮುಂಚೆ ಒಂದು ಐ ಸ್ಟಿಲ್ ರಿಮೆಂಬರ್ ನಾವೊಂದು ಡೇಟಾ ಕೊಟ್ರೆ ಅವ್ರು ಅದಕ್ಕೆ ಆಡ್ ಮಾಡ್ಬಿಟ್ಟು ಎಕ್ಸ್ಟ್ರಾ ಹಾಕಿರ್ತಾರೆ ಜಸ್ಟ್ ಟು ಡ್ರಾ ಐಬಾಲ್ಸ್ ಟು ಕರೆಕ್ಟ್ ಅವ್ರ ನ್ಯೂಸ್ ಚಾನಲ್ ನೋಡೋಕೋ ಅಥವಾ ವಿಚ್ ವಾಸ್ ಮೈ ನೆಕ್ಸ್ಟ್ ಕ್ವೆಶ್ಚನ್. ಪ್ಲೀಸ್ ಕನ್ಫರ್ಮ್ ಇಫ್ ಯು ಕ್ಯಾನ್. ಫೇಕ್ ನಂಬರ್ಸ್ ಕೂಡ ಓಡಾಡ್ತಾ ಇದೆ ತಾನೆ? ಸಿಕ್ಕಾಪಡೆ ಓಡಾಡ್ತಾರೆ, ಅದೇ ಜಾಸ್ತಿ ಓಡಾಡ್ತಾರೆ. ಕೊನೆಯ ಪ್ರಶ್ನೆ, ಈ ವ್ಯಕ್ತಿಗಳಲ್ಲಿ ನೀವು ನೋಡಿರೋ ಒಂದು ಮುಖ್ಯವಾದ ಗುಣ ಅಥವಾ ಅಂಶ, ಕೆಲವ್ರ ಹೆಸರುಗಳನ್ನ ಹೇಳ್ತೀವಿ. ಮೊದಲನೇದಾಗಿ, ಐ ಆಮ್ ವೆರಿ ಹ್ಯಾಪಿ ದಟ್ ಹಿ ಈಸ್ ಇನ್ ಅವರ್ ಇಂಡಸ್ಟ್ರಿ, ಧನಂಜಯ. He is one of the most versatile actors ever and workaholic. 24 ಗಂಟೆ ಕೆಲಸ ಹಾಕೊಂಡು ನಾವು ಡೂಯಿಂಗ್ ರತ್ನನ್ ಪ್ರಪಂಚ ಆಯಿತು, ಹೊಯ್ಸಳ ಇಸ್ ದ ಪ್ರೊಡಕ್ಷನ್, ವಿ ಹ್ಯಾವ್ ಉತ್ತರಾಖಂಡ ನೆಕ್ಸ್ಟ್. So we're doing a series of films with him. Badwa Rascal alli distribute. Badwa Rascal distribute. And all films which Dolly Pictures is doing, we are distributing. So we are tied up with a lot of producers like that. He's one of the most sweet persons ever. ಅಂದರೆ ನಿಮಗೆ ಮಾತಾಡ್ತಾರೋ ಒಂದು ಸಿನಿಮಾ, ನಾನು ನಿಮ್ಗೆ ಹೇಳ್ತಾ ಇರುವಾಗ ವಿ ಕನೆಕ್ಟ್ ಆನ್ ಅ ಲಾಟ್ ಆಫ್ ಫ್ಯಾಕ್ಟರ್ಸ್. ಐಡಿಯಾಲಜಿಕಲಿ ಒಂದು ಸಿನಿಮಾ ಇಂಡಸ್ಟ್ರಿ ಬೆಳೆಸಬೇಕು ಅಂತ ಅಂದಾಗ ಅವ್ರು ಮೊನ್ನೆ ವೆನ್ ಹಿ ಗೇವ್ ಅ ಸ್ಟೇಟ್ಮೆಂಟ್ ಸೇಯಿಂಗ್ ಐ ವಾಂಟ್ ಟು ಡೂ 2 films ಫ್ರಮ್ ಡಾಲಿ ಪಿಕ್ಚರ್. ಕರೆಕ್ಟ್. ಸೊ ದಟ್ ಶೋಸ್ ವಾಟ್ ಹಿ ವಾಂಟ್ಸ್ ಟು ಡೂ ಫಾರ್ ದ ಇಂಡಸ್ಟ್ರಿ ಅಲ್ವಾ? ಸೊ ಅವರು ಅಂಡ್ ಇದು ಯಾವುದು ಗಿಮಿಕ್ ಅಲ್ಲ, ಹಿ ಈಸ್ ಗೋಯಿಂಗ್ ಟು ಡೂ. ಹಿ ಈಸ್ ಆಲ್ರೆಡಿ ಡನ್ 2 films. ಬಡವ ರಾಸ್ಕಲ್ ಆಯಿತು, ಹೆಡ್ ಬುಷ್ ಅವ್ರದ್ದೇ ನಿರ್ಮಾಣ, ಆರ್ಕೆಸ್ಟ್ರಾ ನಾನು ಅವರು ಇಬ್ರು ಸೇರ್ಕೊಂಡು ಪ್ರೆಸೆಂಟ್ ಮಾಡ್ತಾ ಇದ್ವಿ. ನಮ್ದು KRG ಮತ್ತೆ ಅವ್ರದ್ದು ಇಬ್ರದ್ದು ಸೇರ್ಕೊಂಡು ಪ್ರೆಸೆಂಟ್ ಮಾಡ್ತಾ ಇದ್ವಿ. ಐ ಡೋಂಟ್ ವಾಂಟ್ ಟು ನೇಮ್ ಬಿಕಾಸ್ ಇಟ್ ವಿಲ್ ಕಮ್ ಔಟ್ ಇನ್ ವಾಟ್ ಈಸ್ ಡೂಯಿಂಗ್ ನೆಕ್ಸ್ಟ್ ಅಂತ. ಆಸ್ ಅ ಪ್ರೊಡ್ಯೂಸರ್, ಆಸ್ ಅನ್ ಆಕ್ಟರ್, ಹಿಸ್ ನೆಕ್ಸ್ಟ್ 2 ಪ್ರಾಜೆಕ್ಟ್ಸ್ ಆರ್ ಕನ್ಫರ್ಮ್ ವಿತ್ ಅಸ್. ಹೊಯ್ಸಳ ನಂತರ ಉತ್ತರಾಖಂಡ ಸ್ಟಾರ್ಟ್. ರಿಷಬ್ ಶೆಟ್ಟಿ ಅವರು ಆಲ್ರೌಂಡರ್, ಅವರು ಅಷ್ಟೇ ವರ್ಕಾಲಿಕ್. ನನಗೆ ಯಾವಾಗ ಫೋನ್ ಮಾಡಿ ಇದರ ಶೂಟಿಂಗಲ್ಲಿ ಇರ್ತಾರೆ, ಇಲ್ಲ ಅಂದರೆ ಸ್ಟುಡಿಯೋದಲ್ಲಿ ಇರ್ತಾರೆ. ಆ್ಯಂಡ್ ಸಿ ದ ಅಮೌಂಟ್ ಆಫ್ ಈಗ ಬಂದಾಗ ಅವ್ರ ನಂಬರ್ ಆಫ್ ಫಿಲ್ಮ್ಸ್ ಅವ್ರಿಗೆ ಸಿಗ್ತಿರೋದ್ರ ಅಂದರೆ ಆಚೆ ಅವ್ರ ಪ್ರಾಡಕ್ಟ್ ಬರ್ತಿರೋದು. ಅವರು ಆ್ಯಸ್ ರಿಷಬ್ ಶೆಟ್ಟಿ ಫಿಲ್ಮ್ಸ್, ಪೆಡ್ರೋ ಆಗಿರಲಿ, ಆಮೇಲೆ ಈಗ ನೆಕ್ಸ್ಟ್ ಹೀರೋ ಬಂತು, ಈಗ ಲಾಫಿಂಗ್ ಬುದ್ಧ ಅಂತ ಒಂದು ಬರ್ತಿದೆ. ಲಾಟ್ ಆಫ್ ಫಿಲ್ಮ್ ಆ್ಯಂಡ್ ದೇ ಕಾನ್ಸಂಟ್ರೇಟಿಂಗ್ ಎವ್ರಿವರ್. ಇದೆಲ್ಲ ಮಾಡ್ತಿರೋದು ಸಿ ಬೆನಿಫಿಟ್ ಸೆಲ್ಫು ಇದೆ ಆಸ್ ಅ ಬಿಸ್ನೆಸ್ ವೈಸ್, ಗೆಟಿಂಗ್ ಮನಿ, ದಟ್ಸ್ ಒನ್ ಬೆನಿಫಿಟ್. ಬಟ್ ಇಂಟೆಂಟ್ ಸರಿ ಇದೆ, ಟುವರ್ಡ್ಸ್ ದ ಇಂಡಸ್ಟ್ರಿ ಅಲ್ಲ ಸರ್. ಈಗ ಇಂಡಸ್ಟ್ರಿ ಒಂದು ಮಾಡಬೇಕಾದಾಗ, ಆಸ್ ಐ ಸೆಡ್ ಅರ್ಲಿಯರ್, we need a lot of production houses and producers who are working towards the industry as in factor ಅಂದಾಗ ರಿಷಬ್ is an all-rounder. Acting ಮಾಡವ್ರೆ, ಡೈರೆಕ್ಷನ್ ಮಾಡ್ತಾರೆ. It's too tough to direct and act, and especially for a film like Kantara. I knew ಅವ್ರು ಎಷ್ಟು ಕಷ್ಟಪಟ್ಟವ್ರೆ ಗೊತ್ತು ಅಂದ್ರೆ, ನಾನು half of the cinema is shot in nights in the forests. ಸೊ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಸಿಕ್ಕಾವಡೆ ಕಷ್ಟಪಟ್ಟಾರೆ ಸಿನಿಮಾ ಮಾಡಿದವರು. ಆ್ಯಂಡ್ ಇಸ್ ಅ ವರ್ಕಾಲಿಕ್. ರಾತ್ರಿ ಶೂಟ್ 2 ಗಂಟೆ ಆಗಿ ನೆಕ್ಸ್ಟ್ ಡೇ ಬೆಳಗ್ಗೆ 6 o'clock is in the set. ನಾನು ನೋಡಿರೋದ್ರಲ್ಲಿ ದ ಒನ್ ಹೂ ವಾಸ್ ವೇಸ್ಟೆಡ್, ನಾಟ್ ವೇಸ್ಟೆಡ್, ಹೂ ವಾಸ್ ವೇಸ್ಟೆಡ್ ವುಡ್ ಬಿ ಅ ರಾಂಗ್ ವರ್ಡ್, ಹೂ ರೆಸ್ಟ್ ವೆರಿ ಲೆಸ್ ಟೈಮ್ ಇನ್ ಬ್ರೇಕ್ಸ್. ಅವ್ರು ಬಂದ್ರ, ತಿಂಡಿ ತಿಂದ್ರ ಅಥವಾ ಊಟ ಮಾಡಿದ್ರ, ಮ್ಯಾಕ್ಸಿಮಮ್ 5 minutes ಆಫ್ಟರ್ ದಟ್ ಈಸ್ ಬ್ಯಾಕ್ ಆನ್ ಸೆಟ್. ಎಫಿಷಿಯಂಟ್, ವೆರಿ. Rakshit Shetty. Rakshit is, I think he is very gifted for the industry. Kannada, number of types of cinemas he is getting to it. See, ಚಾರ್ಲಿ ಜೊತೆಗೆ ಸಕುಟುಂಬ ಸಮೇತ, ನೆಕ್ಸ್ಟ್ ವಾಟ್ ಈಸ್ ಡೂಯಿಂಗ್ ವಿತ್ ಸಪ್ತಸಾಗರ ಚೈಲ್ಡ್, ಮೊನ್ನೆ ಬ್ಯಾಚುಲರ್ ಪಾರ್ಟಿ ಅಂಡ್ ಅನದರ್ ಫಿಲ್ಮ್ ಇಬ್ಬನಿ ಸಾರಿ ಚಂದ್ರಜಿತ್. ಐ ಹ್ಯಾವ್ ರೆಡ್ ದಟ್ ಸ್ಕ್ರಿಪ್ಟ್, ಇಟ್ಸ್ ಅ ಬ್ಯೂಟಿಫುಲ್ ಸ್ಕ್ರಿಪ್ಟ್. ಆ ಒಂದು ಟ್ಯಾಲೆಂಟ್ ನ ಪಿಕ್ ಮಾಡೋದಿದೆಯಲ್ವಾ, ಇಟ್ಸ್ ಅಲಾಂಗ್ ವಿತ್ ಹಿ ಡೂಯಿಂಗ್ ಫಿಲ್ಮ್ಸ್, ಡೈರೆಕ್ಟಿಂಗ್ ಫಾರ್ ಹಿಸ್ ನೆಕ್ಸ್ಟ್ ರಿಚರ್ಡ್ ಆಂಥನಿ, ಆಕ್ಟಿಂಗ್ and also producing. He's a gift to the Kannada industry. Sure. Prashanth Neel. I think more than what everyone knows what he is professionally, he's my go-to person for a lot of things. Andre professionally ಏನು ಅನ್ನೋದು ಪ್ರಶಾಂತ್ ಎಲ್ಲರಿಗೂ ಗೊತ್ತು. So I do not want to tell what he is. Okay, he's my go-to person. ನನಗೆ ಏನೇ ಒಂದು ಸಿನಿಮಾದಲ್ಲಿ ಏನೇ ಒಂದು ಡೌಟ್ ಇದ್ರೆ, whatever I do or whatever we do, I make sure I show him before we put it out for his suggestions, and he does it. He's my go-to person for my work, professionally or personally. ಎರಡಕ್ಕೂ he's like an advisor to me. ನನಗೆ ಆ ಮನುಷ್ಯಂಗೆ ಒಂದು ಜಡ್ಜ್ಮೆಂಟ್ ಇದೆ, ಅದು ನಂಗೆ ತುಂಬಾ ಇಷ್ಟ. ಅಲ್ಲ, ಆ ಜಡ್ಜ್ಮೆಂಟ್ ಅವ್ರಿಗೆ ನ್ಯಾಚುರಲಿ ಬಂದದ್ದ ಅಥವಾ ಈಸ್ ಹಿ ಲೈಕ್ ಅ ಫಿಲ್ಮ್ ಬಫ್ ದಟ್ ಹಿ ಈಸ್ ಅ ಫಿಲ್ಮ್ ಬಫ್? ನೋಡಿ ಬಂದಿರ. ಯಾರೇ ಈಗ ಏನಾದ್ರು ಒಂದು ಅವ್ರ ಸುತ್ತಮುತ್ತ ಇರೋರಿಗೆ ವಾಂಟ್ಸ್ ಟು ಹೆಲ್ಪ್, he'll go to any extent to help. ಅಷ್ಟು ಮನುಷ್ಯ, if he gets connected to a person or he wants to do anything for them, he'll go to any extent to get that film
ಕಮ್ ಔಟ್ ವೆಲ್. ಪ್ರಭಾಸ್ ಡಾರ್ಲಿಂಗ್ ಸರ್, ಅವ್ರಿಗೇನು ಇದು ಮೋಸ್ಟ್ ಸ್ವೀಟೆಸ್ಟ್ ಪರ್ಸನ್, ಮೋಸ್ಟ್ ಸ್ವೀಟೆಸ್ಟ್ ಆ್ಯಂಡ್ ಬೆಸ್ಟ್ ಹೋಸ್ಟ್. ಹೋದಾಗೆಲ್ಲ ಊಟ ಆಗಲಿ ತರ ಅದವರ ಫ್ಯಾಮಿಲಿಲೇ ಫ್ಯಾಮಿಲಿಂದಾನೇ ಬಂದಿದ್ದು. ಮೋಸ್ಟ್ ಈಸ್ ಅ ಡಾರ್ಲಿಂಗ್. ಯಶ್ ಅವರು ಮೈ ಬಿಗ್ ಬ್ರದರ್ ಸರ್. ನನಗೆ ಮುಂಚೆಯಿಂದನೂ ಐ ಥಿಂಕ್ ಫ್ರಮ್ ಬಿಫೋರ್ ಮಾಸ್ಟರ್ ಪೀಸ್ ಆಲ್ಸೋ ಐ ಹ್ಯಾವ್ ಬೀನ್ ಕ್ಲೋಸ್ ಟು ದಮ್. I share everything to him. So, and the vision what he has for the industry. What is he thinking now? Even I don't know. I've asked him. He said, I'll come up with it. So, until he has something concrete, he'll not want to tell it to the outside world. So, right now, I don't know what he's going to do next for sure. Because ಅಲ್ಲ ಅದು ಬೇಡ, ಬಟ್ ಅವರು ಯಾರನ್ನ ಐಡಲ್ ಆಗಿ ನೋಡ್ತಾ ಅಂದ್ರೆ ದಟ್ ಮ್ಯಾನ್ ಬ್ಯಾಕ್ ಇನ್ 2014 ಅಲ್ಲಿ I remember in one of the events he said this is the beginning. And today ಅದ್ ಹೆಂಗೆ, like how is he? Yeah, he's a visionary sir. He is a visionary. And ಆ ಒಂದು ಈ ಕೆಲಸ ಇದು ಮಾಡಬೇಕು ಅಂದಾಗ ಡೆಡಿಕೇಟ್ ಮಾಡೋದು ಟೈಮ್ ಅಂಡ್ ಎಫರ್ಟ್ ಇದೆಯಲ್ವಾ. I mean, 2 days 3 nights he wants to sleep in an editing studio. He's a star. He doesn't have to sleep in an editing studio. He does that. I've seen him. He did that for KGF too. Yeah, two also he was there almost 2 nights. Andre editing studio ಅಲ್ಲಿ. Editing ಅಂದ್ರೆ ನಮ್ಮ KGF ಆಫೀಸ್ ಅಲ್ಲೇ he was there. He came ನಮ್ಮ ಕುಂದಾಪುರದಲ್ಲಿ ರವಿ ಬಸ್ರೂರ್ ಅವ್ರ ಸ್ಟುಡಿಯೋದಲ್ಲೂ he was there. ನಾನು ಸಣ್ಣ ಹಳ್ಳಿ ಬಸ್ರೂರ್ ಹಂಗಂತ ಫಸ್ಟ್ ಥಿಂಗ್ ಅವ್ರು ಅಲ್ಲಿ ಹೋಗ್ಬಿಟ್ಟು ಅದು ಸೆಟಪ್ ಮಾಡೋದಕ್ಕೆ ರವಿ ಬಸ್ರೂರ್ ಹ್ಯಾಟ್ ಶಾಪ್ ಅದಲ್ಲಿ ನಾವು ಹೋಗಿ ವಿ ಹ್ಯಾವ್ ಲಿಟರಲಿ ಸ್ಟೇಡ್ ಮಂತ್ಸ್ ಓವರ್ ದೇರ್ ಇನ್ ಕುಂದಾಪುರ ಅಂದ್ರೆ ಬಸ್ರೂರ್ ಹತ್ರ ಅಲ್ಲ. ಆ ಒಂದು ಡೆಡಿಕೇಶನ್ ಬೇಕು, ನಾನು ಹಿಂಗೆ ಬರಬೇಕು ಇದೇ ಬೇಕು ಅಂತ, ಆ್ಯಂಡ್ ಅ ಪೇಷನ್ಸ್ ಟಿಲ್ ದಟ್ ಕಮ್ಸ್ ಔಟ್ ಟು ಸ್ಟಿಕ್ ಆನ್ ಟು ಒನ್ ಥಿಂಗ್ ಒಂದು ಇದೆಯಲ್ಲ. ಹೀಸ್ ಅ ವಿಷನರಿ. ಆ್ಯಂಡ್ ನನಗನ್ಸೋದು ಹಿ ಆಲ್ವೇಸ್ ಲುಕ್ಸ್ ಅಟ್ ದಿ ಪ್ರಾಜೆಕ್ಟ್ ಅಟ್ ಹೈಯರ್ 100%. ಆ ಒಂದು ವಿಷನ್ ಈ ಪ್ರಾಜೆಕ್ಟ್ ಎಲ್ಲೆಲ್ಲ ಹೆಂಗೆ ತೊಗೊಂಡೋಗ್ಬೋದು, ಏನೇನು ಮಾಡಬೇಕು ಅನ್ನೋದನ್ನ ಸ್ಪೆಲ್ ಬೌಂಡ್. ನೀವು ಇವರ ಹೆಸರನ್ನ ಮೊದಲೇ ತಂದ್ರಿ. ಅಫ್ಕೋರ್ಸ್ ಐ ನೋ ಹಿ ಇಸ್ ವೆರಿ ಡಿಯರ್ ಟು ಯು. ನಾನು ಕೇಳ್ತಿರೋದು ಅದೇ ಒಂದು ಕಾರಣದಿಂದ, ನಾಟ್ ಫಾರ್ ಐಬಾಲ್ ಸೇಕ್, ಬಿಕಾಸ್ ನಿಮ್ಮ ಟ್ವಿಟರ್ ಫೋಟೋಲು ಅದೇ ಇರೋದು. ಪುನೀತ್ ರಾಜ್ಕುಮಾರ್ ಅವರು ಏನಂತ ಹೇಳಿ ಸರ್ ಅವ್ರನ್ನ ನಮಗೆ ಸರ್ ನಾನು ಮುಂಚೆ ಹೇಳ್ದಂಗೆ ವಿ ಯೂಸ್ ಟು ಮೀಟ್ ಆನ್ ಅ ಡೈಲಿ ಬೇಸಿಸ್. ಈಸ್ ಫ್ಯಾಮಿಲಿ ಟು ಅಸ್. ಅಂದರೆ ನಮಗೆ ಎಲ್ಲ ವಿಷಯದಲ್ಲೂ ನಾಟ್ ಓನ್ಲಿ ಸಿನಿಮಾ, ನನ್ನ ಬೇರೆ ಇನ್ವೆಸ್ಟ್ಮೆಂಟ್ಸನ್ನಾಗಲಿ ಹೆಲ್ತ್ ವಿಷಯದಲ್ಲಾಗಲಿ ಯಾವುದೇ ರೀತಿಲೂ ದ ಓನ್ಲಿ ಪರ್ಸನ್ ಹೂ ಯೂಸ್ ಟು ಟೆಲ್ ಮೀ ಹಿಂಗೆ ಮಾಡು, ಆ ಥರ ಮಾಡು, ಈ ಥರ ಮಾಡು. ಆ್ಯಂಡ್ ವಿ ಯೂಸ್ ಟು ಟಾಕ್ ಎವ್ರಿಥಿಂಗ್. ನೋ ಪರ್ಟಿಕ್ಯುಲರ್, ದರ್ ಇಸ್ ಓನ್ಲಿ ನಾಟ್ ಒನ್. ಐ ಥಿಂಕ್ ದ ಓನ್ಲಿ ಲೆಸ್ ವಿ ಸ್ಪೋಕ್ ವಾಸ್ ಫಿಲ್ಮ್ಸ್ ಬಿಟ್ಟು ಬೇರೆ ಎಲ್ಲದ ಬಗ್ಗೆನೂ ತುಂಬ ಜಾಸ್ತಿ ಮಾತಾಡ್ತಾ ಇದ್ದೆ. ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಕಾಳಜಿ ಇತ್ತು ಅವ್ರಿಗೆ, ಸಿಕ್ಕಾಪಡೆ. ಆ್ಯಂಡ್ ಹಿ ಯೂಸ್ ಟು ಟೆಲ್ ಮಿ ವೇರ್ ಹೌ ಟು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ಬೋದು, ನೀನು ಏನೇನು ಮಾಡಬೇಕು, how much time you have to dedicate everywhere. He is ಬೇರೆ I don't like, I really want to keep my moments with him private. Sure. Because ನಾನು ಎಲ್ಲೋ ಅವ್ರ ಬಗ್ಗೆ ಜಾಸ್ತಿ ಮಾಡಿ, he is the boss for me. ಫೈನಲಿ ತುಂಬಾ ವಿಚಾರಗಳನ್ನ ತಿಳಿಸಿದ್ರಿ. ನಾನು ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ನೋ ಅದೆಲ್ಲವನ್ನು ಕೊಟ್ಟಿದ್ದೀರಿ. ಯು ಹ್ಯಾವ್ ಆನ್ಸರ್ಡ್ ಆಲ್ ಮೈ ಕ್ವೆಶ್ಚನ್ಸ್. ವೆರಿ ಎಜುಕೇಶನಲ್ ನನಗೆ ಈ ಎಂಟೈರ್ ಇದೆ ಸಂದರ್ಶನವೇ. ಸೊ thank you. ಕಾಂತಾರಕ್ಕೆ all the best for all of KRG projects, Hombale projects. Thank you. ನಿಮ್ಮ ಸಮಯಕ್ಕಾಗಿ ಧನ್ಯವಾದ. Thank you so much. Thank you.